about him, but we know about the team. MWW Millionaires Worldwide is a team, led by Deepal Patrawala ma'am iddare, Hetal Kona ma'am iddare. They are having amazing leaders, amazing people. ಆದ್ರೆ ಈ ಇವೆಂಟ್ ಬಗ್ಗೆ ನೀವು ಕರೆಕ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ, ಫಸ್ಟ್ ಆಫ್ ಆಲ್ ಏನ್ ಹೇಳ್ತಿದ್ದೇನೆ ಅಂದ್ರೆ, ಎಲ್ರಿಗೂ ತಮ್ಮ ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. ಎಲ್ರೂ ತಮ್ಮ ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. ಬಿಕಾಸ್ ಈ ಸಲ ನೀವು ಕರೆಕ್ಟ್ ಆಗಿ ಕೇಳ್ಬೇಕು, ರೈಟ್? ಯಾರು ಹೇಳ್ತಿದ್ದಾರೆ, ಯಾರು ಇವೆಂಟ್ ಬಗ್ಗೆ ಹೇಳ್ತಿದ್ದಾರೆ, ರೈಟ್, ಯಾರು ನಾವು ಇನ್ವೈಟ್ ಮಾಡಿದ್ದೇವೆ ಅವರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಲೆಟ್ ಮಿ ಟೆಲ್ ಎ ಸ್ಮಾಲ್ ಸ್ಟೋರಿ, ಒಂದು ಸಣ್ಣ ಸ್ಟೋರಿ. ಐ ವಿಲ್ ಟೇಕ್ 1-2-3 minutes, ಸಾರಿ, ಬಟ್ ಒಂದು ಸ್ಮಾಲ್ ಸ್ಟೋರಿ, ರೈಟ್? ಏನ್ ಸ್ಟೋರಿ ಅಂದ್ರೆ, ಆಕ್ಚುಲಿ ಒಂದ್ ಸ್ಕೂಲಲ್ಲಿ ಒಂದ್ ಸಣ್ಣ ಹುಡುಗಿ ಇದ್ಲಂತೆ, ರೈಟ್? ಒಂದ್ ಸಣ್ಣ ಹುಡುಗಿ ಇದ್ಲಂತೆ. ಆ ಸ್ಕೂಲಿಂದ ಆ ಹುಡುಗಿ ಅಮ್ಮನಿಗೆ ಕಂಪ್ಲೇಂಟ್ ಬರುತ್ತಂತೆ, ನಿಮ್ ಹುಡುಗಿ ತುಂಬಾ ತಂಟೆ ಮಾಡ್ತಾಳೆ, ಕ್ಲಾಸಲ್ಲಿ ತುಂಬಾ ಉಪದ್ರ ಕೊಡ್ತಾಳೆ, ಆಚೀಚೆ ಮಕ್ಳು ಕಲಿಯಕ್ ಬಿಡಲ್ಲ, ಅವಳು ಕಲಿಯಲ್ಲ, ಆಚೀಚೆ ತುಂಬಾ ತಂಟೆ ಮಾಡ್ತಿರ್ತಾಳೆ. ಏನಿದು, ನಿಮ್ ಮಗಳನ್ನು ನಮ್ಮ ಸ್ಕೂಲಿಂದ ತೆಗ್ದಾಕಿ ಬೇರೆ ಸ್ಕೂಲಿಗೆ ಹಾಕಿ, ಸ್ಪೆಷಲ್ ಸ್ಕೂಲಿಗೆ ಹಾಕಿ, ಅವಳಿಗೆ ತಲೆ ಸರಿ ಇಲ್ಲ, ಅವಳಿಗೆ ಥೆರಪಿ ಬೇಕು ಅಂತ ಹೇಳ್ತಾರಂತೆ. ಸೊ ಏನ್ ಮಾಡ್ತಾರಂದ್ರೆ, ಅಮ್ಮ ಟೀಚರ್ ಮಾತು ಕೇಳ್ಕೊಂಡು ತನ್ನ ಮಗಳನ್ನು ಥೆರಪಿ ಅಂದ್ರೆ ಸೈಕಾಲಜಿಸ್ಟ್ ಕರ್ಕೊಂಡು ಹೋಗ್ತಾರಂತೆ. ಸರ್, ನಂಗೆ ಹೇಳಿ, ನನ್ನ ಮಗಳ ಹತ್ರ ಏನ್ ತಪ್ಪಿದೆ, ರೈಟ್? ಅವಳು ಕ್ಲಾಸಲ್ಲಿ ಕೂತ್ಕೊಳ್ಳಲ್ಲ ಅಂತೆ, ಎಲ್ರಿಗೂ ತಂಟೆ ಮಾಡ್ತಿರ್ತಾಳೆ, ಉಪದ್ರ ಮಾಡ್ತಿರ್ತಾಳೆ ಅಂತ. ಸೊ ಡಾಕ್ಟರ್ ಸ್ವಲ್ಪ ಹೊತ್ತು ಆಚೀಚೆ ಸ್ವಲ್ಪ ಕ್ವಶನ್ ಏನ್ ಹೇಳ್ತಾರಂದ್ರೆ, ಅವಳ ಮಗಳಿಗೆ ಹೊರಗೆ ಹೋಗ್ಲಿಕ್ಕೆ ಹೇಳಿ, ಸ್ವಲ್ಪ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾನೆ, ಸ್ವಲ್ಪ ಹೊರಗೋಗಿ ಅಂತ ಹೇಳಿ ರೇಡಿಯೋ ಆನ್ ಮಾಡ್ತಾರಂತೆ. ರೇಡಿಯೋ ಆನ್ ಮಾಡಿದ ಕೂಡಲೇ ಆ ಮಗು ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಂತೆ, ವೆರಿ ಬ್ಯೂಟಿಫುಲಿ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತಂತೆ. ಸೊ ಡಾಕ್ಟರ್ ಹೇಳ್ತಾರಂದ್ರೆ, ನಿಮ್ ಮಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅವಳಿಗೆ ಹುಚ್ಚಿಲ್ಲ, ಏನೂ ಇಲ್ಲ, ಈಸ್ ಅ ವೆರಿ ಗುಡ್ ಡ್ಯಾನ್ಸರ್, ಈಸ್ ಅ ಬಾರ್ನ್ ಡ್ಯಾನ್ಸರ್. ಅವಳನ್ನ ನಾರ್ಮಲ್ ಸ್ಕೂಲ್ ಹಾಕೋದಕ್ಕಿಂತ ಒಂದು ಡ್ಯಾನ್ಸ್ ಸ್ಕೂಲಿಗೆ ಹಾಕಿ, ಶೀಲ್ ಬಿಕಮ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಡ್ಯಾನ್ಸರ್. ಅಂಡ್ ದಾಟ್ಸ್ ವಾಟ್ ಹ್ಯಾಪನ್. ಅವ್ರ ಹೆಸರು ಜಿಲಿಯಾನಾ ಲಿನ್ ಅಂತ. ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಬ್ಯಾಲರಿನ್ ಅಂತ. ಅವ್ರದ್ದು ಇನ್ನೂ ಅದೊಂದು ಕತೆ, ಅದು ವೆರಿ ಫೇಮಸ್ ಸ್ಟೋರಿ, ರೈಟ್? ಇದು ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ನಮ್ಮೆಲ್ರಿಗೂ ಯಾರೆಲ್ಲ ಇದಾರೆ ಅಲ್ಲಿ ಎಲ್ರಿಗೂ ಒಬ್ರು ಮೆಂಟರ್ ಬೇಕು ಟು ಐಡೆಂಟಿಫೈ ನಮ್ಮೊಳಗೆ ಏನು ಟ್ಯಾಲೆಂಟ್ಸ್ ಇದೆ, ನಮ್ಮೊಳಗೆ ಏನು ಸ್ಟ್ರೆಂತ್ಸ್ ಇದೆ, ನಮ್ಮೊಳಗೆ ಏನು ವೀಕ್ನೆಸ್ ಇದೆ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಒಬ್ರು ಮೆಂಟರ್ ಬೇಕು. ನಾವ್ ಈ ಲೀಡರ್ಶಿಪ್ ಸೀರೀಸ್ ಯಾಕೆ ಮಾಡ್ತಿದ್ದೇವೆ ಅಂದ್ರೆ, ಇಂತ ತುಂಬಾ ಜನ ಯಾರಲ್ಲಿ ಲೀಡರ್ಶಿಪ್ ಸೀರೀಸ್ ಬಂದಿದ್ದಾರೆ, ದೇ ಹ್ಯಾವ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಒಳ್ಳೆ ರೀತಿಯಲ್ಲಿ ಟೀಮ್ ಬೆಳೆಸಿದ್ದಾರೆ. ಹಾಗೆ ಅವ್ರ ಟೀಮ್ಗೆ ಒಂದು ಒಳ್ಳೆ ಮೆಂಟರ್, ಆ ಟೀಮ್ ಅಲ್ಲಿ ಇರೋ ಸ್ಟ್ರೆಂತ್ ವೀಕ್ನೆಸ್ ಅನ್ನು ಒಳ್ಳೆ ಮಾಡಿ ಐಡೆಂಟಿಫೈ ಮಾಡ್ತಾರೆ, ರೈಟ್? ಸೊ ಐ ಆಮ್ ವೆರಿ ಹ್ಯಾಪಿ ಟು ಕಾಲ್ ಅ ಪರ್ಸನ್. ಅವರ ಟೆಸ್ಟ್ ಮನ್ ಆಕ್ಚುಲಿ ನಾವು ಒಮ್ಮೆ ಕೇಳಿದ್ದು, ಬಟ್ ಅವ್ರ ಜಾಬ್ ಅಲ್ಲಿ ಇರುವಾಗ ವೆಸ್ಟೀಜ್ ಜಾಯಿನ್ ಮಾಡಿ, ರೈಟ್? ಅವ್ರಿಗೂ ಸ್ವಲ್ಪ ಡೌಟ್ಸ್ ಇತ್ತು, ಬಟ್ ಜಾಬ್ ಅಲ್ಲಿ ಇರುವಾಗ ವೆಸ್ಟೀಜ್ ಜಾಯಿನ್ ಮಾಡಿ, ಈ ಟೈಮ್ ಅಲ್ಲಿ ಅವ್ರಿಗೆ ಜಾಬ್ ಅಲ್ಲಿ ಒಳ್ಳೆ ಇನ್ಕಮ್ ಬರ್ತಿದ್ರು ಸಹ ವೆಸ್ಟೀಜ್ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ರೀತಿ ಕೆಲಸ ಮಾಡಿ, ಈ ಟೈಮ್ ಅಲ್ಲಿ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಆಗಿ ಇವನ್ ಮುಂಬೈಯಲ್ಲಿ, ಕರ್ನಾಟಕದಲ್ಲಿ ಒಳ್ಳೆ ಟೀಮ್ ನಡೆಸಿದ್ದಾರೆ. ಸೊ ಪ್ಲೀಸ್ ಹೆಲ್ಪ್ ಮಿ ವೆಲ್ಕಮ್ ವಿತ್ ವರ್ಚುವಲ್ ರೌಂಡ್ ಆಫ್ ಅಪ್ಲಾಸ್ ಮಿಸ್ಟರ್ ಯೂಸುಫ್ ಸರ್. ಸರ್, ಸ್ಟೇಜ್ ಇಸ್ ಟು ಯು ಸರ್. ಕೇಳಿಸಿದ್ಯಾ ಸರ್ ನಿಮ್ಗೆ? ಅನ್ಮ್ಯೂಟ್ ಮಾಡಿದ್ದೇನೆ ಸರ್. ಸರ್ ಅನ್ಮ್ಯೂಟ್. Just a minute, guys. Yes, wait a minute. Sir, unmute yourself. Sir, any issues? What has happened? Just a minute, guys. Little bit technical issues. ಸ್ವಲ್ಪ hold ಮಾಡ್ಕೊಳ್ಳಿ. Little bit. Okay, I should unmute the other one. Okay, fine. Yeah. I unmuted, sir. I unmuted the other one. Yeah, just choose the option there. Yes, sir. Hi, Yes. good morning, everyone. Yes, sir. Yes, sir. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಎಲ್ರಿಗೂ? Thank you so much, Mr. Aditya and team, for inviting me and giving an opportunity to meet entire your team and leadership team, especially. I'm really grateful to you. By the way, my name is Yusuf. ನಾನು ನನ್ನ ಫೇಸ್ ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಕಾಣಬಹುದು. ನೀವು ಸ್ಕ್ರೀನ್ ಸ್ಕ್ರೋಲ್ ಮಾಡಿದ್ರೆ ಮಾತ್ರ ನನ್ನ ಫೇಸ್ ಕಾಣಬಹುದು. ವಾಯ್ಸ್ ಇನ್ನೊಂದು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. So I'm using in a different laptop and mobile. That is why Mr. Aditya got confused. Okay. So my name is Yusuf. ಕನ್ನಡದಲ್ಲೇ ಮಾತಾಡ್ಲಾ ಅಥವಾ ಮಿಕ್ಸ್ ಮಾಡ್ಕೊಂಡು ಮಾತಾಡ್ಲಾ? ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಆಲ್ ರೈಟ್. ನನ್ನ ಹೆಸರು ಕೇಳಿರ್ಬೋದು. ನನ್ನ ಹೆಸರು ವೆಸ್ಟೇಜ್ಗೆ ಬರೋದಕ್ಕಿಂತ ಮುಂಚೆನೂ ಫೇಮಸ್ ಆಗಿತ್ತು. ಐ ವಿಲ್ ಟೆಲ್ ಯು ವೈ.
ನನ್ನ ಹೆಸರು ಯೂಸಫ್. ಬೇಸಿಕಲಿ ಐ ಆಮ್ ಫ್ರಮ್ ಕಾಸರಗೋಡ್, ಕೇರಳದ ಬಾರ್ಡರ್, ಬಟ್ ಸ್ಟಡಿ ಎಲ್ಲ ಆಗಿರೋದು ಮಂಗಳೂರು. ಜಾಬ್ ಅಲ್ಲಿದ್ದೆ. ಜಾಬ್ ಅಲ್ಲಿ ಅಂತ ಹೇಳಿದ್ರೆ ಅಂತಂತ ಜಾಬ್ ಅಲ್ಲ, ಇಟ್ ವಾಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೆ, ವೆರಿ ಗುಡ್ ಫೀಲ್ಡ್ ಅಲ್ಲಿ ಇದ್ದೆ. ಬಿಕಾಸ್ ಟಿಲ್ ದ ಏಜ್ ಆಫ್ 40 ನಾನು ಜಾಬ್ ಅಲ್ಲಿ ಇದೆ ಆಸ್ ಅನ್ ಎಂಪ್ಲಾಯ್, ಇನ್ನೊಬ್ಬರಿಗೆ ಕೆಲಸ ಮಾಡ್ತಿದ್ದೆ. ಬಟ್ ಯಾವ ಕಂಪನಿಗಳಂತ ನೀವು ಕೇಳಿದ್ರೆ ಐ ವಿಲ್ ಟೆಲ್ ಯು ವಿಚ್ ಆರ್ ದ ಕಂಪನೀಸ್. ಮೈ ಫಸ್ಟ್ ಜಾಬ್ ವಾಸ್, ನಾನು ಎಜುಕೇಶನ್ ಮಾಡಿರೋದು ಮಂಗಳೂರಲ್ಲಿ. ಎಟ್ ದ ಏಜ್ ಆಫ್ 11 ನನ್ನ ತಾಯಿ ತೀರ್ಕೊಂಡ್ರು. ಅಂಡ್ ಐ ವಾಸ್ ದ ಎಲ್ಡೆಸ್ಟ್ ಸನ್ ಇನ್ ಮೈ ಫ್ಯಾಮಿಲಿ. ಅವಾಗ ಜವಾಬ್ದಾರಿ ಇತ್ತು. ಜವಾಬ್ದಾರಿ ಯಾವ ತರ ಅಂತ ಹೇಳಿದ್ರೆ, ಬೆಳಿಗ್ಗೆ ಅಡಿಗೆ ಮಾಡ್ಕೊಂಡು ಶಾಲೆಗೆ ಹೋಗ್ಬೇಕು. ಅಡಿಗೆ ಮಾಡೋದು ಅಂತ ಹೇಳಿದ್ರೆ ಗೋಧಿ ಅನ್ನು ರುಬ್ಬಿಕೊಂಡು ದೋಸೆ ಮಾಡೋದು ಅಂತ ಹೇಳಿದ್ರೆ, ಆ ಏಜ್ ಅಲ್ಲಿ ಅಂದ್ರೆ ಎಟ್ ದ ಏಜ್ ಆಫ್ 12 ಏಜ್ ಅಲ್ಲಿ ಗೋಧಿಯನ್ನು ರುಬ್ಬಿಕೊಂಡು ದೋಸೆ ಮಾಡ್ಕೊಂಡು, ಕಟ್ಟಿಗೆಯನ್ನು ಊದ್ಕೊಂಡು ದೋಸೆ ಮಾಡಿಕೊಂಡು ಅಡಿಗೆ ಮಾಡಿ ಶಾಲೆಗೆ 10 ಗಂಟೆಗೆ ರೀಚ್ ಆಗ್ಬೇಕು ಅಂತಾದ್ರೆ ನಾನು 10:30ಗೆ ಹೋಗ್ತಿದ್ದೆ. ಆವಾಗ ನನ್ನ ಟೀಚರ್, ಅವಾಗಿರುವಂತ ಬಟ್ಟೆಗಳು ಅದೇ ರೀತಿಯಲ್ಲಿ ಇತ್ತು. ಅಂದ್ರೆ ಕಡು ಬಡತನ ಅಂತ ಹೇಳಿದ್ರೆ, ನನ್ನಂತ ಕಡು ಬಡತನ ನೀವ್ ಯಾರು ನೋಡಿರ್ಲಿಕ್ಕಿಲ್ಲ ಅಂತ ನನ್ಗೆ ಹೇಳ್ತಾ ಇದ್ದ. ಅಷ್ಟೊಂದು ಕಡು ಬಡತನ. ಮನೆ ಇದ್ದದ್ದು ಒಂದು ಸಣ್ಣ ಮನೆ, ಕಾಡು ಅಂತ ಹೇಳ್ಬಹುದು, ಆ ತರ ಇತ್ತು. ರಾತ್ರಿ 9 ಗಂಟೆಗೆ ಎಲ್ಲಿಯಾದ್ರೂ ಮದ್ರಸಾಗ ಹೋಗ್ ಬಂದ್ರೆ ಅಲ್ಲಿ ಕಾಡು. ಮಳೆಗಾಲದಲ್ಲಿ, ಈಗ ಜುಲೈ ಆಗಸ್ಟ್ ಅಲ್ಲಿ ಜೋರಾಗಿ ಮಳೆ ಬರುವ ಟೈಮ್ ಅಲ್ಲಿ ಸಿಡಿಲು ಮಿಂಚು, ಒಂದು ಕಡೆ ಕಾಡು, ಒಂದು ಮೂಲೆಯಲ್ಲಿ ಮನೆ. ರಾತ್ರಿ 8-9 ಗಂಟೆಗೆ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಬರ್ತಾ ಇದ್ದಾನೆ ಅಂತ ಹೇಳಿ ಯಾವ ರೀತಿ ಇರ್ಬೋದು, ಒಮ್ಮೆ ಜಸ್ಟ್ ವಿಜುವಲೈಸ್ ಮಾಡ್ಕೋಬಹುದು ನೀವು. ಸೊ ಆ ರೀತಿಯ ಪರಿಸ್ಥಿತಿಯನ್ನು ನಾನು, ಆ ರೀತಿ ಪರಿಸ್ಥಿತಿಯನ್ನು ಬಂದವನು. ಸೊ ಕಡು ಬಡತನ ಅಂತ ಹೇಳಿದ್ರೆ ಕಡು ಬಡತನ. ಬೆಳಿಗ್ಗೆ 10 ಗಂಟೆಗೆ ಶಾಲೆಗೆ ರೀಚ್ ಆಗದಿದ್ರೆ 10:30. ಬಟ್ ಟೀಚರ್ ನನಗೆ ಒಂದು ಒಳ್ಳೆ ಟ್ಯಾಗ್ ಲೈನ್ ಹಾಕಿದ್ರು, VIP ಅಂತ ಹೇಳಿ, VIP. ಸೊ ಅವಾಗ ಹೇಳಿದ್ರು, ನಿನ್ ವಿದ್ಯಾಭ್ಯಾಸನೂ ಮುಂದೆ ಮಾಡಕ್ಕಾಗಲ್ಲ, ಈ ತರ ಹೋಗ್ತಾ ಇದ್ದೀರಿ ಅಂತ ಹೇಳಿ. ಸೊ ಹಾಗೆ ಶಾಲೆ ಆಯ್ತು, ಕಾಲೇಜ್ ಆಯ್ತು. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇರ್ಬೋದು ಮಂಗಳೂರು. LOCC ಅಲ್ಲಿ ಕಾಲೇಜ್ ಮಾಡಿದೆ, ಈವ್ನಿಂಗ್ ಕಾಲೇಜ್. ಡೇ ಅಲ್ಲಿ ನನ್ನ ಕಸಿನ್ ಶಾಪ್ ಅಲ್ಲಿ ಇದ್ಕೊಂಡೆ. ದೆನ್ ಕಾಲೇಜ್ ಮುಗಿಸ್ಬಿಟ್ಟು ನಂದು ಆವಾಗ ಒಂದು ವಿಷನ್ ಸ್ಟಾರ್ಟ್ ಮಾಡಿದೆ. ಲೈಫ್ ಅಲ್ಲಿ ಏನಾದ್ರು ಆಗ್ಬೇಕು ಅಂತ ಹೇಳಿ, ಒಳ್ಳೆ ಕಂಪನಿಯಲ್ಲಿ ಜಾಬ್ ಮಾಡ್ಬೇಕು ಅಂತ ಹೇಳಿ ಒಂದು ಥಾಟ್ ಇತ್ತು. ಏನಿತ್ತು? ಯಾಕಂತ ಹೇಳಿದ್ರೆ ನಾವು ಏನ್ ವಿಜುವಲೈಸ್ ಮಾಡ್ತೀವಿ ಅದು ಇವತ್ತೆಲ್ಲ ನಾಳೆ, ನಾಳೆ ಇಲ್ಲ ನಾಡ್ದು ಸಿಗುತ್ತೆ. ಸೊ ಆ ಏಜ್ ಅಲ್ಲಿ ಯಾವಾಗ ನಾನು 11th ಹೋಗ್ತಾ ಇದ್ದೆ, ಆವಾಗ ನನ್ಗೆ ಇದ್ರಲ್ಲಿ ತಲೆಯಲ್ಲಿ ಒಂದು ಒಳ್ಳೆ ಅದೇ ರೀತಿಯಲ್ಲಿ ನನಗೆ, ನಾನು ಡಿಗ್ರಿ ಮಾಡ್ಕೊಂಡೆ. ಡಿಗ್ರಿ ಮಾಡ್ಬಿಟ್ಟು ನಾನು ದೆನ್ ಐ ಗಾಟ್ ಅ ಫಸ್ಟ್ ಜಾಬ್. ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ದಟ್ ವಾಸ್ ಮೈ ಫಸ್ಟ್ ಜಾಬ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆಸ್ ಅ ಪ್ರೊಬೇಷನ್ ಪೀರಿಯಡ್ 7 ಮಂತ್ ಜಾಬ್ ಮಾಡ್ಕೊಂಡೆ. ದಟ್ ವಾಸ್ ಅ ವೆರಿ ಲೋ ಸ್ಯಾಲರಿ. ದಟ್ ವಾಸ್ ನಾಟ್ ಇನ್ ಮೈ ಹೋಮ್. ಗೋವಾದಲ್ಲಿ ದ ಫಸ್ಟ್ ಜಾಬ್ ಕ್ರಿಯೇಟ್ ಆಯ್ತು. ಆವಾಗ ಜಾಬ್ ಅಲ್ಲಿ ಹೋದ ನಂತರ ಗೊತ್ತಾಯ್ತು ಇದ್ರಲ್ಲಿ ಇನ್ಕಮ್ ಸಾಕಾಗಲ್ಲ. ಯಾಕೆಂದ್ರೆ ರೂಮ್ ಸಪರೇಟ್ ಇತ್ತು, ನಾನು ಒಬ್ಬನೇ ಆಗಿದ್ದೆ. ರೂಮು ಅಲ್ಲಿ ಅಡಿಗೆ ಅಥವಾ ಊಟ ಹೋಟ್ಲಲ್ಲಿ ಮಾಡ್ಬೇಕಿತ್ತು. ಇದೆಲ್ಲ ಆಗ್ತಾ ಇದ್ರೆ ಸೊ ಸಿಗುವಂತ ಸ್ಯಾಲ್ರಿ ಇಟ್ ಇಸ್ ನಾಟ್ ಇನಫ್ ಅಂತ ಹೇಳಿ ಆವಾಗ ಸ್ವಲ್ಪ ಬುದ್ಧಿ ಬಂತು. ದೆನ್ 7 ಮಂತ್ ಪ್ರೊಬೇಷನ್ ಪೀರಿಯಡ್, ಅದು ಪರ್ಮನೆಂಟ್ ಅಲ್ಲ, ಸೊ ಟೆಂಪರರಿ. ಮತ್ತೆ ರಿಲಯನ್ಸ್ ICICI ಬ್ಯಾಂಕ್ ಅಲ್ಲಿ ಜಾಬ್ಗೆ ಸೇರ್ಕೊಂಡೆ. ಅಗೇನ್ ಹೈಯರ್ ವರ್ಷನ್ ಆಫ್ ಸ್ಯಾಲ್ರಿ. ಸೊ ಆ ಟೈಮಲ್ಲಿ ಮತ್ತೆ ಮದ್ವೆ ಆಯ್ತು. ಮದುವೆ ಆಗೋ ಟೈಮಲ್ಲಿ ದೆನ್ ಅಗೇನ್ ಐ ಹವ್ ಡನ್ ಮೈ ಮಾಸ್ಟರ್ ಡಿಗ್ರಿ ಮಾಡ್ತಾ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಫಸ್ಟ್ ಇಯರ್ ಅಲ್ಲಿ ಡ್ರಾಪ್ ಮಾಡಿದೆ. ಯಾಕಂತ ಹೇಳಿದ್ರೆ ಫೈನಾನ್ಷಿಯಲ್ ಕ್ರೈಸಿಸ್ ನನಗೆ ಜಾಸ್ತಿ ಆಯ್ತು. ಅಂಡ್ ಮೀನ್ ವೈಲ್ ಅದ್ರ ನಂತರ ದೆನ್ ಐ ಮೂವ್ ಟು ಅ ಜಾಬ್ ಕಾಲ್ಡ್ ಎ ರಿಲಯನ್ಸ್. ಧೀರುಭಾಯ್ ಅಂಬಾನಿದು ಕರ್ಲೋ ದುನಿಯಾ ಮುಟ್ಟಿಮೆ ಅಂತೇಳಿ ಒಂದು ಆಫರ್ ಬಂದಿತ್ತು ಆವಾಗ 2001. ಓಕೆ, ಸೊ ಆ ಟೈಮಲ್ಲಿ ಜಾಬ್ ಬಂತು. ಸೊ ಮುಂಬೈಯಲ್ಲಿ ಒಳ್ಳೆ ಸ್ಯಾಲ್ರಿ ಅಂತ ಹೇಳಿ, ಸ್ಯಾಲ್ರಿ ಡಬಲ್ ಆಯ್ತು, ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬೋದು. ಬಟ್ ರಿಯಲಿ ಮೈ ಡಿಯರ್ ಫ್ರೆಂಡ್ಸ್, the salary as it is grows, the expenditure also it grows. Grows more than that. So then I realized this is not enough in my life. So ಹಾಗೆ 3 ಕಂಪನಿ, ರಿಲಯನ್ಸ್ ಇಂಡಸ್ಟ್ರೀಸ್, ಬ್ಯಾಂಕಿಂಗ್ ಇಂಡಸ್ಟ್ರಿ, ಪೆಟ್ರೋಕೆಮಿಕಲ್ಸ್ ಇದೆಲ್ಲ ಮಾಡ್ಕೊಂಡು ದೆನ್ ಫೈನಲಿ ನಾನು ಮಾಸ್ಟರ್ ಡಿಗ್ರಿ ಮಾಡಿದ ಮೇಲೆ ದೆನ್ ಐ ಗಾಟ್ ರಿಲಯನ್ಸ್ ಅಲ್ಲಿ ಪ್ರಮೋಷನ್ ಆಯ್ತು, ಆಸ್ ಅ ಮ್ಯಾನೇಜರ್ ಆಯ್ತು. 19,800 ಸ್ಯಾಲ್ರಿ ಬಂತು ಮಂತ್ಲಿ. ಐ ವಾಸ್ ಹ್ಯಾಪಿ. ಒನ್ ಟೈಮ್ ಅಲ್ಲಿ ಹ್ಯಾಪಿನೆಸ್ ಇದ್ರೆ ಇನ್ನೊಂದ್ಸಡೆ ಹ್ಯಾಪಿನೆಸ್ ಇರ್ಲಿಲ್ಲ. ಯಾಕಂದ್ರೆ ಇಟ್ ವಾಸ್ ನಾಟ್ ಇನಫ್. ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿ ಬೆಂಗಳೂರಲ್ಲಿ ಇದ್ದೆ. ದೆನ್ ಐ ಗಾಟ್ ಅನದರ್ ಜಾಬ್ ದಟ್ ವಾಸ್ ಇನ್ ಉದಯ ಟಿವಿ, ಸನ್ ಟಿವಿ ನೆಟ್ವರ್ಕ್. ಕೇಳಿರ್ಬೋದು ನೀವು.
ಈವ್ನಿಂಗ್ 10:30 ಗಂಟೆಗೆ ನನ್ನ ಪ್ರೋಗ್ರಾಮ್ ಬರ್ತಿತ್ತು ಟಿವಿ ನಲ್ಲಿ. ಆಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ I was leading a team of 7 North Karnataka from Bidar to Belgaum and Ballari to Bijapur and Bagalkot, and these are the areas I was handling. 7 reporters I was handling, and the salary, if you ask me, that was a 6 lakh rupees per annum. Wasn't good enough? 6 lakh rupees income on salary ತಗೊಳ್ತಾ ಇದ್ದೆ. Lavish life, everything was fantastic because staying star hotel ಅಲ್ಲಿ everything was good. But only in the ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಪೊಲಿಟಿಕಲ್ ನ ಕೆಲವೊಂದು ಹ್ಯಾಂಡಲ್ ಮಾಡೋದು ಅಂತ ಹೇಳಿದ್ರೆ ಇಟ್ ವಾಸ್ ಅ ಟಫ್ ಟೈಮ್ ಫಾರ್ ಮಿ. ಅಂಡ್ ನನ್ನ ಪರ್ಸನಾಲಿಟಿಗೆ 5.7 ಇಂಚ್ ಈ ಬಾಡಿಗೆ I was not able to handle those kind of MLAs, MPs and ministers. ಸೊ ಅವಾಗ ದಿಸ್ ಇಸ್ ನನ್ಗೆ ಈ ತರ ಜೀವನ ಬೇಡ ಅಂತ ಹೇಳಿ, ಸ್ಯಾಲ್ರಿ ಇಲ್ಲದಿದ್ರು ಪರವಾಗಿಲ್ಲ, ಐ ವಾಂಟ್ ಟು ಕಮ್ ಔಟ್ ಆಫ್ ಇಟ್ ಅಂತ ಹೇಳಿ ನನ್ನ ತಲೆಯಲ್ಲಿತ್ತು. ಬಟ್ ವಾಟ್ ಟು ಡೂ? ಜಾಬ್ ಅಲ್ಲಿ ಆ ರೀತಿ ಟೈಮಲ್ಲಿ ಇವಾಗ ಕೋವಿಡ್ ಲಾಸ್ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ 6 years ಬ್ಯಾಕ್ ಇದ್ದು ಸ್ಟೋರಿ ಹೇಳ್ತಾ ಇದ್ದೇನೆ. ಸಾರಿ, 5 years ಬ್ಯಾಕ್ ಸ್ಟೋರಿ ಹೇಳ್ತೇನೆ. 3 months ನಂದು ಸ್ಯಾಲರಿ ಪೆಂಡಿಂಗ್, ಹಾಫ್ ಆಫ್ ದ ಸ್ಯಾಲರಿ. ದೆನ್ ಅಕೌಂಟ್ಸ್ ನಾವು ಎಕ್ಸ್ಪೆಂಡಿಚರ್ ಮಾಡ್ಬೇಕು, ಹೋಟ್ಲ್ ಬಿಲ್, ಯಾಕಂದ್ರೆ ಗೆ ಆ ರೀತಿಯ ಜೀವನನೇ ಬೇಕು. ನಾರ್ಮಲ್ ಗಾಡಿಯಲ್ಲಿ ಹೋಗಿ ಚಾ ಕುಡಿಬಾರ್ದು, ಆ ತರ ಅಲ್ಲ. ಸೊ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತು. ಎಕ್ಸ್ಪೆಂಡಿಚರ್ ಬಿಲ್ ಬರೋದು 2 ತಿಂಗಳು. ನಾನು ಬ್ಯಾಂಕ್ EMI ವಾಸ್ ಬಹುಶಃ ಕೇಳಿಸ್ತಾ ಇದೆಯಲ್ಲ? Hello, can you hear my voice now? You can hear, right? I think he's breaking up, and I think he has left the event. He's there. He's there. Yeah. Sorry, there was a disturbance, I believe. Yeah, sir. So you're breaking up a little bit, sir. Little bit you're breaking up. Now, am I audible properly? Yes, sir. Now you're audible. Okay. So whereas I was having a salary, and salary was very good, but the same time salary idruno, pay on paper ಅಲ್ಲಿ ಇದ್ರುನು, ಅಕೌಂಟ್ ಅಲ್ಲಿ ಬರ್ತಾ ಇದ್ರುನು, all of sudden it stop ಆಯ್ತು ಅಂತ ಹೇಳ್ಬೋದು. ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಯ್ತು. ದ ಫ್ಯಾಮಿಲಿ ಸೈಜ್ ಹಸ್ ಬಿನ್ ಇನ್ಕ್ರೀಸ್. ಫ್ಯಾಮಿಲಿ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುವಾಗ ಎಕ್ಸ್ಪೆಂಡಿಚರ್ ಬೆಳೀತಾ ಇದೆ. ಕಾಸ್ಟ್ ಯಾವ್ದು ಸ್ಯಾಲರಿ ಏನ್ ಬರ್ತಾ ಇದೆ, ದೆನ್ ವಾಟ್ ವಿಲ್ ಡು? ಲೋನ್ ಕಟ್ಟಕ್ ಆಗಿಲ್ಲ. EMI ಒಂದರ ಮೇಲೆ ನೆಕ್ಸ್ಟ್ ಮಂತ್ ಆಗುವಾಗ ಅದು ಡಬಲ್ ಆಯ್ತು. ಅದು ನೀವು ಫ್ರಿಡ್ಜ್ ತಗೊಳ್ಳಿ, ವಾಷಿಂಗ್ ಮಿಷಿನ್ ತಗೊಳ್ಳಿ, ಅಥವಾ ನೀವು ಟಿವಿ ತಗೊಳ್ಳಿ, ಮೊಬೈಲ್ ತಗೊಳ್ಳಿ, ಎನಿಥಿಂಗ್ ಯು ಟೇಕ್ ಇಟ್, ಎನಿಥಿಂಗ್ ಯು ನೇಮ್ ಇಟ್. EMI ಒಂದರ ಮೇಲೆ ಗಾಡಿ 2 wheeler ಆಗಿರ್ಬೋದು ಅಥವಾ 4 wheeler ಆಗಿರ್ಬೋದು, ಎನಿಥಿಂಗ್ ಯು ನೇಮ್ ಇಟ್. ಯು ಸಿ ಇಫ್ your EMI 1 month if it is got stuck, and the second month it will be going to be a burden ಅಲ್ವಾ? ಸೊ ಅದೇ ರೀತಿ ನನ್ನಲ್ಲಿ ಆಗಿತ್ತು. ಹೌಸಿಂಗ್ ಲೋನ್ ಇದ್ದು EMI 14,483 rupees ಪರ್ ಮಂತ್ ಬರ್ತಿತ್ತು. ಅದು 2ನೇ ತಿಂಗಳಿಗೆ ಬ್ಲಾಕ್ ಆಯ್ತು, 3ನೇ ತಿಂಗಳಿಗೆ ಬ್ಲಾಕ್ ಆಯ್ತು. ಹಾಗೆ ಅದರ ಮೇಲೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂತ ಹೇಳಿ ಇಟ್ ವಾಸ್ ಅ ಹ್ಯೂಜ್ ಅಮೌಂಟ್ ಬಂತು. ಅಂಡ್ ಟಾರ್ಚರ್ ಮೇಲೆ ಟಾರ್ಚರ್ ಫ್ರಮ್ ದ ಬ್ಯಾಂಕ್ ಸೈಡ್. ಈವನ್ ದೋ ಬೀಯಿಂಗ್ ಎ ವೆಲ್ ಪ್ರೊಫೆಷನಲ್ ಇದ್ದ ವ್ಯಕ್ತಿ, ಆ ಕಡೆ ಈ ಕಡೆ ಮನೆಯವರಿಗೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ಲ. ಯಾರ ಹತ್ರನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಐ ವಾಸ್ ಮೇಂಟೈನಿಂಗ್ ಮೈ ಕಾರ್ಪೊರೇಟ್ ಲೆವೆಲ್. ಸೊ ಆತರ ಇದ್ದ ವ್ಯಕ್ತಿಗೆ ಆಲ್ ಆಫ್ ಸಡನ್ ಗೆಟಿಂಗ್ ಎ ಕಾಲ್ ಫ್ರಮ್ ದ ಬ್ಯಾಂಕ್ ಯಾವ ರೀತಿ ಇರ್ಬೋದು? ಬಹುಶಃ ಸಮ್ ಆಫ್ ಯು ಮೇ ಬಿ ಡೂಯಿಂಗ್ ಸಮ್ ಆರ್ ಅದರ್ ಥಿಂಗ್ಸ್ ಇವತ್ತಿನ ದಿವಸ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ವೆಲ್ ಸೆಟಲ್ಡ್ ಫ್ಯಾಮಿಲಿ ಇರ್ಬೋದು. ಆಲ್ ಆಫ್ ಸಡನ್ ಯಾವ್ದಾದ್ರು ಒಂದು ಸಿಚುವೇಶನ್ ಅಲ್ಲಿ ಏನಾದ್ರೂ ಒಂದು ಕಾಲ್ಸ್ಗಳು, ಟಾರ್ಚರ್ ಕಾಲ್ಸ್ಗಳು ಬರ್ತಾ ಇದ್ರೆ, and you get frustrated, right? At the same time, same way, ನಂದು ಸಹ ಫ್ರಸ್ಟ್ರೇಷನ್ ಲೆವೆಲ್ ಅಷ್ಟು ಹೋಗಿತ್ತು.
ನನ್ಗೆ ಏನ್ ಮಾಡ್ಬೇಕಂತ ತೋಚಿರ್ಲಿಲ್ಲ. ಐ ಡು ನಾಟ್ ನೋ ವಾಟ್ ಟು ಡೂ ಇನ್ ಮೈ ಲೈಫ್. ಎಲ್ಲಿ ಹೋಗ್ಬೇಕು, ಬಿಕಾಸ್ ಸ್ಯಾಲರಿ ವಾಸ್ ಸೋ ಗುಡ್, ಐ ಕೆನಾಟ್ ಲೀವ್ ದ ಜಾಬ್. ಒಂದು ಕಡೆ ಜಾಬ್ ಅಲ್ಲಿ ಒಳಗಡೆ ಪ್ರಾಬ್ಲಮ್ಸ್ ಇತ್ತು. ವಿ ಗಿವ್ ಅ ಲಾಟ್ ಆಫ್ ಕಂಟೆಂಟ್ಸ್ ಟು ದ ಚಾನಲ್, ದಟ್ ಕಂಟೆಂಟ್ ವಾಸ್ ನಾಟ್ ರಿಲೀಸಿಂಗ್ ದ ಚಾನಲ್. ಅದು ಬರ್ತಾ ಇಲ್ಲ. ನಾವೇನೋ ಗ್ರೌಂಡ್ ವರ್ಕ್ ಅಲ್ಲಿ ಮಾಡ್ತಾ ಇರ್ತೀವಿ, ಆಗ ಎಲ್ಲಾನು ಇನ್ಫಾರ್ಮೇಶನ್ ಟಿವಿಯಲ್ಲಿ ಬರಲ್ಲ, ತೋರ್ಸೋದೇ ಬೇರೆ ಆಗಿತ್ತು. ಅದು ಮತ್ತೆ ಬ್ರೈಬ್ ತಗೊಂಡ್ರೆ ಮಾತ್ರ ವರ್ಕ್ ಮಾಡಬಹುದು ಅಂತ ನನ್ನ ತಲೆಯಲ್ಲಿ ಬಂತು. ಐ ಡೋಂಟ್ ವಾಂಟ್ ಟು ಗೆಟ್ ಕ್ರೋರ್ದು ಆಪರ್ಚುನಿಟಿ ಬಂದಿತ್ತು, ಆಫರ್ಸ್ ಬಂದಿತ್ತು, ಕ್ರೋರ್ದು ಪ್ರಾಪರ್ಟಿ, ಮನೆ, ಅದು ಇದು ಅಂತೇಳಿ. ಐ ಸೆಡ್ ನೋ ಸರ್, ನನ್ಗೆ ಅದು ಬೇಡ. ನನ್ಗೆ ಸ್ಯಾಲ್ರಿಲಿ ಏನ್ ಬರ್ತಾ ಇದೆ ದಟ್ ಈಸ್ ಇನಫ್ ಫಾರ್ ಮೀ. ಆ ಟೈಪ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಂತ ವ್ಯಕ್ತಿ. ಸೊ ಫೈನಲಿ ನನ್ಗೆ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಫ್ರಸ್ಟ್ರೇಷನ್ ಟೈಮ್ ಅಲ್ಲಿ ಐ ಗಾಟ್ ಅ ಆಪರ್ಚುನಿಟಿ ಥ್ರೂ ಒನ್ ಆಫ್ ಮೈ ಫ್ರೆಂಡ್ ಅಂತ ಹೇಳಿದ್ರೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಹೇಳ್ಬೋದು, ನೋ ಸಂಕೋಚ. ಓಕೆ, ಸೊ ಆಫ್ಟರ್ ಫ್ಯೂ ಇಯರ್ಸ್ ಬ್ಯಾಕ್ ವಿ ಆರ್ ಗೆಟಿಂಗ್, ನಾನು ಕಾರಲ್ಲಿ ಹೋಗ್ತಾ ಇದ್ದೆ ನನ್ನ ಟಿವಿ ಚಾನಲ್ ಇದರಲ್ಲಿ. ಆಲ್ ಆಫ್ ಸಡನ್ ವಿ ಮೆಟ್ ಆಫ್ಟರ್ 14 years. ಶಿ ವಾಸ್ ಇನ್ ಅಬ್ರಾಡ್ ಅಂಡ್ ಶಿ ಓಪನ್ಡ್ ಅವರ್ ಶಾಪ್. And all of a sudden we met with our family and I met myself with my car driver. ಅವಾಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, our friend was in Vestige. ಸೊ ಹಾಗೆ ನನ್ಗೆ ಇಂಟ್ರೊಡಕ್ಷನ್ ಮಾಡಿದ್ರು. ನಾನು ಫ್ರಸ್ಟ್ರೇಷನ್ ಮೋಡಲ್ ಇರುವಂತ ಟೈಮ್, ನನ್ಗೆ ಇದು ಎಲ್ಲಿಗೆ ತಲೆಗೆ ಹೋಗುತ್ತೆ ಹೇಳಿ. ಸೊ ಆ ರೀತಿ ನನ್ನ ಫೋನ್ ನಂಬರ್ ಅವ್ರಿಗೂ ಕೊಟ್ಟು, ಅವರು ಮುಂಬೈಯಿಂದ ನನಗೆ ಕಾಲ್ ಮಾಡ್ತಾ ಇದ್ರು. he was calling me, convincing me, nothing was going in my inside. ನನ್ ಕಿವಿ ಎರಡನ್ನು ಬಂದ್ ಮಾಡ್ಕೊಂಡಿದ್ದೆ, ಓನ್ಲಿ ಫೋನ್ ತರ ಹಿಡ್ಕೊಂಡು ಮಾತಾಡ್ತಾ ಇದ್ದೆ. ಸೊ ನನ್ನ ಫ್ರಸ್ಟ್ರೇಷನ್ ಲೆವೆಲ್ ಅಷ್ಟೇ ಇತ್ತು, ಆ ಸಿಚುವೇಶನ್ ಇತ್ತು. ಆಫ್ಟರ್ 3 months ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದೆ, ನೋನಿ ಸ್ಪಿರುಲಿನಾ ನಂಗೆ ಹೇಳಿದ್ರು, ಸ್ಲೈಡ್ ಎಲ್ಲ ಕಳಿಸಿದ್ರು. ಐ ಚೆಕ್ ಇಟ್. ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೆ. ಆ ಟೈಮ್ ಅಲ್ಲಿ ಯಾವ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ, ಜನರಿಗೆ ಟೋಪಿ ಹಾಕೋದು. ನನ್ನ ಮೈಂಡ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ಜನರಿಗೆ ಟೋಪಿ ಹಾಕುವಂತ ಬಿಸ್ನೆಸ್ ಇದು, ಇದಕ್ಕೆ ನಾನು ಹೋಗಲ್ಲ. ಇದು ಅಂದ್ರೆ ಇದು ಯಾವುದೋ ಒಂದು ಒಳ್ಳೆಯ ಲೆಜಿಟ್ ಆರ್ ಇಸ್ ಅ ಪ್ರೊಫೆಷನಲ್, ಈ ತರ ನಾನು ಥಿಂಕೇ ಮಾಡಿಲ್ಲ ನಾನು. ದಟ್ ವಾಸ್ ಮೈ ಫಸ್ಟ್ ಮಿಸ್ಟೇಕ್ ಇನ್ ಮೈ ಲೈಫ್ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್. ಓಕೆ, ಸೊ ಹಾಗೆ ಮುಂದುವರಿತಾ ದೆನ್ ಐ ಫೈನಲಿ ಜಾಯಿಂಡ್. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಹೆಲ್ತ್ ಇಶ್ಯೂಸ್ ಇತ್ತು. ಐ ಹ್ಯಾಡ್ ಆಸ್ತಮಾ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಕೋಲ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್. ಐ ಹ್ಯಾಡ್ ಅ ವೇರಿಯಸ್ ಪ್ರಾಬ್ಲಮ್. ಈ ನೋಸಿದ್ದು ಪ್ರಾಬ್ಲಮ್ ಇತ್ತು. ಹಾಸ್ಪಿಟಲ್ ಅಲ್ಲಿ ಎಂಡೋಸ್ಕೋಪಿ ಮಾಡ್ಲಿಕ್ಕೆ ಹೇಳಿದ್ರು, ಎಬಿ ಶೆಟ್ಟಿ ಹಾಸ್ಪಿಟಲ್ ಇಲ್ಲಿ ಮಂಗಳೂರು ದೇರ್ಲಕಟ್ಟೆಯಲ್ಲಿ. ದೆನ್ ಫೈನಲಿ ನಮ್ಮ ಅಪ್ಲೈನ್ ಆದವರು ಈ ಸಜೆಸ್ಟೆಡ್ ಮಿ ಅ ಪ್ರಾಡಕ್ಟ್ ಕಾಲ್ಡ್ ಎ ನೋನಿ. ನಾನು ಹಾಗೆ ಇದನ್ನು ಜಾಯಿನ್ ಮಾಡ್ಲಿಕ್ಕೆ ಸಾಲ ತಕೊಂಡು ಮುಂಬೈಗೆ ಹೋಗ್ಬಿಟ್ಟು ಜಾಯಿನ್ ಮಾಡಿದ್ದೆ. ಥಿಂಕ್ ನನ್ನ ಲೆವೆಲ್ ಯಾವ ರೀತಿ ಇತ್ತು. ಸ್ಯಾಲ್ರಿ ಬೀಯಿಂಗ್ ಹ್ಯಾವಿಂಗ್ ಎ ಗುಡ್ ಸ್ಯಾಲ್ರಿ, ಗುಡ್ ಕಂಪನಿ. ನನ್ನ ಕೈಲಿ ಆ ಟೈಮ್ ಅಲ್ಲಿ ದುಡ್ಡು ಇಲ್ಲ. ಕೆಲವರು ಇದ್ದಾರಲ್ಲ, ಒಳ್ಳೆ ಲೆವೆಲ್, ಒಳ್ಳೆ ಡ್ರೆಸ್ ಕೋಡ್, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಪಾಕೆಟ್ ಒಳಗಡೆ ಹೇಳ್ಕೊಳಕ್ಕೂ ಆಗಲ್ಲ. ಲೋವರ್ ಮಿಡಲ್ ಕ್ಲಾಸ್ ಆದ್ರೆ ಅಮ್ಮ ತಾಯಿ ತಳಿ ಯಾರ ಹತ್ರ ಆದ್ರೂ ಕೇಳ್ಕೋಬಹುದು ಅಲ್ವಾ. ಬಟ್ ಎಲ್ಲಾದ್ರೂ ಮಿಡಲ್ ಕ್ಲಾಸ್, ನಮ್ಮ ಹೈಯರ್ ಮಿಡಲ್ ಕ್ಲಾಸ್ ಅಂತ ಹೇಳಿ ಒಂದು ಆ ಲೆವೆಲ್ಗೆ ಬರೋದು, ಒಂದು ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂತ ವ್ಯಕ್ತಿ ಎಲ್ಲಿಯಾದ್ರೂ ಆಲ್ ಆಫ್ ಸಡನ್ ಎಲ್ಲಿಯಾದ್ರೂ ಒಂದು ಸ್ಟೆಪ್ ಆದ್ರೂ ಕೆಳಗೆ ಇಳಿದ್ರೆ, ಕ್ಯಾನ್ ಯು ಇಮ್ಯಾಜಿನ್, ಕ್ಯಾನ್ ವಿ ಏಬಲ್ ಟು ಟಾಕ್ ಟು ಎನಿಬಡಿ, ಹೇಳಕ್ಕಾಗಲ್ಲ ಅಂತ ಒಂದು ಸಿಚುವೇಶನ್. ಅಂಡ್ ನನ್ನೊಬ್ರು ಫ್ರೆಂಡ್ ಇಂದ ನನ್ನ ಮಿಸ್ಸಸ್ ಅಲ್ಲಿ ಸ್ವಲ್ಪ ಏನೋ ಚಿಲ್ಲರೆ ಕಾಸೆಲ್ಲ ಇತ್ತು. ಹಾಗೆ 2,000 ಚಿಲ್ಲರೆ ರೂಪಾಯಿ ಮಾಡ್ಕೊಂಡು ಮುಂಬೈಗೆ ಟ್ರಾವೆಲ್ ಮಾಡ್ಕೊಂಡೆ ಇದನ್ನ ಅರ್ಥ ಮಾಡ್ಲಿಕ್ಕೋಸ್ಕರ. ಆವಾಗ ಒಂದು ವ್ಯಕ್ತಿಯನ್ನು ಮೀಟ್ ಮಾಡಿದೆ. ಅಂಡ್ ದಟ್ ಪರ್ಸನ್ ವಾಸ್ ಓನಿಂಗ್ ಎ ಮರ್ಸಿಡೀಸ್ ಬೆಂಜ್. ಊಟಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು ಮರ್ಸಿಡೀಸ್ ಬೆಂಜ್ ಅಲ್ಲಿ. ಸೊ ಅವ್ರು ಹೇಳಿದ್ರು, ಇದು ನಾನು ಈ ಇಂಡಸ್ಟ್ರಿಯಲ್ಲಿ ಮಾಡಿದಂತ ಇದು ಕಾರು. ಅವರ ಮಂತ್ಲಿ ಇನ್ಕಮ್ ಅನ್ನು ತೋರಿಸಿದ್ರು 10,72,000 rupees. 10,72,000 ರೂಪಾಯಿ ಇನ್ಕಮ್ ಅನ್ನು ನನ್ಗೆ ತೋರಿಸುವಾಗ ತಲೆಯಲ್ಲಿ ಏನೋ ಆಯ್ತು ನನ್ಗೆ. ಆ ಒಂದ್ಸಲ ಒಂದ್ ಸೈಡ್ ಅಲ್ಲಿ ನನ್ಗೆ ಏನಾಗ್ತಿದೆ ಅಂದ್ರೆ, ಎಸ್, ಇಫ್ ಐ ಜಾಯಿನ್, ನಾನು ಎಲ್ಲಾದ್ರೂ ಮಾಡ್ಕೊಂಡ್ರೆ 1 ಲಕ್ಷ ಇನ್ಕಮ್ ಆದ್ರೂ ನನ್ಗೆ ಇವತ್ತಿನ ಪರಿಸ್ಥಿತಿ ಏನೋ ಆಗ್ಲಿ 1 ಲಕ್ಷದ ಇನ್ಕಮ್ ತಗೊಳ್ಬಹುದು ಅಂತೇಳಿ ಒಂದು ಭಾವನೆ ಇತ್ತು. ಅಲ್ಲಿಂದ ನನ್ನ ನೋನಿ ಸ್ಪಿರುಲಿನಾ ವಿತ್ ಟೀ ಪೌಡರ್ ಅಂಡ್ ಟೂತ್ ಪೇಸ್ಟ್ ಜೊತೆಗೆ ನನ್ನ ಜರ್ನಿ ಅಲ್ಲಿಂದ ರಿಜಿಸ್ಟರ್ ಮಾಡಿಕೊಂಡು ಐ ಕೇಮ್ ಬ್ಯಾಕ್ ಆಫ್ಟರ್ ಸ್ಟೇಯಿಂಗ್ 1 day. ದಟ್ ವಾಸ್ ಮೈ ಸ್ಟಾರ್ಟ್ ಅಪ್ ವಿತ್ ವೆಸ್ಟೀಜ್. ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಕೊಂಡೆ, 3 month ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಕೊಂಡೆ. ಸೀರಿಯಸ್ಲಿ ಬಿಲೀವ್ ಮಿ ಮೈ ಫ್ರೆಂಡ್ಸ್, ನನ್ ಕೋಲ್ಡ್ ಇವತ್ತಿನ ದಿವಸಗೂ ಐ ಡು ನಾಟ್ ಹ್ಯಾವ್ ದ ರನ್ನಿಂಗ್ ನೋಸ್. 6 month ಕಂಟಿನ್ಯೂಸ್ಲಿ ರನ್ನಿಂಗ್ ನೋಸ್ ಪ್ರಾಬ್ಲಮ್ ಇತ್ತು. ಐ ಹ್ಯಾಡ್ ಅ ಸಿವಿಯರ್ ಮೈಗ್ರೇನ್, ಸಿಸ್ಟಮ್ ಎದುರುಗಡೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಅಂಡ್ ಐ ಹ್ಯಾಡ್ ಅ ವೆರಿ ಹೆಲ್ತ್ ಇಶ್ಯೂಸ್ ನನಗಿತ್ತು. ಬಟ್
ಆತರ ನನ್ಗೆ ತೋರಿಸ್ಕೊಳ್ಳುವಂತದ್ದಲ್ಲ, ಬಟ್ ಇಂಟರ್ನಲ್ ಹ್ಯಾಡ್ ಅ ಪ್ರಾಬ್ಲಮ್. ಅಸ್ತಮಾ 2 ಸಲ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೆ, ಅದಕ್ಕೋಸ್ಕರ ಅಲರ್ಜಿಕ್ ಪ್ರಾಬ್ಲಮ್ ಇತ್ತು. ದೀಸ್ ಆರ್ ದ ಥಿಂಗ್ಸ್ ಗಾಟ್ ಡೌನ್. ಅವಾಗ ನನ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಪ್ರಾಡಕ್ಟ್ ಮೇಲೆ ಕಾನ್ಫಿಡೆನ್ಸ್ ಬಂತು, ನೆಟ್ವರ್ಕ್ ಮಾರ್ಕೆಟಿಂಗ್ ತಲೆ ಬುಡ ಏನು ಅರ್ಥ ಆಗಿರ್ಲಿಲ್ಲ, ಪ್ಲಾನ್ ಅಂತೂ ಅರ್ಥನೇ ಆಗಿರ್ಲಿಲ್ಲ. ಬಟ್ ಐ ಅಪ್ರೋಚ್ ದ ಪೀಪಲ್. ಅಪ್ರೋಚ್ ಮಾಡುವಾಗ ಒಬ್ಬ ಆಮ್ವೇದ್ ಒಬ್ಬ ವ್ಯಕ್ತಿ ಇದ್ದ, ಅವನು ಆಮ್ವೇದ್ ಹೇಳ್ಕೊಂಡಿದ್ದ. ವಾಪಸ್ ನಾನ್ ಬಂದೆ, ಅಗೇನ್ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಫೋರ್ತ್ ಟೈಮ್ ಅಪ್ರೋಚ್ ಮಾಡಿದೆ. ದೆನ್ ಈ ಫೈನಲ್ ಈ ಜಾಯಿನ್ ಅಂಡ್ ಈ ಟುಕ್ ಸಮ್ ಆಫ್ ದ ಪ್ರಾಡಕ್ಟ್. ನನ್ನ ರಿಲೇಟಿವ್ಸ್ ನವರು ನನ್ಗೆ ನೆಗ್ಲೆಕ್ಟ್ ಮಾಡಿದಷ್ಟು, ನನ್ನನ್ನು ಇನ್ಸಲ್ಟ್ ಮಾಡಿದಷ್ಟು ಹೊರಗಿನವರು ಮಾಡಿರ್ಲಿಕ್ಕಿಲ್ಲ. ಮೈ ವೈಫ್ಸ್ ಕಡೆಯವರು, ನನ್ನ ಫ್ಯಾಮಿಲಿಯವರು ಅಷ್ಟೊಂದು ಇನ್ಸಲ್ಟಿಂಗ್ ಅಂತ ಹೇಳಿದ್ರೆ ಸುಸೈಡ್ ಮಾಡ್ಕೋಬೇಕು, ಆ ತರದ್ದು ಇನ್ಸಲ್ಟಿಂಗ್. ಸೊ ಫೈನಲಿ ನನ್ ಜಾಬ್ ಇಂದ ಗೇವ್ ಅಪ್ ಮಾಡ್ಬೇಕು ಅಂದ್ರೆ ಮನೇನು ಮಾಡ್ಕೊಂಡೆ. ಗೇವ್ ದ ಥಿಂಗ್, ಸಾಲ ಗೀಲ ಏನೆಲ್ಲ ಇತ್ತು ಎಲ್ಲ ಮುಗಿಸ್ಬಿಟ್ಟು ಮನೆಯೆಲ್ಲ ಮಾರ್ಕೊಂಡು ನಾನು ಬಾಡಿಗೆ ಮನೆಗೆ ಬಂದ್ಬಿಟ್ಟೆ. ಎವ್ರಿಥಿಂಗ್, ಒಂದು ಜಾಗ ತಗೊಂಡಿದ್ದೆ, ಅದ್ರ ಮೇಲೆ ಬಾಡಿಗೆ ಮನೆಗೆ ಬಂದ್ಬಿಟ್ಟೆ. ಮನೆ ಬಂದು ನೆಟ್ವರ್ಕ್ ಅನ್ನು ಬೆಳೆಸ್ಕೊಂಡು ಸ್ಲೋಲಿ ಬಂದು ದೆನ್ ಐ ಬಿಕಮ್ ಅ ಗೋಲ್ಡ್ ಡೈರೆಕ್ಟರ್ ಪೊಸಿಷನ್ ಬಂದೆ. ಗೋಲ್ಡ್ ಡೈರೆಕ್ಟರ್ ಪೊಸಿಷನ್ ಬರುವಾಗ 14,400 ಸ್ಯಾಲ್ರಿ, ಇನ್ಕಮ್, ವೆಸ್ಟೀಜ್ ಇನ್ಕಮ್. ಬೈ ದಟ್ ಟೈಮ್ ದ ನನ್ನ ಉದಯ ಟಿವಿದು ಇನ್ಕಮ್ ಬಂದು 44,483 rupees monthly. Now, at that point of time, I gave up my job. I resigned my job. Management wasn't accepted my resignation. ಮನೆಗೆ ಬಂದ ಮೇಲೆ ಅಗೇನ್ ರೆಸಿಗ್ನೇಷನ್ ಕಳಿಸಿದೆ. ಐ ಸೆಡ್ ಐ ವಾಂಟ್ ಟು, ನಾನು ನಂದೇ ಸ್ವಂತ ಇದು ಮಾಡ್ತಾ ಇದ್ದೀನಿ, ಸೊ ಐ ವಾಂಟೆಡ್ ಟು ರಿಸೈನ್, ಪ್ಲೀಸ್ ಅಕ್ಸೆಪ್ಟ್. ನಂದು ಸನ್ ಟಿವಿದು ID ಕಾರ್ಡ್, ಪ್ರೆಸ್ ಇದ್ದು ID ಕಾರ್ಡ್, still it is remaining in my house. The company didn't accepted my resignation. 14,000 rupees the vestige income, 44,000 rupees salary. Is there any fool in this world who are getting a bigger salary and giving up and continuing this kind of a concept? Is there any fool? ಯಾರಾದ್ರೂ ಇರ್ಬೋದಾ? I was a first fool ಅಂತ ಹೇಳ್ಬೋದು, ನೀವು ಹೊಸಬರಾಗಿ ಕೇಳೋದಾದ್ರೆ. ಬಟ್ ಐ ಸೇಡ್ ಐ ಆಮ್ ಇಂಟೆಲಿಜೆಂಟ್ ಪರ್ಸನ್ ಟುಡೇ. ಯಾಕೆಂದ್ರೆ ಅಲ್ಲಿ ಗೇವ್ ಅಪ್ ಆ ಸ್ಯಾಲರಿಯನ್ನು ಬಿಟ್ಟುಕೊಂಡು ನಾನು ಇದನ್ನು ಕಂಟಿನ್ಯೂ ಮಾಡಿದಕ್ಕೆ, ಅಂಡ್ ನನ್ನ ಲೈಫ್ ಅಲ್ಲಿ ಟ್ರಮೆಂಡಸ್ ಚೇಂಜಸ್ ಐ ಗಾಟ್ ಇನ್ ಮೈ ಲೈಫ್. ಅಲ್ಲಿಂದ ಸ್ಟಾರ್ ಡೈರೆಕ್ಟರ್, ಡೈಮಂಡ್ ಡೈರೆಕ್ಟರ್ ಅಲ್ಲಿ ಮೈ ಇನ್ಕಮ್ ಫ್ರಮ್ 168 ಅಲ್ಲಿ ಇನ್ಕಮ್ ಇಂದ ಸ್ಟಾರ್ಟ್ ಮಾಡಿದಂತ ಜರ್ನಿ. when I go up to diamond director, 1,07,000 income ಬಂತು. Believe me, my dear friends, ಜಾಬ್ ಅಲ್ಲಿ ಇದ್ದ ಉದಯ ಟಿವಿಯಲ್ಲಿ ಇದ್ದವರು ಕೆಲವರೆಲ್ಲ ಅವರವರ ಮನೆಯಲ್ಲಿ ಇದ್ದಾರೆ, ಇವತ್ತು ಜಾಬ್ ಇಲ್ಲದಿದ್ದಾರೆ. they are my friends. ಕೆಲವು ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ದಾರೆ. ಎವ್ರಿ ಡೇ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೆಸೇಜಸ್ ಹೋಗ್ತಾ ಇದೆ, ಅವ್ರ ಬರ್ತಾ ಇದೆ. ಮೈ ಡಿಯರ್ ಫ್ರೆಂಡ್ಸ್, ಲಾಸ್ಟ್ 1 year ಇಂದ ಕೋವಿಡ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಮನೇಲಿ ಇದ್ಕೊಂಡು, ಬೀಯಿಂಗ್ ಎಟ್ ಹೋಮ್, ನಾನು ಮನೇಲಿ ಇದ್ಕೊಂಡು ವಾಟ್ ಐ ಅರ್ನ್ಡ್, if you ask me, I will tell you, last 1 year from March to and this year March, I got an income of 40 lakh rupees. 1 year income. Investige. What are the things that happened in my life ಅಂತ ಕೇಳಿದ್ರೆ, ನಾನು 15 years ಇದು ವರ್ಕ್ ಅಂದ್ರೆ 40 years, ನನ್ನ ಏಜ್ 40 ವರೆಗೂ I didn't have a focused mindset ಅಂತ ಹೇಳ್ಬೋದು. 90% people, they are hard worker, they are not a goal setter. ಗೋಲ್ ಇಲ್ಲದಂತ ವ್ಯಕ್ತಿಗಳು 90%, ಅದರಲ್ಲಿ ನಾನು ಒಬ್ಬನಾಗಿದ್ದೆ. There is a 9% of the people, they have a goal but they are not into action mode people. 90% people, they do not have a goals. ಅವರು they are hard worker, ಬೆಳಿಗ್ಗೆಯಿಂದ ಸಂಜೆವರೆಗೆ ಹಾರ್ಡ್ ವರ್ಕ್ ಮಾಡ್ತಾರೆ. ಗೋಲ್ ಇಲ್ಲ ಅವರಿಗೆ. ಡ್ರೀಮ್, ಕನಸು ಕಾಣ್ತಾರೆ, ಬೆಳಿಗ್ಗೆ ಆ ಕನಸು ವಾಶ್ರೂಮ್ಗೆ ಹೋದ್ರೆ ಕನಸು ಹೋಗ್ಬಿಡುತ್ತೆ, ನೆಕ್ಸ್ಟ್ ಡೇ ಮತ್ತೆ ಹೊಸ ಕನಸು ಹುಟ್ಟುಕೊಳ್ಳುತ್ತೆ, ಮತ್ತೆ ಅಗೇನ್ ದ ಸೇಮ್ ಥಿಂಗ್. ಬಟ್ ಆ ಫೋಕಸ್ಡ್ ಕನಸು ಇರೋದಿಲ್ಲ. 9% ಪೀಪಲ್, ದೇ ಹ್ಯಾವ್ ಅ ಗೋಲ್ಸ್ ಬಟ್ ದೇ ನಾಟ್ ಇನ್ ಟು ಆಕ್ಷನ್ ಮೋಡ್. ಲೂಡೋ ಆಡ್ತಾನೆ ಇರ್ತಾರೆ. ದೇ ಹ್ಯಾವ್ ಅ ಗೋಲ್ಸ್. ಯಾವ್ದಾದ್ರು ಒಳ್ಳೆ ಲಕ್ಸುರಿ ಕಾರ್ಗಳು, ಬೈಕ್ಗಳು, ಏನಾದ್ರು 40 ಇಂಚ್ ಇದು ಅಥವಾ ಮೊಬೈಲ್ ಫೋನ್ ಗ್ಯಾಜೆಟ್ಸ್ ಎಲ್ಲ ಬರೋದಾದ್ರೆ, ದೇ ವಾಂಟೆಡ್ ಟು ಗೆಟ್ ಇಟ್, ಬಟ್ ಅದಕ್ಕೆ ಆಕ್ಷನ್ ಮಾಡೋಕೆ, ಅದಕ್ಕೆ ತಗೊಳ್ಳಕ್ಕೆ ರೆಡಿ ಇಲ್ಲದವರು 9% ಪೀಪಲ್. ಅಂಡ್ ದೇರ್ ಆರ್ 1% ಪೀಪಲ್, ದೇ ಆರ್ ಆಕ್ಷನ್ ಮೋಡ್ ಪೀಪಲ್, ದೇ ಆರ್ ಅ ಗೋಲ್ ಸೆಟರ್, ಬಟ್ ದೇ ಆರ್ ಫೈಂಡಿಂಗ್ ದ ವೇ ಟು ಗೆಟ್ ಇಟ್. ಆ 1% ಅನ್ನು ನಾನು ಹುಡುಕ್ತಾ ಬಂದೆ. ದೆನ್ ಐ ಬಿಲ್ಡ್ ಅಪ್ ಮೈ ಟೀಮ್, ಬಿಲ್ಡ್ ಅಪ್ ಮಾಡ್ಕೊಂಡು ಅಂಡ್ ಟುಡೇ ದಟ್ 1 year ಅಲ್ಲಿ ಆದಂತಹ ಜರ್ನಿ ಅಂತ ಹೇಳಿದ್ರೆ 40 lakh rupees ಇನ್ಕಮ್ 1 yearದು.
What are the things that changed in my life ಅಂತ ಕೇಳಿದ್ರೆ, that the first thing is income, source of income. Lockdown period ಅಲ್ಲಿ ಮನೇಲಿ ಇದ್ದುಕೊಂಡು where I am getting a nutrition food at home, being hygienic at home, fresh hair with a sharp air purifier, nutrition supplement. I'm taking a lot of nutrition supplement. Hope you all can see it. Some of them can see it. ಹೌದಾ? ಅದ್ರ ಜೊತೆಗೆ I could able to give a best education to my kids, and one of my son is studying in abroad. MBBS study ಮಾಡ್ತಾ ಇದ್ದಾರೆ abroad ಅಲ್ಲಿ. ಬೇರೆ 67 countries students ಗಳಿದ್ದಾರೆ. That is my life's biggest achievement, I can say. When I struggled for my education, ನನ್ನ ಎಜುಕೇಶನ್ ಗೋಸ್ಕರ ನಾನು ಸ್ಟ್ರಗಲ್ ಮಾಡ್ತಾ ಇದ್ದ ಒಂದು ಟೈಮು, ಬಟ್ ನಾನು ಒಂದು ನಿರ್ಧಾರ ಬಂದಿದೆ, ನನ್ನ ಮಕ್ಕಳ ಎಜುಕೇಶನ್ ಇಟ್ ಶುಡ್ಂಟ್ ಬಿ ಲೈಕ್ ದಟ್. ಇಟ್ ಶುಡ್ ಬಿ ಗೋ ಹೈಯರ್ ಅಂಡ್ ಹೈಯರ್, ನೋ ಮ್ಯಾಟರ್ ವಾಟ್ ಇಟ್ ಟೇಕ್ಸ್. ಸೊ ಐ ಕುಡ್ ಏಬಲ್ ಟು, ನನ್ನ ಮಗಳನ್ನ ನೋಡಿರ್ಬೋದು, ಆದಿತ್ಯ ಸರ್ ನೋಡಿದ್ದಾರೆ, ಮತ್ತೆ ಕೆಲವರು ನೋಡಿರ್ಬೋದು. ಸೊ ಕಾರ್ ತಗೊಂಡು ಬರ್ತಾ ಇದ್ರು, ಉಡುಪಿವರೆಗೆ ಬರ್ತಾ ಇದ್ರು. ಸೊ ಈಸ್ ಇನ್ ಅಬ್ರಾಡ್ ನಾವು. ಅವರು ಸ್ಟಡಿ ಮಾಡ್ಲಿಕ್ಕೆ ಹೋಗಿದ್ದಾನೆ. So another one son is studying in Mangalore. Third one daughter is getting prepared for the NEET and PDS ಗೋಸ್ಕರ. Fourth is my daughter. I have 4 kids and 1 wife plus me, the 6th. So no girlfriend, nothing now, only wife. Okay. So income ಬರ್ತಾ ಇದೆ, ನ್ಯೂಟ್ರಿಷನ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ, ಹೈಜಿನಿಕ್ ಇದೆ, ಇನ್ಕಮ್ ಬರ್ತಾ ಇದೆ. What else you required in my life, in your life? ಕಾರ್ ತಗೊಂಡೆ 3 years ಬ್ಯಾಕ್, ಕಾರ್ ತಗೊಂಡೆ, ಅಬ್ರಾಡ್ ಟೂರ್ 6 countries, ಶಿಪ್, ಕ್ರೂಸ್ ಇದ್ದು ಟೂರ್ ಅಂತ ಹೇಳಿದ್ರೆ ನಂದು 15 years ಒಂದು ಡ್ರೀಮ್ ಅಂತ ಹೇಳ್ಬೋದು. ದಟ್ ಐ ಫಿಲ್ ನಾಟ್ ಫ್ರಮ್ ದ ಜಾಬ್, ಫ್ರಮ್ ದ ವೆಸ್ಟ್. ಜಾಬ್ ಅಲ್ಲಿ ನಾನು ಒಳ್ಳೆ ಕಂಪನಿಲಿ ವರ್ಕ್ ಮಾಡಿ ನನಗೆ ಕ್ರೂಸ್ ಶಿಪ್ ಅಲ್ಲಿ ಹೋಗ್ಲಿಕ್ಕೆ, ತಿರುಗಾಡ್ಲಿಕ್ಕೆ ಭಾಗ್ಯ ಸಿಕ್ಕಿಲ್ಲ, ಬಟ್ ಇಲ್ಲಿ ಸಿಕ್ಕಿದೆ. ನನ್ನ ರಿಲೇಟಿವ್ಸ್ ಏನು ನನಗೆ ಪಾಸ್ಪೋರ್ಟ್ ಅಲ್ಲಿ ಕಳಿಸ್ಕೊಂಡು ವೀಸಾ ಇದು ಮಾಡ್ಕೊಂಡು ಮಸ್ಕತ್ಗೆ ಬಾ ಅಂತ ಹೇಳಿ 25 ರೂಪಾಯಿ ಜಾಬ್ ಇದೆ, ಬಂದ್ ಬಾ ಅಂತ ಹೇಳಿದವರಿಗೆ ನಾನು ಒಂದು ಮಾತು ಹೇಳಿದೆ, ನಾನ್ ದುಡಿಯೋದಾದ್ರೆ ಇಂಡಿಯಾದಲ್ಲಿ, ಖರ್ಚು ಮಾಡೋಕ್ಕೋಸ್ಕರ ಬಾಕಿ ಕಂಟ್ರಿಗೆ ತಿರುಗಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಆವಾಗ ಕೊಟ್ಟಿದ್ದೇನೆ. ದಟ್ ಟೈಮ್ ಯಾವಾಗ ಅಂತ ಹೇಳಿದ್ರೆ ನನ್ನ ಸಕ್ಸಸ್ ನ ಟೈಮ್ ಅಲ್ಲ, ನನ್ನ ಒನ್ ಆಫ್ ದ ವರ್ಸ್ಟ್ ಟೈಮ್ ಅಲ್ಲಿ ಹೇಳಿದಂತ ಸ್ಟೇಟ್ಮೆಂಟ್. ವರ್ಸ್ಟ್ ಟೈಮ್ ಅಲ್ಲಿ ಏನಾದ್ರೂ ಹೇಳ್ತಾರ, ಧೈರ್ಯ ಬರಲ್ಲ. ಬಟ್ ಐ ವಾಸ್ ಅ ಪರ್ಸನ್, ಐ ಸೆಡ್ ಏನಾದ್ರೂ ಮಾಡೋದಾದ್ರೆ ಇಂಡಿಯಾದಲ್ಲೇ ಮಾಡ್ಕೊಳ್ತೀನಿ, ಬಟ್ ಖರ್ಚು ಮಾಡ್ಲಿಕ್ಕೆ ನಾನು ಅಬ್ರಾಡ್ ಟೂರ್ಗೋಸ್ಕರ ನಾನು ಹೋಗ್ತೀನಿ. ಸೊ ದ ಸೇಮ್ ಥಿಂಗ್ ಹ್ಯಾಪನ್ ಟು ಮೀ. ಅವ್ರು ಅಬ್ರಾಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮನೆಗೆ ಖರ್ಚಿಗೆ ಕಳಿಸ್ತಾ ಇದ್ದಾರೆ, ಬಟ್ ಐ ವಾಸ್ ದ ಪರ್ಸನ್, ಐ ಕುಡ್ ಏಬಲ್ ಟು ಟ್ರಾವೆಲ್ 6 country with the help of Vestige Marketing Private Limited. I am really grateful to the Vestige Marketing Private Limited. So this was my journey. And ಗಾಡಿ ಹೇಳ್ಬೋದು, ಮನೆ ಹೇಳ್ಬೋದು. ಬಾಡಿಗೆ ಮನೆಗೆ ಬಂದಂತ ವ್ಯಕ್ತಿ ಈಗ ಸ್ವಂತ ಮನೆಗೆ ಚೇಂಜ್ ಮಾಡಿದ್ದೇನೆ. ಕಾರ್ ಇಲ್ಲದಂತ ವ್ಯಕ್ತಿ ಕಾರ್ ತಗೊಂಡಿದ್ದೀನಿ. ಎಜುಕೇಶನ್ ನನ್ನ ಟೈಮಲ್ಲಿ, ನನ್ನ ಕಷ್ಟದಲ್ಲಿ ಎಜುಕೇಶನ್ ಮಾಡಿದ್ರೆ ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತಾ ಇದೆ. ಮನೆಯಲ್ಲೇ ಇದ್ಕೊಂಡು ಡಿಜಿಟಲ್ ಅಲ್ಲೇ ಮೊಬೈಲ್ ಮುಖಾಂತರ ನೆಟ್ವರ್ಕ್ ಅನ್ನು ಬೆಳೆಸ್ಕೊಂಡು, ಟೀಮ್ ಅನ್ನು ಬೆಳೆಸ್ಕೊಂಡು, ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಒಳ್ಳೆ ಇನ್ಕಮ್ ತಗೊಳ್ಳಿಕ್ ಆಗ್ತಾ ಇದೆ. 6 digit ಇನ್ಕಮ್ ಅನ್ನು ಆರಾಮದಲ್ಲಿ ಇವತ್ತು ತಗೊಳ್ಳಿಕ್ ಆಗ್ತಾ ಇದೆ. ವಾಟ್ ಇಸ್ ಯು ರಿಕ್ವೈರ್ಡ್ ಇನ್ ಮೈ ಲೈಫ್, ಇನ್ ಯುವರ್ ಲೈಫ್ ಯಾರ್? ಈ ತರ ಜೀವನ ಬರ್ತಾ ಇದ್ರೆ ವಾಟ್ ಎಲ್ಸ್ ರಿಕ್ವೈರ್ಡ್? ಇದಕ್ಕಿಂತ ಇನ್ನೇನ್ ಬೇಕು? ಮೈ ವಿಷನ್, ಇಫ್ ಯು ಆಸ್ಕ್ ಮೀ ನೆಕ್ಸ್ಟ್, I want to make an asset of 50 crore to 100 crore rupees coming 10 years. That is my ನಂದು ಎಲ್ಲಿಯಾದ್ರೂ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಿಮ್ಗೆ ವಿಡಿಯೋ ಸಿಗ್ಬೋದು. ದ ಪಬ್ಲಿಕ್ ಅಲ್ಲಿ ಹೇಳಿದೆ 20 country ಅಲ್ಲಿ ನನ್ನ ಬಿಸ್ನೆಸ್ ಅನ್ನ ಡೆವಲಪ್ ಮಾಡಬೇಕು. ಅಂಡ್ ಐ ವಾಂಟ್ ಟು ಮೇಕ್ ಅನ್ ಆಸೆಟ್. ಆಸೆಟ್ ಅಂದ್ರೆ ಏನು? ಆಸ್ತಿ. ಐ ವಾಂಟ್ ಟು ಮೇಕ್ ಎ ಆಸೆಟ್ ಆಫ್ 50 crore to 100 crore. ಆವಾಗ 1 lakh ಗೋಸ್ಕರ ಬಂದವರು. ಕೆಲವರು ಹೇಳ್ಬೋದು ಇವನಿಗೆ ಏನಾದ್ರೂ ಹುಚ್ಚು ಹಿಡಿದಿದೆ ಅಥವಾ ಯಾರಾದ್ರೂ ಬ್ಯಾಕ್ ಇಂದ ಏನಾದ್ರೂ ಹೇಳ್ತಾ ಇದಾರೆ ಅಂತ. ನೋ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಪೊಟೆನ್ಶಿಯಲ್. ದಿಸ್ ಇಂಡಸ್ಟ್ರಿ ಇಸ್ ಗ್ರೋನ್ ಅಪ್ ಸೋ ಮಚ್. ಇವತ್ತು ಆ ತರ ಆಗಿದೆ. ಆದಿತ್ಯ ಅವರೇ, ಇನ್ನೊಂದು ಐಡಿಯಾನು ಸಹ ನೀವು ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗ್ತದ? ಅಥವಾ ನಾನು ಐ ವುಡ್ ಲೈಕ್ ಟು ರನ್ ಎ ಸರ್, ಯಾವ ಐಡಿ ಇದು ಹೋಸ್ಟ್ ಮಾಡ್ಬೇಕು ಸರ್? ಇದು ಐಡಿ ಮಾತಾಡೋದು ಐಡಿಯಾ, ಇನ್ನೊಂದು ಐಡಿಯಾ? ಸರ್ ವೇಟ್ ಅ ಮಿನಿಟ್. ಹಾ, ಬೇಡ, ನಾನು ಇದ್ರಲ್ಲೇ ಮಾಡ್ತೇನೆ. ಇದು ವಿಡಿಯೋ ಆನ್ ಇರೋದ್ರಲ್ಲಿ ಹೋಸ್ಟ್ ಮಾಡ್ಬೇಕಾ ಸರ್?
ಬೇಡ ಬೇಡ ಪರವಾಗಿಲ್ಲ, ನಾನು ಐ ಡೂ ಇಟ್ ಫ್ರಮ್ ಇದ್ರಲ್ಲೇ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. Yeah, but sir, you have to be host. ಓ So yeah, ಓಕೆ. or else we can. No, wait a minute. I can just change that. Yeah, now you can share screen. Yeah, I change in security. You can share screen. Okay. So this is about my short journey, but still I'm learning. ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ನಾವು ಬಂದಿದ್ದೀವಿ. ಸೊ ಇವತ್ತು ಕೆಲವರು ದೇರ್ ಆರ್ ಸಮ್ ಪೀಪಲ್ ಮನೇಲಿ ಇದ್ದುಕೊಂಡು ಏನ್ ಮಾಡೋದು, ಇವತ್ತು ಬೇಡ ಲಾಕ್ ಡೌನ್ ಎಲ್ಲ ಮುಗಿಲಿ ಆಮೇಲೆ ನೆಟ್ವರ್ಕ್ ಮಾಡೋಣ ಅಂತ ಹೇಳುವವರು ಇರ್ತಾರೆ. ದೇರ್ ಆರ್ ಸಮ್ ಪೀಪಲ್ ದೇ ಟೇಕ್ ಇಟ್ ಆಸ್ ಅ ಆಪರ್ಚುನಿಟಿ. ಲಾಕ್ ಡೌನ್ ಪೀರಿಯಡ್ ಅಥವಾ ಕೋವಿಡ್ ಅಥವಾ ಬ್ಲಾಕ್ ಫಂಗಸ್, ವೈಟ್ ಫಂಗಸ್, ಯೆಲ್ಲೋ ಫಂಗಸ್, ವಾಟ್ ಎವರ್ ಇಸ್ ಅ ಫಂಗಸ್ ಇಸ್ ರಿಮೈನಿಂಗ್ ಆರ್ ಔಟ್ಸೈಡ್, ದೇ ಟೇಕ್ ಇಟ್ ಆಸ್ ಅ ಆಪರ್ಚುನಿಟಿ. ದೇರ್ ಆರ್ ಸಮ್ ಪೀಪಲ್ ದೇ ಟೇಕ್ ಇಟ್ ಆಸ್ ಅ ಫಿಯರ್. ಯಾರು ಫಿಯರ್ ಅಲ್ಲಿ ಇದ್ದಾರೆ ದೇ ವಿಲ್ ರಿಮೈನ್ ವಿತ್ ಅ ಫಿಯರ್. ಬಟ್ ಕಾಸ್ಟ್ ರೈಸ್ ಆಗ್ತಾನೆ ಇದೆ. ನೀವು ನೋಡಿರ್ಬೋದು ಈ ಕೊರೋನಾದ ಟೈಮ್ ಅಲ್ಲಿ ಸಹ ಡೀಸೆಲ್ ರೇಟ್ ಜಾಸ್ತಿನೇ ಆಗಿದೆ. ಸೊ ಲಾಕ್ ಡೌನ್ ಆದ ನಂತರ ನೀವು ಪೆಟ್ರೋಲ್ ನೀವು ನಿಮ್ಮ 2 ವೀಲರ್ ಅನ್ನ ಅಥವಾ 4 ವೀಲರ್ ನ ತಗೊಂಡು ಹೋಗ್ಬೇಕು ಅಂತ ಆದ್ರೆ ನಿಮ್ಗೆ ಹೈಯರ್ ಕಾಸ್ಟ್ ತಗೊಂಡೇ ಕೊಡ್ಬೇಕು. ನೀವು ಫಿಯರ್ ಅಲ್ಲಿ ಮನೇಲಿ ಕಾಸ್ಟ್ ಏನು ಕಡಿಮೆ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಿತ್ತು, ಯು ಹ್ಯಾವ್ ಟು ಡಿಸೈಡ್ ಯೋರ್ ಸೆಲ್ಫ್ ನೌ to whether you want to focus on income or you focus on the problems. Where you focus on your problems, you will remain with the problems. If you focus on opportunity, you will focus on opportunity. You will come up with solution with the opportunity. A lot of opportunities there. And ivattu it is a really happiness, ivattu manele idಕೊಂಡು what is the best we can do. ಏನ್ ಮಾಡ್ಲಿಕ್ಕೆ ಆಗ್ತಾ ಇದೆ ಮನೇಲಿ ಇದ್ಕೊಂಡು, ನೆಟ್ವರ್ಕ್ 10 times ಮೋರ್ ಮಾಡಬಹುದು. ಮುಂಚಿನಿಂದಲೂ ನಾವು ಜಾಸ್ತಿಯಾಗಿ ನೆಟ್ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಇವಾಗ ಮುಂಚೆ ಒಂದು ನೆಟ್ವರ್ಕ್ ಮಾಡ್ಬೇಕು ಅಂತಾದ್ರೆ ಅಥವಾ ನಾವು ಪ್ಲಾನ್ ಕೊಡ್ಬೇಕು ಅಂತಾದ್ರೆ ವಿ ಹ್ಯಾಸ್ ಟು ಗೋ ಟು ಸೋ ಮೆನಿ ಪೀಪಲ್ ಅಲ್ವಾ. ನಾವು ಜನರ ಹತ್ರ ಹೋಗ್ಬೇಕಾಗಿತ್ತು. ಅವಾಗ 1 or 2 hourಗೆ ಒಬ್ಬ ವ್ಯಕ್ತಿಯನ್ನು ಪ್ಲಾನ್ ಕೊಡ್ಲಿಕ್ಕೆ ಹೋಗ್ಬೇಕಿತ್ತು. ಪ್ಲಸ್ ನಾವು ಖರ್ಚು ಮಾಡ್ಬೇಕಿತ್ತು. ಅವ್ರು ಎಸ್ ಆರ್ ನೋ ಅಂತ ಹೇಳ್ಕೊಂಡು ನಾವು ಬರ್ಬೇಕಿತ್ತು ವಾಪಸ್. ಒಂದು ಮೀಟಿಂಗ್ ಕರಿಬೇಕು ಅಂತಾದ್ರೆ 20-30 ಜನ ಮೀಟಿಂಗ್ ಬರ್ತಾ ಇದ್ರು. 2 ಗಂಟೆಗೆ ಮೀಟಿಂಗ್ ಅಂತ ಹೇಳಿದ್ರೆ 3 ಗಂಟೆಗೆ ಬರ್ತಿದ್ರು ಸಮ್ ಟೈಮ್. ಬಟ್ ನಾಟ್ ಎವ್ರಿ ಒನ್, ಬಟ್ ಸಮ್ ಪೀಪಲ್. ಬಟ್ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಝೂಮ್ ಅಲ್ಲಿ ನಾವು ಇದ್ರೆ ಈ ಲಾಕ್ ಡೌನ್ ಇಂದ ನಮ್ಗೆ ಇರುವಂತ ಆಪರ್ಚುನಿಟಿ ಏನಿದೆ ನೋಡಿ. 4:15 ಅಂತ ಹೇಳಿದ್ರೆ 4:15ಗೆ ಮೀಟಿಂಗ್ ಎಲ್ಲರೂ ಬರ್ತಾರೆ, ಅಥವಾ 4:45 ವಿ ಸ್ಟಾರ್ಟ್ ಅಪ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತೇವೆ ಕೊರೋನಾದಿಂದ. ಎರಡನೇದನ್ನು ಈಗ 63-64 ಜನ ಇದ್ದೀವಿ ಅಲ್ವಾ ಆದಿತ್ ಸರ್? ಐ ಥಿಂಕ್ ಸೊ. ಸೊ ಅದೇ ನೀವು ಹೊರಗಡೆ ನಾವು ಮೀಟಿಂಗ್ ಎಲ್ಲ ಹಾಲ್ ಅಲ್ಲಿ 20 ಜನ ಬಾಡಿಗೆ ಕೊಡಬೇಕು. ಈಗ ಜಿಯೋದು ಅಥವಾ ಸಿಮ್ ಯಾವ್ದು ಇದೆ, 190 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳಿ, ಎಲ್ಲರ ಒಟ್ಟಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಫೇಸ್ ಟು ಫೇಸ್ ನೋಡಿ. ಫೀಲ್ ದಟ್ ವಿ ಆಲ್ ಆರ್ ದೇರ್ ಟುಗೆದರ್ ನಾವು. ಎಷ್ಟು ಜನರನ್ನು ಕನೆಕ್ಟ್ ಮಾಡಕ್ಕಾಗತ್ತೆ, ಮೀಟಿಂಗ್ ಕೊಡಕ್ಕಾಗತ್ತೆ, ಬಿಸ್ನೆಸ್ ಪ್ರೆಸೆಂಟೇಶನ್ ಕೊಡಕ್ಕಾಗತ್ತೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ಈ ಬಿಸ್ನೆಸ್ ಅನ್ನು ಇನ್ನು ಯಾವ ರೀತಿಯಲ್ಲಿ ಸ್ಪೀಡ್ ಅಲ್ಲಿ ಹೋಗ್ಬೋದು ಅಂತ ಹೇಳಿದ್ರೆ, ದೇರ್ ಈಸ್ ಅ ಇವತ್ತು ಸಿಚುವೇಶನ್ ಇದೆ. ಸೊ ಐ ಆಮ್ ರನ್ನಿಂಗ್ ಲಿಟಲ್ ಬಿಟ್ ಆಫ್ ಸ್ಲೈಡ್ಸ್ ಸೊ ದಟ್ ಡಿಜಿಟಲ್ ಇಲ್ಲಿ ಯಾವ ರೀತಿ ವರ್ಕ್ ಮಾಡಬಹುದು, ಯಾವ ರೀತಿಯಲ್ಲಿ 5 to 6 month ವರೆಗೆ ನೀವು ಕ್ರೌನ್ ಡೈರೆಕ್ಟರ್ ಹೋಗ್ಬೋದು. ಈ ಒಂದು ಇದರಲ್ಲಿ ನಮ್ಗೆ ಒಂದ್ ಕಡೆ ಸಿಚುವೇಶನ್ ಕಾಣ್ತಾ ಇದೆ, ಇನ್ನೊಂದು ಕಡೆ ನಮ್ಗೆ ಸೊಲ್ಯೂಷನ್. ವಾಟ್ ಈಸ್ ದ ಬೆಸ್ಟ್ ಸಿಚುವೇಶನ್ ಏನು? pandemic, covid, social distancing or stay at home is it is a problem. But ಈ problem it is not only for you or for me, it is for entire Indian ಅಥವಾ ಎಂಟೈರ್ ಕರ್ನಾಟಕ ಅಲ್ವಾ? ಇದು ಪ್ರಾಬ್ಲಮ್, ಎಲ್ರಿಗೂ ಇರುವಂತ ಪ್ರಾಬ್ಲಮ್. ಬಟ್ ನಮ್ಗೆ ಏನು ಸೊಲ್ಯೂಷನ್? ವಾಟ್ ಇಸ್ ದ ಸೊಲ್ಯೂಷನ್? ಹೆಲ್ತಿ ಫುಡ್ ಅನ್ನು ತಗೊಳ್ಳೋದು, ಆನ್ಲೈನ್ ಶಾಪ್ ಮಾಡ್ಕೊಳ್ಳೋದು, ವರ್ಕ್ ಫ್ರಮ್ ಹೋಮ್ ಮಾಡೋದು. ದಿಸ್ ಇಸ್ ದ ಸೊಲ್ಯೂಷನ್, ಕರೆಕ್ಟ್? ಈ ಸೊಲ್ಯೂಷನ್ ಯಾವಾಗ ನಾವು ಬರ್ತೀವಿ ಆವಾಗ ವಿ ಗೆಟ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಇನ್ ಯೋರ್ ಲೈಫ್. ಸೊ ಹಾಗಾದ್ರೆ ಇವತ್ತು ಗ್ರೋವಿಂಗ್ ಸ್ಟೇಜ್ ಅಲ್ಲಿ ಏನಿದೆ, ಇವತ್ತು ನಿಮ್ಮ ಮನೆಯಲ್ಲಿ ಬಿಸ್ಕೆಟ್, ಆಟ ಇದೆಲ್ಲ ನೀವು ಈ ಒಂದು ತಿಂಗಳಲ್ಲಿ ಲಾಕ್ ಡೌನ್ ಅಂತ ಹೇಳಿ ತಗೊಂಡ್ ಬಂದಿಲ್ವಾ? ಬಂದಿದ್ದೀರಿ. ಚಾ ಕುಡ್ದಿಲ್ವಾ? ಎಸ್, ನೀವು ಚಾ ಕುಡ್ದಿದ್ರಿ. ಅಲ್ಲುಜ್ಜಿಲ್ವಾ? ಬೆಳಿಗ್ಗೆ ಸ್ನಾನ ಮಾಡಿಲ್ವಾ? ಎಸ್, ಯು ಹ್ಯಾವ್ ಡನ್ ಇಟ್. ಶೇವಿಂಗ್ ಕೆಲವರು ಮಾಡಿರ್ಲಿಕ್ಕಿಲ್ಲ, ಅಥವಾ ಕೂದಲು ಕಟ್ಟು ಮಾಡಿರ್ಲಿಕ್ಕಿಲ್ಲ ಬಹುಶಃ. ಬಟ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ವಿ ಡೂ ಇಟ್. ಬಟ್ಟೆ ವಾಶ್ ಮಾಡೋದು, ಪಾತ್ರೆ ತೊಳೆಯೋದು, ಎವ್ರಿಥಿಂಗ್ ವಿ ಡೂ ಇಟ್. ಇವತ್ತು ಟ್ರೆಂಡ್ ಏನು? ಇಂಡಿಯಾದ ಟ್ರೆಂಡ್ ಏನು? ಇವತ್ತು ಬಿಸ್ನೆಸ್ ನ ಟ್ರೆಂಡ್ ಏನು? ಟ್ರಾನ್ಸ್ಪೋರ್ಟೇಷನ್ ಅಥವಾ ಟೂರಿಸಂ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಲೆದರ್ ಇಂಡಸ್ಟ್ರಿ, or any other industry, if you talk,
ಆ ಇಂಡಸ್ಟ್ರಿ ಕೆಳಗೆ ಹೋಗಿದೆ. GDP ತುಂಬಾ ಡೌನ್ ಆಗಿದೆ. ವಿಚ್ ಆರ್ ದ ಇಂಡಸ್ಟ್ರೀಸ್ ಕಮಿಂಗ್ ಅಪ್? ಡಿಜಿಟಲ್ ಅಥವಾ ಇ ಕಾಮರ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಆನ್ಲೈನ್ ಮಾರ್ಕೆಟಿಂಗ್, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇವತ್ತಿನವರೆಗೆ ನೀವು ವೆಸ್ಟೀಜ್ ಅನ್ನು ಕೇಳಿದಿರಾ, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕೇಳಿದಿರಾ, ಬಟ್ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು ಹೇಳ್ತಾ ಇರೋದು. ನಾನು ಈ ಪದವನ್ನು ನಾನು 4 ತಿಂಗಳ ಮುಂಚೆನೇ ನಾನು ಯೂಸ್ ಮಾಡ್ತಾ ಇದ್ದೆ. ಇವತ್ತು ಗೌತಮ್ ಬಾಲಿ ಸರ್ ಸಹ ಇದನ್ನ ನಾಳೆ 2ನೇ ತಾರೀಕಿಗೆ ತರ್ತಾ ಇದ್ದಾರೆ ಬಹುಶಃ. ಸೊ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್, ಈ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇವತ್ತು ಒಂದು ದಿವಸಕ್ಕಲ್ಲ, ದಿಸ್ ವಿಲ್ ರಿಮೇನ್ ಫಾರ್ ಅನದರ್ 20-30 years, 20-30 ವರ್ಷಕ್ಕಿರುತ್ತೆ. ಅಂಡ್ ವೈ ವೆಸ್ಟೀಜ್ ಯಾಕೆ ಮಾಡಬೇಕು ಅಂತ ನೀವು ನನ್ನ ಹತ್ರ ಈ ಸ್ಲೈಡ್ ಗೆ ಮುಂಚೆ ಅಥವಾ ನೆಕ್ಸ್ಟ್ ಕೇಳಿದ್ರೆ ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಕಂಟಿನ್ಯೂ ವಿತ್ ದಟ್. ವೈ ವಿ ಶುಡ್ ಡೂ ಎ ವೆಸ್ಟೀಜ್ ಅಂತ ನನ್ನ ಎಟ್ ದ ಲಾಸ್ಟ್ ಗೆ ನಾನು ಹೇಳ್ತೀನಿ. ಇದರಲ್ಲಿ ಕೆಲವೊಂದು ಸ್ಕ್ರಿಪ್ಟ್ ಇದೆ, ಬೇಕಂದ್ರೆ ಯು ಕ್ಯಾನ್ ಯೂಸ್ ದಿಸ್ ಫಾರ್ ಯೋರ್ ಇದು. ನಾನು ಯಾವ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಅಥವಾ ನನ್ನ ಟೀಮ್ ನವರು ನೆಟ್ವರ್ಕ್ ಮಾರ್ಕೆಟಿಂಗ್ ಇವತ್ತಿನ ದಿವಸ ಬೀಯಿಂಗ್ ಎಟ್ ಹೋಮ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಐ ವಿಲ್ ಟೆಲ್ ಯು ವೈ, ಹೌ ದೇ ಡೂ ಇಟ್. ಇವತ್ತು ನಾವೆಲ್ಲ ಆಸ್ ಎ ಯಂಗ್ಸ್ಟರ್, ನಾನು ಒಬ್ಬ ಯೂತ್, ಎಲ್ಲ ಯೂತ್, ಮೆಜಾರಿಟಿ ಆಫ್ ಯೂತ್ ಇರ್ಬೋದು ನನ್ನ ಜೊತೆಗೆ. ನಾವೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಸೆಲ್ಫಿ, ಚಾಟಿಂಗ್, ರೀಲ್ ಇದೆಲ್ಲ ಮಾಡ್ತೀವಿ ಅಲ್ವಾ? ಬಟ್ ಯಾವ ರೀತಿ ಮಾಡ್ತಿದೆ? ಬಾರೋ ಲೂಡೋ ಆಡೋಣ, ಇಲ್ಲದಿದ್ರೆ ಏನಾದ್ರು ಬಿಲ್ಡಿಂಗ್ ಮೇಲೆ ಹತ್ಕೊಂಡು ಸೆಲ್ಫಿ ತಕೊಂಡು ಪೋಸ್ಟ್ ಮಾಡೋದು, ಅಥವಾ ಯಾವ್ದಾದ್ರು ವಿಡಿಯೋ, ಎಸ್ಪೆಷಲಿ ಗರ್ಲ್ಸ್, ಇಫ್ ದರ್ ಇಸ್ ಅ ಗರ್ಲ್ಸ್ ಇನ್ ದಿಸ್ ರೂಮ್, ದೇ ವುಡ್ ಬಿ ಡೂಯಿಂಗ್ ಮೆಹಂದಿ ಹಾಕೊಂಡು ಅಥವಾ ಬೇರೆ ಬೇರೆ ಡ್ರೆಸ್ ಹಾಕೊಂಡು 2-3 ಫ್ರೆಂಡ್ಸ್ ಜೊತೆಗೆ ರೀಲ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಚಾಟಿಂಗ್ ಮಾಡೋದು, ಕುಕಿಂಗ್ ಏನಾದ್ರು ಡೂ ಸಮ್ ಕೈಂಡ್ ಆಫ್ ಟೈಮ್ ಪಾಸ್ ಅಂತ ಹೇಳ್ಬೋದು. ಬಟ್ ಒಂದು ವಿಷಯ ನಾನು ಹೇಳೋದಾದ್ರೆ, ದಟ್ ಈಸ್ ಕಾಲ್ಡ್ ಎ ಅನ್ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅಲ್ವಾ? ಬಟ್ ಅದೇ ನಿಮ್ಮ ಕೈಯಲ್ಲಿರುವಂತ ಮೊಬೈಲ್, ಯುವರ್ ಮೊಬೈಲ್ ಕಾಸ್ಟ್ 10,000ದಿಂದ 1,00,000 ರೂಪಾಯಿ ಇರೋದು ಮೊಬೈಲ್ ಇರ್ಬೋದು ನಿಮ್ ಕೈಯಲ್ಲಿ. ever you thought that your mobile gonna create income? ಅವ್ರು ಯಾವಾಗಾದ್ರೂ ಥಿಂಕ್ ಮಾಡಿದ್ರೆ ನೀವು ಈ ತರ ಮೊಬೈಲ್ ನನ್ಗೆ ಒಪ್ಪೋ ಅಥವಾ ವಿವೋ ಅಥವಾ ಐಫೋನ್ ಅಥವಾ ಸ್ಯಾಮ್ಸಂಗ್ ಈ ತರ ಎಲ್ಲ ಮೊಬೈಲ್ ನೀವು ತಗೊಂಡಿದ್ರಿ, ಫಾರ್ ವಾಟ್ ಪರ್ಪಸ್ ಯು ಹ್ಯಾವ್ ಟೇಕನ್ ಅಂತ ಹೇಳಿ? You may be taken it for a camera, you might have taken it for some or other things, but never ever might have thought that you would can able to create a lakhs and lakhs rupees income from this mobile. But I'm going to give you the secret today. This mobile gonna be create income of lakhs and lakhs of rupees. Are you interested to know about it? So 10,000ದಿಂದ 1,00,000 ರೂಪಾಯಿ ಮೊಬೈಲ್ ಇದ್ರೆ, convert your mobile into income producing activity. It is called IPA. How to make a big income being at home, being safe and digital. This is the things I'm going to give, because these guys, my Aditya and Akash, and these guys are my favorite. Not just because they are from the other team, they're youngsters and they're doing really great, and I'm really happy that they are doing really great things. ಇದರಲ್ಲಿ ಕೆಲವೊಂದು ಟೂಲ್ಸ್ ನಾನು ಹಾಕಿದ್ದೆ, ಅದರಲ್ಲಿ ಎಲ್ಲಾ ಟೂಲ್ಸ್ ನಿಮ್ಗೆ ಅನ್ವಯ ಆಗಲ್ಲ, ನಾಟ್ ಅವೈಲೇಬಲ್ ಆಲ್ಸೋ. ಬಟ್ ಕೆಲವೊಂದು ಟೂಲ್ಸ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಫಸ್ಟ್ ಟೂಲ್ಸ್ ಅನ್ನ ಬಿಟ್ಕೊಳ್ಳಿ, ಲ್ಯಾಂಗ್ವೇಜ್ ಕನ್ವರ್ಟರ್ ಇಸ್ ಅವೈಲೇಬಲ್. ನಿಮ್ಗೆ ಭಾಷೆನೂ ಹಿಂದಿನೂ ಬರೆದಿದ್ರು ಹಿಂದಿಯಲ್ಲಿ ಮಾತಾಡುವಂತ ಅಪ್ಲಿಕೇಶನ್ ಇದೆ, ಲ್ಯಾಂಗ್ವೇಜ್ ಕನ್ವರ್ಟರ್. ಯು ಕ್ಯಾನ್ ಯೂಸ್ ಇಟ್, ಗೂಗಲ್ ಅಲ್ಲಿ ಸಿಗುತ್ತೆ. ಅಂಡ್ ಇಂಡಿಯನ್ಸ್ ಆರ್ ಸೋ ಬ್ರಿಲಿಯಂಟ್, have 1,000 lakhs and lakhs of apps ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ವರ್ಲ್ಡ್ ಅಲ್ಲಿ ಯಾರು ಇಲ್ಲ, ಬಿಕಾಸ್ ಇಂಡಿಯನ್ಸ್ ಆರ್ ಸೋ ಇಂಟೆಲಿಜೆಂಟ್. they just do hard work, they don't know how to do a smart work 2 hours ಅಲ್ಲಿ. ಸೊ ಇದೆಲ್ಲ ಕೆಲವೊಂದು ಟೂಲ್ಸ್ ನನ್ನ ಟೀಮ್ ನವರಿಗೆ ನಾನು ಕೊಟ್ಟಿದ್ದೇನೆ. ಬಟ್ ಇಫ್ ಯು ಆಲ್ ವಾಂಟೆಡ್, ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ WPS ಆಪ್ ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗೆ ಯೂಸ್ ಮಾಡ್ಕೋಬಹುದು. ವೆಸ್ಟೀಜ್ ಆಪ್ ಮತ್ತೆ ಇದು ವಾಟ್ಸ್ ಪ್ರೊಮೋ ಇನ್ನೊಂದು ಯೂಸ್ ಮಾಡ್ಕೋಬಹುದು. ದೆನ್ ವಾಟ್ಸ್ಆಪ್ ಓಪನ್ ಚಾಟ್, ಯಾಕಂದ್ರೆ ನೀವು ಸ್ಟ್ರೇಂಜರ್ ನಂಬರ್ ಸಿಕ್ಕಿದ್ರೆ ನಿಮ್ಗೆ ಸೇವ್ ಮಾಡ್ಕೋಬೇಕು. ಸೊ ಯು ಆರ್ ಗೆಟಿಂಗ್ ಸಮಥಿಂಗ್ ನ್ಯೂ ಐಡಿಯಾಸ್ ಟುಡೇ. ವಾಟ್ಸ್ಆಪ್ ಓಪನ್ ಚಾಟ್ ಅಲ್ಲಿ ನಂಬರ್ ಹಾಕೊಂಡು ನೀವು ಚಾಟ್ ಮಾಡಕ್ಕೆ ಯೂಸ್ ಮಾಡಬಹುದು. ಗೂಗಲ್ ಡ್ರೈವ್ ಟು ಸೇವ್ ಯುವರ್ ಡೇಟಾಸ್, ದೆನ್ ವೆಬ್ಸೈಟ್ಸ್ ಅಂಡ್ ಆಪ್ಸ್. ಸೊ ಇದರಲ್ಲಿ ಯಾವ ರೀತಿ ನೀವು ಬಿಸ್ನೆಸ್ ಅನ್ನ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಪ್ರಾಸ್ಪೆಕ್ಟಿಂಗ್, ಸ್ಕ್ರಿಪ್ಟ್, ಡೆಮೋ, ಹೋಮ್ ಮೀಟಿಂಗ್ಸ್ ಪ್ರಾಕ್ಟಿಕಲ್ ಆಗಿ ಮಾಡ್ಕೋಬಹುದು. ಲ್ಯಾಂಗ್ವೇಜ್ ಕನ್ವರ್ಟರ್ ಸ್ವಲ್ಪ ಇಲ್ಲಿ ನಾನು ಕೊಟ್ಟಿದ್ದೇನೆ, ಕನ್ನಡ ಟು ಇಂಗ್ಲಿಷ್, ಕನ್ನಡ ಟು ಹಿಂದಿ, ಹಿಂದಿ ಟು ಅದರ್ ಲ್ಯಾಂಗ್ವೇಜ್, ಮರಾಠಿ,
ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ನೀವು ನೆಟ್ವರ್ಕ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಗ್ರೋ ಗ್ಲೋಬಲಿ. ಇಲ್ಲಿ ಕೆಲವೊಂದು ಸ್ಕ್ರಿಪ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಟೀಮ್ಗೆ ಕಳಿಸುವಂತದ್ದು. ಇಟ್ ಇಸ್ ಅ ವೆರಿ ಟಾಪ್ ಸೀಕ್ರೆಟ್ ಅಂತ ಹೇಳ್ಬೋದು. ಯಾವಾಗ ನೀವು ಸ್ಟ್ರೇಂಜರ್ ಜೊತೆಗೆ ನೀವು ಫಸ್ಟ್ ಥಿಂಗ್ ಇಸ್ ಬಿಲ್ಡಿಂಗ್ ಎ ರಿಲೇಶನ್ಶಿಪ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ದಟ್ ಇಸ್ ವಾಟ್ ಐ ಬಿಲೀವ್. ಫಸ್ಟ್ ಥಿಂಗ್ ಇಸ್ ಬಿಲ್ಡ್ ಅಪ್ ಎ ರಿಲೇಶನ್ಶಿಪ್ ಅಲ್ಲಿ ನೀವು ಫಸ್ಟ್ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಫಸ್ಟ್ ಗೆ ಜಾಯ್ನ್ ಆಗು ಅಂತ ಹೇಳಿದ್ರೆ ಮನೇಲಿ ಇಟ್ಕೊಂಡು ಸ್ಟ್ರೇಂಜರ್ ಜೊತೆಗೆ ನೀನು ವೆಸ್ಟೇಜ್ ಗೆ ಜಾಯ್ನ್ ಆಗು, ಬಾ ಸೋಪ್ ತಕೋ, ಪೇಸ್ಟ್ ತಕೋ, ನೀನ್ 1000 rupees ಐಡಿ ಆಕ್ಟಿವೇಟ್ ಮಾಡೋದು ಅಂತ ಹೇಳಿದ್ರೆ ನೋ ಒನ್ ವಿಲ್ ಕಮ್. ಯಾಕಂದ್ರೆ ಸ್ಕ್ಯಾಮ್ ಇದ್ದು ಟೈಮ್ ಇವಾಗ. ಮೆಜಾರಿಟಿ ಆಫ್ ದ ಪೀಪಲ್ ಡೂ ದ ಸ್ಕ್ಯಾಮ್. ಇವತ್ತು ಎಲ್ರಿಗೂ ದುಡ್ಡಿಲ್ಲ ಅಂತ ಹೇಳಿ ಯಾವ್ದಾದ್ರು ಒಂದು ಸ್ಕೀಮ್ ತಗೊಂಡ್ ಬರ್ತಾ ಇದ್ರೆ ದೇ ಆಲ್ಸೋ ಥಿಂಕ್ ದಟ್ ದಿಸ್ ಗೈ ಆಲ್ಸೋ ಸ್ಕ್ಯಾಮರ್. ಸೊ ವಾಟ್ ಯು ಡೂ ಇಸ್, ಬೆಳಿಗ್ಗೆ ಎದ್ದುಕೊಂಡು ಮಾರ್ನಿಂಗ್ ಅಲ್ಲಿ 25 to 50 people ಗೆ ಜಸ್ಟ್ ಸೆಂಡ್ ಎ ಮೋಟಿವೇಶನಲ್ ಸಮ್ ಪೋಸ್ಟರ್ಸ್ ಎವ್ರಿ ಡೇ, ನೋ ಮ್ಯಾಟರ್ ವೆದರ್ ದ ರಿಪ್ಲೈ ಇಸ್ ಕಮಿಂಗ್ ಆರ್ ನಾಟ್ ಕಮಿಂಗ್. ಜಸ್ಟ್ 25 ಇಂದ 50 ಜನಕ್ಕೆ ನೀವು ಜಸ್ಟ್ ಮಾರ್ನಿಂಗ್ ಅಲ್ಲಿ ಯು ಜಸ್ಟ್ ಸೆಂಡ್ ಎ ಗುಡ್ ಮಾರ್ನಿಂಗ್, ಗುಡ್ ಥಾಟ್ ಮೆಸೇಜಸ್. ಇಫ್ ಯು ಹ್ಯಾವ್ ಸಮ್, ನೀವೇನಾದ್ರೂ ಕ್ರಿಯೇಟ್ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಒಂದು ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಹೇಳಿ ಮೆಸೇಜ್ ಹಾಕೊಂಡು, ಹೋಪ್ ಯು ಅಂಡ್ ಯುವರ್ ಫ್ಯಾಮಿಲಿ ಆಲ್ ಸೇಫ್ ಅಂತ ಹೇಳ್ಕೊಂಡು ಮೆಸೇಜ್ ಕಳಿಸಬಹುದು. ದರ್ ಇಸ್ ಅ ಫಸ್ಟ್ ಪಾರ್ಟ್ ಯು ಕ್ಯಾನ್ ಡೂ. ಇದರಲ್ಲಿ ನಿಮ್ಗೆ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಕ್ಸ್ ಕಲೀಗ್ ಇರ್ಬೋದು, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಅಥವಾ ಸ್ಟ್ರೇಂಜರ್ಸ್ ಇರ್ಬೋದು, ರೈಟ್? ಸೊ ಒಂದು ವೇಳೆ ನಿಮ್ಗೆ ಸ್ಟ್ರೇಂಜರ್ಸ್ ಸಿಕ್ಕಿದ್ರೆ ಅವ್ರದ್ದು ರಿಪ್ಲೈ ಏನ್ ಬರ್ಬೋದು? ಸಪೋಸ್ ನೀವು ಒಂದು 25 ಜನಕ್ಕೆ ನೀವು ಕಳಿಸಿದ್ರೆ ವಾಟ್ ವುಡ್ ಬಿ ದ ರಿಪ್ಲೈ? ಹೂ ಆರ್ ಯು ಆರ್ ಹೂ ಇಸ್ ದಿಸ್, ಮೇ ಐ ನೋ ಹೂ ಇಸ್ ದಿಸ್. ಅಂದ್ರೆ ಸ್ವಲ್ಪ ಒಳ್ಳೆ ರೀತಿಯ ಮನುಷ್ಯ ಆದ್ರೆ ಅವ್ನು ಕೇಳ್ತಾನೆ ಮೇ ಐ ನೋ ಯು ಅಂತ ಹೇಳಿ ಸಾಫ್ಟ್ ಆಗಿ ಮೆಸೇಜ್ ಅಲ್ಲಿ. ಇಲ್ಲದಿದ್ರೆ ಹೂ ಆರ್ ಯು ಅಂತ ಕೇಳ್ತಾರೆ. So what you can do? You can tell yourself, who are you? I am so and so, I am a student and I am associated with India's largest digital direct selling MNC company, which is running in 8 countries. With the annual turnover of 2800 ಕೋಟಿ turnover ಮಾಡ್ತಾ ಇದೆ ಇವಾಗ. I help people to start their own business from home to secure their health, wealth and respect. ಎಲ್ಲಿನೂ ವೆಸ್ಟೇಜ್ ಯೂಸ್ ಮಾಡಿಲ್ಲ, ಎಲ್ಲಿನೂ ಪ್ರಾಡಕ್ಟ್ ತಗೊಳ್ಳಿ ಅಂತ ಯೂಸ್ ಮಾಡಿಲ್ಲ. ಯು ಆರ್ ನಾಟ್. ಇಟ್ ಇಸ್ ಇಂಡೈರೆಕ್ಟ್ ಅಪ್ರೋಚ್ ಅಂಡ್ ಪ್ರೊಫೆಷನಲ್ ಅಪ್ರೋಚ್. ಇದು ನಂದು ಡಿಜಿಟಲ್ ಸೀಕ್ರೆಟ್. ಐ ಡೋ ನಾಟ್ ನೋ ಹೌ ಮೆನಿ ಆಫ್ ಯು ಇಂಟ್ರೆಸ್ಟೆಡ್ ಇನ್ ಥಿಂಗ್ಸ್. ಇಫ್ ಯು ಆರ್ ಓಕೆ ವಿತ್ ಇಟ್, ಯು ಕ್ಯಾನ್ ಯೂಸ್ ಇಟ್. ರಿಪ್ಲೈ ಬರ್ಬೋದು, ಕೀಪ್ ದ ಕನ್ವರ್ಸೇಷನ್ ಕಂಟಿನ್ಯೂ. ಹೌ ಅಂತ ಕೇಳ್ಬೋದು, ಅಥವಾ ವಿಚ್ ಕಂಪನಿ ಅಂತ ಕೇಳ್ಬೋದು, ಏನಾದ್ರೂ ಕೇಳ್ಬೋದು. ಯು ರಿಲೇಟೆಡ್ ಟು ಸೆಂಡ್ ದ ವಿಡಿಯೋಸ್ ಆರ್ ಯು ಆಸ್ಕ್ ದೆಮ್ ಅಬೌಟ್ ದೇರ್ ಪರ್ಸನ್. ಮತ್ತೆ ಯಾವ್ದಾದ್ರು ವಿಡಿಯೋ ಅನ್ನು ನಿಮ್ಮ ಹತ್ರ ಇದ್ರೆ ಅದನ್ನು ಕಳಿಸ್ಕೊಡಿ. ಸೊ ದೆನ್ ಡೂ ದ ಫಾಲೋ ಅಪ್. ದಿಸ್ ಇಸ್ ಒನ್ ಸಿನಾರಿಯೋ ವೇರ್ ಯು ಕ್ಯಾನ್ ಯೂಸ್ ಇಟ್, ರೈಟ್? ಅಂಡ್ ದ ಸೆಕೆಂಡ್ ಸಿನಾರಿಯೋ, ಹೌ ಯು ಕ್ಯಾನ್ ಡೂ ಇಟ್, ಕ್ಲೋಸ್ ಫ್ರೆಂಡ್ಸ್. ಕ್ಲೋಸ್ ಫ್ರೆಂಡ್ಸ್ ಗೆ ನೀವು ಏನ್ ಕೇಳ್ಬೋದು? ಹೌ ಆರ್ ಯು ಅಂತ ಕೇಳ್ಬೋದು. ಅಥವಾ ನೀವು ಕೇಳ್ಬೋದು, ಹೌ ಆರ್ ಯು, ಯುವರ್ ಫ್ಯಾಮಿಲಿ ಅಂಡ್ ಯುವರ್ ಪ್ರೊಫೆಷನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಕೇಳಿದ್ರೆ ಏನಾದ್ರೂ ರಿಪ್ಲೈ ಬರುತ್ತೆ, ಹಾ ಓಕೆ, ನಾಟ್ ಬ್ಯಾಡ್, ಇನ್ಕಮ್ ಇಲ್ಲ, ಜಾಬ್ ಸರಿಯಾಗಿಲ್ಲ, ಸಮಥಿಂಗ್ ಆರ್ ಅದರ್ ವಿಲ್ ಕಮ್. ಯಾರು ಅಳ್ತಾ ಹೇಳ್ತಾರೆ ಆವಾಗ ನೀವು ಹೇಳ್ಬೋದು, ನಿಮ್ ಮೊಬೈಲ್ ಇಂದಲೇ ಯಾಕೆ, ಮನೆಯಿಂದಲೇ ಯಾಕೆ ಇನ್ಕಮ್ ಸೋರ್ಸ್ ಅನ್ನು ಕ್ರಿಯೇಟ್ ಮಾಡಬಾರ್ದು? ಆರ್ when the person says, I am fine, how are you ಅಂತ ಕೇಳಿದ್ರೆ be happy. The first rule of this thing is you being happy. ಫಸ್ಟ್ ರೂಲ್, ನೀವು ಸಂತೋಷವಾಗಿರ್ಬೇಕು, ನೀವು ಹ್ಯಾಪಿ ಆಗಿರ್ಬೇಕು. ನೀವ್ ಹೇಳ್ಬೋದು, ಪಕ್ಕದ ಮನೆಯವರು ಮೊನ್ನೆ ತೀರ್ಕೊಂಡ್ರು, ಇಲ್ಲಿ ಸ್ವಲ್ಪ ಕೊರೋನಾ ಪಾಸಿಟಿವ್ ಆಗ್ಬಿಟ್ಟಿದೆ, ಅಲ್ಲಿ ಬ್ಲಾಕ್ ಫಂಗಸ್ ಆಗಿದೆ ಅಂತ ಹೇಳ್ಕೊಂಡ್ರು ನೀವು ಅಳ್ತಾ ಇದ್ರೆ ದೆನ್ ನಿಮ್ಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ. ಫಸ್ಟ್ ಥಿಂಗ್ ಇಸ್ ಯು ಆರ್ ಸೆಲ್ಫ್ ಹ್ಯಾವ್ ಟು ಬಿ ಅ ಪಾಸಿಟಿವ್. ನಿಮ್ಮನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಳಿ. ಫಸ್ಟ್ ಥಿಂಗ್, ಫಸ್ಟ್ ರೂಲ್ ಆಫ್ ದಿಸ್ ದ ಟ್ರೈನಿಂಗ್. ಆರ್ ನಿಮ್ಮನ್ನು ನೀವು ಪಾಸಿಟಿವ್ ಮಾಡ್ಕೊಂಡ್ರೆ ಮಾತ್ರ ದೆನ್ ಯು ಕ್ಯಾನ್ ಕ್ರಿಯೇಟ್ ಅ ಗುಡ್ ಅಟ್ಮಾಸ್ಫಿಯರ್ ಅರೌಂಡ್. ಇದ್ರಲ್ಲಿ ನೀವ್ ಏನ್ ಮಾಡ್ಬೋದು, ಅವರು ನಿಮ್ಮ ಹತ್ರ ಕೇಳ್ತಾರೆ ನೀನ್ ಹೇಗಿದ್ಯಾ, ಅವಾಗ ಏನ್ ಹೇಳ್ತಾರೆ, ತುಂಬಾ ಚೆನ್ನಾಗಿದ್ದೀನಿ, ನಾನು ಫ್ಯಾಮಿಲಿ ಜೊತೆಗೆ ಮನೆಯಲ್ಲಿ ಬೈ ದೇವ್ರ ದಯದಿಂದ ಮನೆಯಲ್ಲಿ 4 digit ಅಥವಾ 5 digit ಅಥವಾ 6 digit ಏನೋ ಇನ್ಕಮ್ ತಗೊಳ್ತಾ ಇದ್ರ ಮಂತ್ಲಿ. And I'm taking a nutrition supplement. I am taking a fresh air to fight back corona. Isn't something interesting? ಈ ಕ್ವಶನ್ ಕೇಳಿ. ಜಲಸಾದವನು ರಿಪ್ಲೈ ಮಾಡಲ್ಲ. ಜಲಸಾದಂತ ವ್ಯಕ್ತಿಗಳಿರ್ತಾರೆ ರಿಲೇಟಿವ್ಸ್ ಅಲ್ಲಿ, ಫ್ರೆಂಡ್ಸ್ ಅಲ್ಲಿ, ಅವರು ರಿಪ್ಲೈ ಮಾಡಲ್ಲ. ಇಲ್ಲದ ವ್ಯಕ್ತಿ ಏನ್ ಮಾಡ್ತಾರೆ,
ಅದು ಹೇಗೆ, ವಾವ್, ಹೌ ಏನಾದ್ರು ಕೇಳ್ತಾರೆ. ಸೊ ಆರ್ ಯು ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ಇಟ್, ಆರ್ ಡು ಯು ನೀಡ್ ಮೈ ಹೆಲ್ಪ್ ಇನ್ ದಿಸ್? ನನ್ನ ಹೆಲ್ಪ್ ಬೇಕಾ ನಿಮ್ಗೆ? ಹೇಳಿ, ಖಂಡಿತ. So you can continue that. This is a scenario too with the relatives and friends, or known person ಗೆ ಇನ್ನೊಂದು ಸಿನಾರಿಯೋ ಇರಬಹುದು. ಐ ನಾಟ್ ಓಕೆ ಅಂತ ಕೇಳಿದ್ರೆ ನಾನು ಆವಾಗ ಹೇಳಿದ ಹಾಗೆ, why don't you make your mobile converting into money making machine to help you, your family and surrounding this pandemic situation? Or why don't you consume more nutrition? ಎಲ್ಲಾದ್ರೂ ಒಂದು ಬಿಸ್ನೆಸ್ ಕೊಡೋದಾದ್ರೆ ನೀವು ಬಿಸ್ನೆಸ್ ಬಗ್ಗೆ, ಇನ್ಕಮ್ ಬಗ್ಗೆ ಮಾತಾಡಬಹುದು, ಅಥವಾ ನ್ಯೂಟ್ರಿಷನ್ ಅಥವಾ ಪೊಲ್ಯೂಷನ್ ಫ್ರೀ ಟು ಡಿಫೀಟ್ ಕೊರೋನಾ. ಡು ಯು ನೀಡ್ ಎನಿ ಹೆಲ್ಪ್ ಇನ್ ದಿಸ್? ಇದನ್ನು ಯೂಸ್ ಮಾಡ್ಕೋಬಹುದು. ಸ್ಕ್ರಿಪ್ಟ್ ಫಾರ್ ಸ್ಟೂಡೆಂಟ್ಸ್. ಹೂ ಆರ್ ಯು ಅಂತ ಕೇಳಿದ್ರೆ, ನಿಮ್ಗೆ ಯಾರಾದ್ರೂ ಸ್ಟ್ರೇಂಜರ್ಸ್ ಬಂದು ನೀವು ಯಾರಾದ್ರೂ ಕೇಳಿದ್ರೆ, ಯಾ ಇಟ್ ಈಸ್ ಮೀ ಆಶಾ ಆರ್ ಉಷಾ ಆರ್ ದೀಕ್ಷಾ ವಾಟ್ ಎವರ್, ಅಥವಾ ಸುನಿಲ್, ಆದಿತ್ಯ, ವಾಟ್ ಎವರ್. ಸೊ ನೀವು, ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಹೌಸ್ ವೈಫ್, along with the I'm student, along with the started income producing activity from my mobile to make my pocket money, ಅಥವಾ support my family, or long term secured career. It is really amazing, anyone can do it. I like to help more people to benefit this wonderful opportunity. Those in need to create a better health, wealth and respect. It is called indirect approach. So I hope this is a short presentation of mine. ಇನ್ನು ನೆಟ್ವರ್ಕ್ ಅನ್ನು ನಾನು ಯಾಕೆ ಮಾಡ್ತೇನೆ ಅಂತ ಹೇಳಿದ್ರೆ, there is a various reason. If you ask me why you do network marketing ಅಂತ ಕೇಳಿದ್ರೆ, first thing is a time freedom, money freedom, family security ಅಂತ ಹೇಳಿದ್ರೆ, coming for 40 years, 50 years, coming generation, the income, source of income that should come. That is the reason I do Vestige, not any other company. The belief system is so strong because the Vestige management is such a good management. They take care of each and every distributors. There is another reason Vestige ಅಲ್ಲಿ ಇನ್ನೊಂದು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಬೇರೆ ಕಂಪನಿಗೂ ವೆಸ್ಟೀಜ್ಗೂ ಮಾಡಬೇಕು ಅಂತ ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ ವಿ ಹ್ಯಾವ್ ಅ ನಂಬರ್ ಆಫ್ ಪ್ರಾಡಕ್ಟ್ ವಿಚ್ ವಿ ಆರ್ ರೆಗ್ಯುಲರ್ಲಿ ಯೂಸಿಂಗ್. ನಂಬರ್ ಆಫ್ ಪ್ರಾಡಕ್ಟ್ ವೆಸ್ಟೀಜ್ ಅಲ್ಲಿ ಇದ್ದ ಕಾರಣ ನನ್ಗೆ ಅದ್ ಬೆನಿಫಿಟ್ಸ್ ಏನು, ಅಥವಾ ನಿಮ್ಗೆ ಏನ್ ಬೆನಿಫಿಟ್ಸ್ ಅಂತ ಕೇಳಿದ್ರೆ, ಯು ಜನರೇಟ್ ಮೋರ್ PV ವಿತೌಟ್ ಸೆಲ್ಲಿಂಗ್ ದ ಪ್ರಾಡಕ್ಟ್. ಯುವರ್ ಟೀಮ್ ಆಲ್ಸೋ ಕ್ರಿಯೇಟ್ more PV ವಿತೌಟ್ ಸೆಲ್ಲಿಂಗ್ ದ ಪ್ರಾಡಕ್ಟ್, ರೈಟ್? ಬೇರೆ ಕಂಪನಿ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್, ದೇ ಹ್ಯಾವ್ ಅ 30, 40, 50, 100 ಪ್ರಾಡಕ್ಟ್ಸ್, ಬಟ್ ಯು ಹ್ಯಾವ್ ಅ ಫ್ರಮ್ ತಲೆ ಕೂದಲಿಂದ ಹಿಡಿದು ಕಾಲ ಅಡಿವರೆಗೂ ಪ್ರಾಡಕ್ಟ್ ಇದೆ ಇವತ್ತು. ಸೊ ವಿ ಹ್ಯಾವ್ ಅ ಪ್ರಾಡಕ್ಟ್, ಎವ್ರಿ ಪ್ರಾಡಕ್ಟ್ ಪೇ ಯು ಪೆನಿ, ಎವ್ರಿ ಪ್ರಾಡಕ್ಟ್. ಯು ಟಾಕ್ ಅಬೌಟ್ ಅ ಬಿಸ್ಕೆಟ್, ಯು ಟಾಕ್ ಅಬೌಟ್ ಆಟ, ಯು ಟಾಕ್ ಅಬೌಟ್ pain relief balm ಅಥವಾ mosquito coil, everything gives you money back to you. Vestige ಅಲ್ಲಿ 400 plus product ಇದ್ರೆ, there are thousands of product with a Vestige best deal that is going to create a big number, and that is one of the India's one and only direct selling company, that is e-commerce, wellness and network marketing. Idya Indiaದಲ್ಲಿ is there any other company? If I ask you this questions, ಏನು ಆನ್ಸರ್ ಇರುತ್ತೆ ನಿಮ್ಮ ಹತ್ರ? ಇದೆ ಅಂತ ಹೇಳ್ತೀರಾ? No, I bet no. ಈ ತರ ಇನ್ಕಮ್ ಪ್ಲಾನು, ಈ ತರ ಪ್ಲಾನು, ಇಷ್ಟೊಂದು ಇನ್ಕಮ್ ಕೊಟ್ಟು ಇಷ್ಟೊಂದು PV ಜನರೇಟ್ ಆಗುವಂತ there is no other company. And the management is such a good management. Management ಒಂದು ಆ ಗೌತಮ್ ಬಾಲಿ ಸರದು ಒಂದು ಸ್ಟೇಟ್ಮೆಂಟ್ ನನಗೆ ನೆನಪಾಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಗೌತಮ್ ಬಾಲಿ ಇಸ್ ನಾಟ್ ಫಸ್ಟ್, ವೆಸ್ಟೀಜ್ ಮಾರ್ಕೆಟಿಂಗ್ ಇಸ್ ಅ ಫಸ್ಟ್. ಬಿಕಾಸ್ ಕಂಪನಿ ಫಸ್ಟ್, ದೆನ್ ದ ಮ್ಯಾನೇಜ್ಮೆಂಟ್ ಕಮ್ಸ್. ಯಾಕಂತ ಹೇಳಿದ್ರೆ ಕಂಪನಿ ಇವತ್ತು ಬಾಲಿ ಸರ್ ಇದ್ದಾರೆ, ಇವತ್ತು ಬೈ ಗ್ರೇಸ್ ಅವ್ರದ್ದು ಗಾಡ್ ಅವರಿಗೆ ಇನ್ನೂ ಸಹ
100 years ಇದು ಕೊಡ್ಲಿ, ಯಾಕಂದ್ರೆ ಹೇಳಿದ್ರೆ ಈ ಚೇಂಜ್ ಅ ಲಾಟ್ ಆಫ್ ಪೀಪಲ್ಸ್ ಲೈಫ್. ಸೊ ಈ ತರ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನು ಬರುವಂತ ಯಾರೇ ಬಂದ್ರು ಸಹ ಇದು ಒಂದು ಸಸ್ಟೈನಬಲ್ ಗ್ರೋತ್ ಗೆ ತಗೊಳ್ಬಹುದು. ಅಂದ್ರೆ ಇವತ್ತು ನೀವು ಈ ಬಿಸ್ನೆಸ್ ಅನ್ನ ತಗೊಳ್ಳೋದು ಅಂತ ಹೇಳಿದ್ರೆ, ಯು ಆರ್ ಟೇಕಿಂಗ್ ದಿಸ್ ಬಿಸ್ನೆಸ್ ನಾಟ್ ಫಾರ್ ಅ 1 day or 1 month or 1 year. You are taking this business for another 50 years or 75 years. ಅಷ್ಟೊಂದು ಗ್ರೋತ್. ಅಂಡ್ ಯು ಆಲ್ ಆರ್ ಯಂಗ್ಸ್ಟರ್ಸ್. ಯಂಗ್ಸ್ ಅಂತ ಹೇಳಿದ್ರೆ ಮೇ ಬಿ 20s ಅಂಡ್ ವಿತ್ ಇನ್ 30s ಅಲ್ಲಿ ಇರುವ ಜಾಸ್ತಿ ಇದೆ ಅಂತ ಕಾಣುತ್ತೆ ನನಗೆ. ಸೊ ಯು ಹ್ಯಾವ್ ಬ್ಯೂಟಿಫುಲ್ ಲೈಫ್, another coming 10, 20, 30, you have a beautiful time. ಸೊ ಆ ಟೈಮ್ ಅಲ್ಲಿ ವೆಸ್ಟೀಜ್ ಯಾವ ಲೆವೆಲ್ಗೆ ಹೋಗಿರುತ್ತೆ, ಅಂಡ್ ಬೈ ದ ಟೈಮ್ ವಾಟ್ ವಿಲ್ ಬಿ ಯುವರ್ ಲೈಫ್ ಸ್ಟೈಲ್, ಯುವರ್ ಫ್ಯಾಮಿಲಿ ಲೈಫ್ ಸ್ಟೈಲ್, ಯುವರ್ ಕಿಡ್ಸ್, ಯುವರ್ ವೈಫ್, ಅವ್ರ ಫ್ಯಾಮಿಲಿ ಯಾವ ರೀತಿಯ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ಬೋದು ಅಂತ ಕ್ಯಾನ್ ಯು ಏಬಲ್ ಟು ಇಮ್ಯಾಜಿನ್? Coming 10 years, 20 years, 30 years, you take yourself, no matter what is going. ಬಟ್ ಒಂದು ಗ್ಯಾರಂಟಿ ಹೇಳ್ತೀನಿ, ಇನ್ನು ಬರುವಂತ ಒಂದು 40-50 years ಇಂಡಿಯಾ ಇರುತ್ತೆ. ನಮ್ಮ ಇದು ಈ ಲೋಕ ಇದೆ ಮುಗಿಲಿಲ್ಲ. ಕೊರೋನಾ ಬಂದಿದೆ, ಬಟ್ ಕೊರೋನಾ ವಿಲ್ ಗೋ, ಸಮಥಿಂಗ್ ಎಲ್ಸ್ ವಿಲ್ ಕಮ್. ಬಟ್ ಭೂಮಿ ಇರುತ್ತೆ, ಸ್ವಲ್ಪ ದಿವಸ ಇದೆ. ಬಟ್ ಯಾರು ನ್ಯೂಟ್ರಿಷನ್ ಪ್ರಾಡಕ್ಟ್ ಎಲ್ಲ ತಕೊಂಡು ಹೆಲ್ತಿಯಾಗಿ ಜೀವನ ಮಾಡ್ತಾರೆ, ದೇ ವಿಲ್ ಬಿ ದೇರ್. ಓಕೆನಾ? ಫ್ಯಾಮಿಲಿ ಜೊತೆಗೆ ನೀವು ಹ್ಯಾಪಿ ಆಗಿರ್ಬೋದು. ಅಂಡ್ ದ ಲಾಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ದೇರ್ ಇಸ್ ಅ ವೇರಿಯಸ್ ರೀಸನ್. ನಾನು ಅದಕ್ಕೆ ಕೆಲವೊಂದು ಸ್ಲೈಡ್ ಮಾಡಿದೆ, ಬಹುಶಃ ನೀವೆಲ್ಲ ಆಲ್ರೆಡಿ ನೋಡಿದಿರಿ, ಮುಂಚೆನೂ ಕೇಳಿದ್ರಿ. ವೈ ವಿ ನೀಡ್ ಟು ಡೂ ವೆಸ್ಟೀಜ್ ಅಂತ ಹೇಳಿ ನಿಮ್ಗೆ ಗೊತ್ತಿರಬಹುದು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್, ದ ಲೀಡರ್ಶಿಪ್ ಟ್ರೈನಿಂಗ್ ಎಲ್ಲ ಸಿಗ್ತಾ ಇದೆ. ಬಿಕಾಸ್ ದಿಸ್ ಇಸ್ ಓನ್ಲಿ ಇಂಡಸ್ಟ್ರಿ, ಓನ್ಲಿ ಕಂಪನಿ. ಅದ್ರ ಜೊತೆಗೆ ಇಫ್ ಯು ವಾಂಟ್ ಟು ಗ್ರೋ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್, ಯು ಹ್ಯಾವ್ ಟು ಬಿ ಅ ಡ್ರೈವರ್. ಕೇಳಿದಿರಲ್ಲ, ಡ್ರೈವರ್ ರೋಲ್ ಏನು? ಈಗ ನಾನು ಉಡುಪಿವರೆಗೆ ನಾನು ಕಾಸರಗೋಡಿಂದ ಟ್ರಾವೆಲ್ ಮಾಡ್ತೇನೆ, ನಾನು ಕಾರ್ ತಗೊಂಡು ಬರ್ತಾ ಇದ್ರೆ, ಐ ವಾಸ್ ಸಿಟ್ಟಿಂಗ್ ಎಟ್ ದ ಸೈಡ್ ಅಂಡ್ ಮೈ ಸನ್ ವಾಸ್ ಡ್ರೈವಿಂಗ್ ಕಾರ್. And I could able to use the mobile, I could able to talk, I could do anything. But my son, his focus was only to drive a car and he has to see the road. ಯಾಕಂದ್ರೆ ಎಲ್ಲಿಯಾದ್ರೂ ಸ್ವಲ್ಪ ಮಟ್ಟಿಗೆ ಡೈವರ್ಷನ್ ಆದ್ರೂನು there is a chances of getting accident ಅಲ್ವಾ? ಸೊ ಇಫ್ ಡ್ರೈವರ್ದು ಕೆಲಸ ಏನಿರುತ್ತೆ, ಫೋಕಸ್ಡ್ ಇರುತ್ತೆ. there is a focus, ಆ ಡೆಸ್ಟಿನೇಷನ್ ಗೆ ರೀಚ್ ಆಗುವಂತ ಒಂದು ಫೋಕಸ್ ಇರುತ್ತೆ. and he has a number of responsibilities. ಏನಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಡ್ರೈವರ್ಗೆ. as a driver has a number of responsibility. The first responsibility to reach the destination. the second ಏನಿರುತ್ತೆ ಅಂತ ಹೇಳಿದ್ರೆ, ಆ ಪಕ್ಕದಲ್ಲಿ ಇದ್ದವರು, ಹಿಂದ್ಗಡೆ ಇದ್ದ ಪ್ಯಾಸೆಂಜರ್ ಗಳಿದೆ, ಅದನ್ನು ಯು ನೇಮ್ ಇಟ್ ಆಸ್ ಎ ಕಾರ್ ಆರ್ ಎ ಟ್ರಕ್ ಆರ್ ಎ ಬಸ್ ಆರ್ ಎನಿಥಿಂಗ್. ನಿಮ್ಮ ಹಿಂದ್ಗಡೆ ಕೂತ್ಕೊಂಡವರು ಅವ್ರನ್ನು ಸೇಫ್ ಆಗಿ ರೀಚ್ ಮಾಡಿಸೋದು ಸಹ ಡ್ರೈವರ್ದು ಕೆಲಸ ಆಗಿರುತ್ತೆ ಅಲ್ವಾ? ರೈಟ್? ಸೊ ಅಂಡ್ ಸೆಕೆಂಡ್ ಥಿಂಗ್ ಇಸ್, ಆ ವೆಹಿಕಲ್ ಅನ್ನು ನೋಡ್ಕೊಳ್ಬೇಕಾಗತ್ತೆ. ಕ್ಲಚ್, ಬ್ರೇಕ್, ಎಕ್ಸಲೇಟರ್, ಇಂಜಿನ್ ಆಯಿಲ್, ಪೆಟ್ರೋಲ್ ಅಥವಾ ಡೀಸೆಲ್, ಎವ್ರಿಥಿಂಗ್ ನೋಡ್ತಾರೆ. ಟೈರ್ ಎಲ್ಲವನ್ನು ನೋಡ್ಕೋಬೇಕಾಗತ್ತೆ. ಪಕ್ಕದ ರೈಟ್ ಸೈಡ್, ಲೆಫ್ಟ್ ಸೈಡ್, ಬ್ಯಾಕ್ ಸೈಡ್ ಅಂಡ್ ಫ್ರಂಟ್ ಸೈಡ್, ಈ 4 ಕಡೆನೂ ನೋಡ್ಬೇಕಾಗತ್ತೆ. ಡ್ರೈವರ್ದ ಕೆಲಸ. ಈಸ್ ಅ ಡ್ರೈವರ್. ಹಾಗಾದ್ರೆ ಆ ಡ್ರೈವರ್ ಡೆಸ್ಟಿನೇಷನ್ ರೀಚ್ ಮಾಡಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ಬೇಕು ಅಂತ ಆದ್ರೆ, ಆಸ್ ಎ ವೆಸ್ಟೀಜ್ ಅಲ್ಲಿ, ಇಫ್ ಯು ವಾಂಟ್ ಟು ಸಕ್ಸಸ್ಫುಲ್ ಇನ್ ಯುವರ್ ಲೈಫ್, ವಾಟ್ ಯು ವಾಂಟ್ ಟು ಬಿ ಅ ಪ್ಯಾಸೆಂಜರ್ ಆರ್ ಯು ವಾಂಟ್ ಟು ಬಿ ಅ ಡ್ರೈವರ್? ಆಸ್ ಅ ಪ್ಯಾಸೆಂಜರ್ ಆಗಿ ನೀವು ಪಕ್ಕದಲ್ಲಿ ಕೂತ್ಕೊಂಡ್ರೆ, ವಿತೌಟ್ ಟೇಕಿಂಗ್ ಎನಿ responsibility, you will create a PV. Some people will come under you, some will join under you, some may do it or ಕೆಲವು ಟೈಮ್ ನಂತರ ಬಿಟ್ಟು ಹೋಗ್ಬೋದು. when you taking a work as a responsibility as a driver, when you know how to lead your team, when you know how to create your team, when you know how to train your team, ಎಲ್ಲ ಸಿಚುವೇಶನ್ಗೂ ಇದು ಆಗಿ ಮಿಗಿಲಾಗಿ ನೀವು ತಕೊಂಡು ಹೋಗೋದಾದ್ರೆ, then you have to become a good leader as a driver. when you become a driver, ಈಗ ನನ್ಗೆ ಡ್ರೈವಿಂಗ್ ಗೊತ್ತಿಲ್ಲ, ನನ್ಗೆ ನಂದೇ ಎಕ್ಸಾಂಪಲ್ ಹೇಳೋದಾದ್ರೆ, ಐ ಡು ನಾಟ್ ವಾಂಟ್ ಟು ಡ್ರೈವ್ ಅ ಕಾರ್. ಇಷ್ಟು ದಿವಸ ಮಗ ಡ್ರೈವ್ ಮಾಡ್ತಾ ಇದ್ರೆ ಪಕ್ಕದಲ್ಲೇ ಕೂತ್ಕೊಳ್ತಿದೆ. ಅಂಡ್ ನೌ ಐ ಆಮ್ ರಿಯಲೈಸಿಂಗ್ ದಟ್ ಮೈ ಸೆಲ್ಫ್ ಐ ಆಮ್ ಟಾಕಿಂಗ್ ಅಬೌಟ್. ಈ ಲೆವೆಲ್ಗೆ ಬಂದ ವ್ಯಕ್ತಿನು, ನನ್ನಲ್ಲಿ ಕಾರ್ ಇದ್ರು
ಡ್ರೈವಿಂಗ್ ಗೊತ್ತಿಲ್ಲ, ಈಗ ನನ್ಗೆ ರಿಯಲೈಸೇಷನ್ ಆಗ್ತದೆ, ಈಗ ನನ್ನ ಸಣ್ಣ ಮಗನಿಗೆ ನಾನು ಡಿಪೆಂಡ್ ಆಗ್ಬೇಕಾಗತ್ತೆ. ಇಂಡಿಪೆಂಡೆಂಟ್ ಅಲ್ಲ, ಡಿಪೆಂಡ್. ಅರ್ಥ ಮಾಡ್ಕೊಳ್ಳಿ ವರ್ಡ್. ನನ್ಗೆ ಡ್ರೈವಿಂಗ್ ಗೊತ್ತಿದ್ರೆ ಐ ಆಮ್ ಇಂಡಿಪೆಂಡೆಂಟ್. ವೆನ್ ಐ ಡು ನಾಟ್ ನೋ ಟು ಡ್ರೈವ್, ಐ ಆಮ್ ಡಿಪೆಂಡೆಂಟ್. ಸೊ ಈಗ ಡಿಪೆಂಡೆಂಟ್ ಆದ್ರೆ ಬೆಳಿಗ್ಗೆ ಅವ್ನು ನನ್ಗೆ ಎಲ್ಲಿಯಾದ್ರೂ 8 ಗಂಟೆಗೆ ಹೋಗ್ಬೇಕು ಅಂತ ಆದ್ರೆ ಮಗ 8 ಗಂಟೆಗೆ ಎದ್ದಿಲ್ಲ ಅಂತ ಹೇಳಿದ್ರೆ, ಸೊ ವಾಟ್ ಹ್ಯಾಪನ್? ಐ ವಿಲ್ ಬಿ ಸ್ಟಕ್ ಅಲ್ವಾ? ನನ್ಗೆ ಡ್ರೈವಿಂಗ್ ಗೊತ್ತಿದ್ರೆ ವಾಟ್ ಐ ಡು? ಐ ಕ್ಯಾನ್ ಮ್ಯಾನೇಜ್. ನಾನ್ ತಗೊಂಡು ಹೋಗ್ತೇನೆ, ಅವನನ್ನ ವೇಟ್ ಮಾಡಲ್ಲ. ದ ಸೇಮ್ ವೇ, if you want to grow in network marketing, if you want to grow in Vestige, take the driver seat. I mean, take responsibility. You learn from your upline. Any source you learn the process. Step by step you learn. Become independent. Learn whatever it may be, whatever it takes, you learn and do the full of the full. Starting ಅಲ್ಲಿ ಏನಾಗ್ಬೋದು, ಫಿಯರ್ ಇರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಮಿಸ್ಟೇಕ್ಸ್ ಆಗ್ಬೋದು. ನೋ ಮ್ಯಾಟರ್, nobody is born perfect. Nobody. ಸುಂದರ್ ಪಿಚಾಯಿನು ಪರ್ಫೆಕ್ಟ್ ಆಗಿರ್ಲಿಲ್ಲ. He also took a lot of pain to become that level. So take it, no matter what it takes. Start, you drive yourself. Responsibility ತಕೊಂಡು ನಿಮ್ಮ ಟೀಮ್ ಅನ್ನು ಲೀಡ್ ಮಾಡ್ಲಿಕ್ಕೆ ತಗೊಳ್ಳಿ. Take your upline, take the and become a unity. And even if you know driving, still be connected with your upline. Have a gratitude towards your upline. Again, he is the one who gave you the opportunity. Do not have a ego in your life. Any matter of any point of time, be a crown or a UCD or a DCD or whatever you are, do not have a ego in your life. Be humble, have a gratitude, be thankful to the people, thankful to the God, whoever surround you. Be fearless, take challenging, grow yourself. And you, that is the only one person will remain. Only 1% people will remain, and they will be the successful people, not the 90%, not the 9%. So that's what I just wanted to convey you all. Hope now month is ending, another 2 days. You have a golden opportunity to have a air purifier, water purifier. If you all are not using a Vestige best deal, start using it. ಅಮ್ಮಿ ಹತ್ರ ಹೇಳಿ ಅಥವಾ ಮಿಸಸ್ ಹತ್ರ ಹೇಳಿ ಅಥವಾ ಸಿಸ್ಟರ್ ಹತ್ರ ಹೇಳಿ, Vestige best deal ಅನ್ನ ಸ್ಟಾರ್ಟ್ ಮಾಡೋಣ. Make a habit of getting the grocery product also from home, from Vestige. ಹ್ಯಾಬಿಟ್ ಮಾಡಿ. ನಿಮ್ಗೆ ನೀವು ಮಾಡಿಲ್ಲ ಅಂದ್ರೆ ನಿಮ್ ಟೀಮ್ ಅವ್ರಿಗೆ ಹೇಳಕ್ಕಾಗಲ್ಲ. ನೀವು ಯಾವಾಗ ಒಂದು 20-30 ಅದರದ್ದು ಜನರೇಟ್ ಮಾಡ್ತೀರಾ, ನಿಮ್ಮ ಟೀಮ್ ನವರು ಸಾಧನೆ ಮಾಡ್ತಾರೆ. ನಿಮ್ಮ ಟೀಮ್ ಅಲ್ಲಿ 100 ಜನ ಎಲ್ಲಿಯಾದ್ರೂ ಒಂದು 20 PVನು ಬೆಸ್ಟ್ ಡೀಲ್ ಇಂದ ಮಾಡೋದಾದ್ರೆ, ಬಿಸ್ಕೆಟ್, ಆಟ, ಟೊಮೆಟೊ ಕೆಚಪ್, ಅದು ಇದು ಅಂತ ಹೇಳಿ ತಗೊಂಡ್ ಬಂದ್ರೆ 20 PV into 100 ಇಟ್ ಬಿಕಮ್ 2000 PV ಅಲ್ವಾ? ಆ ಒಂದು 20 PV, ಅದ್ರಲ್ಲಿ PV ಕಡಿಮೆ ಇಲ್ಲ ಅಂತ, ಕಡಿಮೆ ಇದೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. Every drops, when it puts together, it become ocean, or it become a river, or it become a lake. ಆ ಒಂದು ಡ್ರಾಪ್ಸ್, ಮಳೆ ಯಾವಾಗ ಯಾವ ರೀತಿ ಬರುತ್ತೆ, ಇಟ್ ಬಿಕಮ್ ಎ ಡ್ರಾಪ್ಸ್ ಅಲ್ವಾ? ಡ್ರಾಪ್ಸ್ ಹಾಗೆ ಬರುತ್ತೆ. ಆ ಡ್ರಾಪ್ಸ್ ಎಲ್ಲಿ ಬಾವಿಯಲ್ಲಿ ತುಂಬಿಡುತ್ತೆ ನೋಡಿ. ಸೊ ದ ಸೇಮ್ ವೇ, Vestige ಬೆಸ್ಟ್ ಡೀಲ್ ಅನ್ನು ಯೂಸ್ ಮಾಡೋದಿಲ್ಲ ಆದ್ರೆ ಸ್ಟಾರ್ಟ್ ಯೂಸಿಂಗ್ ಇಟ್. ಯಾವಾಗ ನಾವು ಸ್ಟಾರ್ಟ್ ಯೂಸ್ ಮಾಡ್ತಾ ಇರುವಾಗ ಏನಾಗುತ್ತೆ, ಕಂಪನಿ ಸರ್ವಿಸಸ್ ಜಾಸ್ತಿ. ಯಾಕಂತ ಹೇಳಿದ್ರೆ ಸರ್ವಿಸ್ ಅಲ್ಲೇ ಸಿಗುತ್ತೆ. ಜೇನುನೊಣ ಎಲ್ಲಿ ಹೋಗುತ್ತೆ ಹೇಳಿ? ಜೇನು ಇಲ್ಲಿ ಎಲ್ಲಿ ಜೇನುನೊಣ ಎಲ್ಲಿ, ಅಲ್ಲಿ ಇದಕ್ಕೆ ಇದು ಹನಿ ಸಿಗುತ್ತೆ, ಅಲ್ಲಿ ಜೇನುನೊಣ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಕರ್ನಾಟಕದಲ್ಲಿ Vestige ಬೆಸ್ಟ್ ಡೀಲ್ ಜಾಸ್ತಿಯಾಗಿ ಪಾಪ್ಯುಲಾರಿಟಿಯಲ್ಲಿ ಇಲ್ಲ. ಬಿಕಾಸ್ ನಂಬರ್ ಆಫ್ ಪೀಪಲ್ ಆರ್ ಯೂಸಿಂಗ್ ಇಸ್ ವೆರಿ ಲೆಸ್. ನಾವು ಯೂಸ್ ಮಾಡೋಣ ನಮ್ಮ ಮನೆಗೆ. ನಾವು ಬಿಸ್ಕೆಟ್, ಆಟ, ಮತ್ತೆ ಬಾಸ್ಮತಿ ರೈಸು, ತುಪ್ಪ, ಅದು ಇದನ್ನೆಲ್ಲ ನಮ್ಮ ಮನೆಗೆ ನಾವೇ ತಗೊಳ್ ಬರೋಣ. ಆವಾಗ ಏನಾಗುತ್ತೆ, ಈ ಪಿನ್ ಕೋಡ್ ಅಲ್ಲಿ ಇಷ್ಟಲ್ಲ ಆಗ್ತದೆ, ದೆನ್ ದೇ ವಿಲ್ ಇನ್ಕ್ರೀಸ್ automatically. That become a miracle. Miracle starts from the small things. ದೊಡ್ಡ PV ಜನರೇಟ್ ಮಾಡಕೋಬಹುದು. This way you can generate, and once you start status ಅಲ್ಲಿ ಹಾಕಿ, yes, I purchased my atta, kita, everything, groceries from this, and I earned so much. Start ಮಾಡಿ. Simple things, small things, and become miracle,
You can create a miracle on this. Hope you all enjoy today's session. I'm really happy to see all of you here. And 1 hour ಹೋಗಿದ್ದೆ ಗೊತ್ತಾಗಿಲ್ಲ. I do not know what are the things I spoke to you all. So I'm thank you so much for all of you. Sir, one question is, Yes. when you began your Vestige career, you told someone took you in a Mercedes car. Sir, who was that? Deepal Patrawala, ma'am. Who was that? Which one? When you started Vestige, you told Yeah. someone took you to a hotel. You had food there. Yes, it was In Deepal Mercedes. Patrawala and her husband Nilesh Patrawala, and today they are the 45 lakh income earner. Yeah, no, that was important. ಯಾರದು ಅಂತ. The ಅದು person ಆಗದಿಂದ I met question. 10 lakh income, and today they have a 2 Mercedes Benz. They have a 3 houses. One is in a Juhu, another one is in Goa, and the third one is in Mumbai, another Lonavala. 3 houses. And their son also studying in abroad, USA. ಇವತ್ತು ಅಮೆರಿಕಾದಲ್ಲಿ MD ಮಾಡ್ತಾ ಇದ್ದಾರೆ ಅವ್ರ ಮಗ. Super, Yes. sir. Actually, So, we actually released our app VDT, and num team in the app actually released it, sir, just 2 to 3 days back. okay. We are also following in MWW Oh, that's great. That's footpath great. only. We hope in that footstep, and we'll do great. Sir, one more question is, sir, what was your first check? What was your first check in Vestige? 168 ರೂಪಾಯಿ. 168, sir. What is your highest check in Vestige? Highest income is a 3,48,000. 3,40,000. Sir, how many years gap for that? ನಂದು ಜರ್ನಿ ಹೇಳಿದ್ರೆ ಟೋಟಲ್ ಆಫ್ 7 years in Vestige. ಸ್ಟಾರ್ಟಿಂಗ್ ಅಲ್ಲಿ ನಾನು 1 ವರ್ಷ ಅಂತ ಹೇಳಿದ್ರೆ ಇಟ್ ವಾಸ್ ಜಾಸ್ತಿ ಏನು ಮಾಡಿಲ್ಲ. ನಾನು ಫಸ್ಟ್ 1 year ಅಂಡ್ ಸೆಕೆಂಡ್ ಇಯರ್ ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡೆ. ಯಾವಾಗ ನಾನು ಗೋಲ್ಡ್ ಡೈರೆಕ್ಟರ್ ಹೋಗಿ BLC ಅಟೆಂಡ್ ಮಾಡಿದ ಮೇಲೆ ಐ ರಿಸೈನ್ಡ್ ಆಫ್ಟರ್ 2 years. ಜಾಬ್ ರಿಸೈನ್ ಮಾಡಿದ್ದು 2.5 years ಅಲ್ಲಿ ರಿಸೈನ್ ಮಾಡ್ಕೊಂಡೆ. ದೆನ್ ಐ ಬಿಕಮ್ ಫುಲ್ ಟೈಮರ್. ಇಟ್ ವಾಸ್ ಅ ಟಫ್ ಟೈಮ್. ಇವಾಗ ನೀವು ಅಂಡ್ ರಿಯಲಿ ಐಮ್ ಸೇಯಿಂಗ್, ಇವತ್ತು ನೀವ್ ಏನ್ ಎಂಜಾಯ್ ಮಾಡ್ತಾ ಇದ್ರ, ನಾಟ್ ಇವನ್ ಹಾಫ್ ಆಫ್ 10% ಆಫ್ ಇಟ್. ಸಪೋರ್ಟ್ ಸಿಸ್ಟಮ್ ವಾಸಂಟ್ ದೇರ್. ನನ್ನ ಅಪ್ಲೈನ್ ಬಂದು ಮುಂಬೈಯಲ್ಲಿ, ನಾನು ಇಲ್ಲಿ, ಅಂಡ್ ಕನೆಕ್ಟಿವಿಟಿ ನೆಟ್ವರ್ಕ್ ಅಥವಾ ಇವತ್ತು ಝೂಮ್ ಮೀಟಿಂಗ್ ಇದೆಲ್ಲ ನಾವು ಮಾಡೇನೆ ಇರ್ಲಿಲ್ಲ. DLCP ವಿ ಹ್ಯಾಡ್ ಅ ಟಫ್ ಟೈಮ್. ಲ್ಯಾಂಡ್ಲೈನ್ ಎಲ್ಲ ಲ್ಯಾಂಡ್ಲೈನ್ ಮೊಬೈಲ್ ಯೂಸ್ ಮಾಡ್ತಿದ್ದೆವು, ಬಟ್ ಮೊಬೈಲ್ ಅಲ್ಲಿ ಇದ್ರು ಸಹ ಬಟ್ ಅಷ್ಟೆಲ್ಲ ಮಾತಾಡಕ್ಕೂ ಆಗಲ್ಲ, ಬಟ್ ಕನ್ವೆ ಮಾಡಕ್ ಆಗಲ್ಲ. ಅಂಡ್ ಇಟ್ ವಾಸ್ ಅ ಟಫ್ ಟೈಮ್, ರಿಯಲಿ ಟಫ್ ಟೈಮ್. ಬಟ್ ಟುಡೇ ಪೀಪಲ್ ನೋ ವಾಟ್ ಇಸ್ ದ Vestige. ಇನ್ನು ಬರ್ತಾ ಇರುವಂತ 5 years ಅಂತ ಹೇಳಿದ್ರೆ ಇಟ್ ಕಾಂಪಿಟೇಷನ್ ಪೀರಿಯಡ್. ನಾಲೆಜ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಟು ಗ್ರೋ ಅಪ್ ಇನ್ Vestige, ಇನ್ನೊಂದು ವಿಷಯ ಹೇಳ್ತೇನೆ, increase your knowledge, because the first layer is the 2020 10-20 ವರೆಗೆ ಫಸ್ಟ್ ಲೇಯರ್ ಅದು ಮುಗಿದೋಯ್ತು. ನೆಕ್ಸ್ಟ್ ಈಗ ಲೇಯರ್ ಏನಿದೆ ಅಂತ ನೆಟ್ವರ್ಕ್ ಲೇಯರ್. ಇವಾಗ ಈ ಟೈಮ್ ಏನಿದೆ ನೆಟ್ವರ್ಕ್ ಲೇಯರ್ ಬಂದಿದೆ, ಯಾಕಂದ್ರೆ ಜಾಬ್ ಇಲ್ಲ ಹೊರಗಡೆ. ಪೀಪಲ್ ರಿಯಲೈಸ್ ಇಟ್. ಈಗ ಸೌತ್ ಇಂಡಿಯಾ, ನಾನು ಹೇಳೋದಾದ್ರೆ ಸೌತ್ ಇಂಡಿಯಾ ಇಸ್ ಅಂತ ಹೇಳ್ಬೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಇಫ್ ಯು ಕಂಪೇರ್ ವಿತ್ ಇಂಡಿಯನ್ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾಗೆ 10 ಜನಕ್ಕೆ ಮಾತಾಡಿದ್ರೆ ಒಬ್ಬನಿಗೆ ಅರ್ಥ ಆಗುತ್ತೆ. ಆ ಏರಿಯಾದಲ್ಲಿ ಸ್ವಲ್ಪ ಇಟ್ ಇಸ್ ಸ್ಟೂಡೆಂಟ್ಗೂ ಅರ್ಥ ಆಗುತ್ತೆ. ಮೆಡಿಕಲ್ ಸ್ಟೂಡೆಂಟ್ ದೇ ಜಾಯಿನ್ Vestige. ಬಟ್ ಇಲ್ಲಿ ನಾನು MBBS ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ತಲೆಯಲ್ಲಿ ಇದ್ದಿರುತ್ತೆ. ಸ್ವಲ್ಪ ಕೊಂಬು ಉಂಟು, ಯಾಕಂದ್ರೆ ನಾವು ಯಾವತ್ತು 10th ಮತ್ತೆ PU ಅಲ್ಲಿ ಫಸ್ಟ್ ಬರೋದಲ್ಲ, ಅದಕ್ಕೆ ಸ್ವಲ್ಪ ಕೊಂಬಿ ಇರ್ಬೇಕು. ದಟ್ಸ್ ವಾಟ್. ಇಲ್ಲಿ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ, ಇಂಡಿಯಾದಲ್ಲಿ ನಾವು ಸೌತ್ ಇಂಡಿಯಾ ಅಂತ ಹೇಳಿದ್ರೆ ಕೇರಳ, ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಈ 4-5 ಸ್ಟೇಟ್ ಇದೆಯಲ್ಲ. ವಿ ಆರ್ ನಾಟ್ ಓನ್ಲಿ ಕರ್ನಾಟಕ, ನಾಟ್ ಓನ್ಲಿ ಉಡುಪಿ ಆರ್ ಸಮಥಿಂಗ್ ಲೈಕ್ ದಟ್. ಎಂಟೈರ್ ಸೌತ್ ಇಂಡಿಯಾ ಇಸ್ ಸ್ಟಿಲ್ ಬ್ಯಾಕ್. ಇದನ್ನು ಫುಲ್ಫಿಲ್ ಮಾಡ್ಬೇಕು ಅಂತಂದ್ರೆ ನಿಮ್ಮಂತ ಯುವಕರು ಮಾಡಬಹುದು, ಬಿಕಾಸ್ ಯು ಆರ್ ಮೋರ್ ಪವರ್. ಎಸ್ ಸರ್, ಶೋರ್ ಸರ್. ಸರ್, ವೆನ್ ಯು ಆರ್ ವರ್ಕಿಂಗ್, ನೀವು ಜಾಬ್ ಮಾಡ್ತಿರುವಾಗ ಚಾನಲ್ ಅಲ್ಲಿ ನೀವು ಹೇಗೆ ಕೆಲಸ ಮಾಡ್ತಿದ್ರಿ ಸರ್? ರೆಗ್ಯುಲರ್ ಡೈಲಿ ಯು ಆರ್ ಗಿವಿಂಗ್ ಟೈಮ್ 1 to 2 hours, ಇಲ್ಲಾದ್ರೆ ನೀವು ವೀಕೆಂಡ್ಸ್ ಅಲ್ಲಿ ಟೈಮ್ ಕೊಡ್ತಿದ್ರಾ? ರಿಪೋರ್ಟಿಂಗ್ ಏರಿಯಾ ಬಂತು, ನಂದು ಪರ್ಸನಲ್ ಆಫೀಸ್ ಏರಿಯಾ ಬಂದು ಗುಲ್ಬರ್ಗ. ಅಂಡ್ ಇಟ್ ವಾಸ್ ಅ ಟಫ್ ಟೈಮ್ ಅಗೇನ್. ನಾನು ನಂದು ಅಂಕಲ್ ತೀರಿ ಹೋದ್ರು ಸಹ ನನ್ಗೆ ಗುಲ್ಬರ್ಗದಿಂದ ಮನೆಗೆ ರೀಚ್ ಮಾಡಕ್ ಆಗಲ್ಲ. ಆತರ ಒಂದು ಸಿಚುವೇಶನ್ ಒಮ್ಮೆ ಬಂದಿತ್ತು ನನ್ಗೆ. ಅದರಿಂದ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿದ್ದೆ ನಾನು, ಯಾಕಂದ್ರೆ ಕನೆಕ್ಟಿವಿಟಿ, ಟ್ರೈನ್ ಕನೆಕ್ಟಿವಿಟಿ ಇಲ್ಲ. ಹುಬ್ಳಿಯಿಂದ ಮತ್ತೆ ಈ ಕಡೆ ಬರ್ಬೇಕು, ಇಲ್ಲದಿದ್ರೆ ಯು ಹ್ಯಾವ್ ಟು ಕ್ಯಾಚ್ VRL ಬಸ್ ಅಷ್ಟು ಪಾಪ್ಯುಲರ್ ಆಗಿರ್ಲಿಲ್ಲ. ಇವಾಗ ಆಯ್ತು. ಸೊ ಇಟ್ ವಾಸ್, ನಾನು ಇಲ್ಲಿ ಮಾಡ್ಕೊಂಡು ಮತ್ತೆ ಬಿಟ್ಟು ಹೋಗ್ಕೊಂಡು ಮತ್ತೆ ಅಷ್ಟುವರೆಗೆ ಇಲ್ಲಿ ಬಂದು ಇಲ್ಲಿ ಜಾಯ್ನ್ ಆದವ್ರನ್ನು ಅವರು ಮಲ್ಗಿದವ್ರು ಇದ್ದಾರೆ. ಅಂದ್ರೆ ಗಿಡಕ್ಕೆ ನೀರ್ ಹಾಕದಿದ್ರೆ ಏನಾಗುತ್ತೆ? ಗಿಡ ಬೀಜ ಹಾಕೊಂಡು ಗಿಡ ಸ್ವಲ್ಪ ಮೇಲೆ ಬರುವಾಗ ನೀರು ಬೀಳದಿದ್ರೆ ಏನಾಗುತ್ತೆ? ನೆಟ್ವರ್ಕ್ ಅಲ್ಲಿ ಕೆಲವರು ಮಿಸ್ಟೇಕ್ ಮಾಡಿದ್ರೆ, ಅದೇ ಮಿಸ್ಟೇಕ್ ನಾನು ಮಾಡಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಬೀಜ ಹಾಕಿದ್ದೆ,
ಪರ್ಚೇಸ್ ಮಾಡಿದ್ರು. ಮತ್ತೆ ಆಮೇಲೆ ನನ್ನ ಡ್ಯೂಟಿಗೆ ಹೋಗಿದ್ದೆ, ಯಾಕಂದ್ರೆ ನನ್ಗೆ ಸ್ವಲ್ಪ ಸ್ಯಾಲರಿ ಸಿಕ್ತಿತ್ತಲ್ಲ, ಇದು ಬಿಟ್ಟು ಹೋಗಿದ್ದೆ. Yes. ಮತ್ತೆ ವಾಪಸ್ ಇಲ್ಲಿ ಬರುವಾಗ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ ದಿವಸ ಅವ್ರು ಎಲ್ಲಿ ಮೋಟಿವೇಟ್ ಆಗ್ತಾರೆ. ಮತ್ತೆ ವಾಪಸ್ ಬರುವಾಗ ಅವ್ರು ಮತ್ತೆ ನೋಡೋಣ ಎಲ್ಲ ತೂಪೆ ನೆಕ್ಸ್ಟ್ ಮಂತ್ ತೂಕ, ಈ ಮಂತ್ ಬಡ್ಚಿ, ಈ ತರ ಎಲ್ಲ ಇತ್ತು. ಓಕೆ, Yes, sir. ಸೊ ಮತ್ತೆ ವಾಪಸ್ ಹೊಸೊಬ್ರನ್ನ ಇದು ಮಾಡೋದು, ಆ ತರ ಎಲ್ಲ ಆಗುವಾಗ ಮತ್ತೆ ಅವಾಗ ಕೆಲವೊಂದು ಕ್ವಶನ್ ಬರ್ತಿತ್ತು, ನಿನ್ಗೆ ಎಷ್ಟು ಚೆಕ್ ಬರ್ತದೆ, ನಿನ್ಗೆ ಎಷ್ಟು ಬರ್ತಿದೆ. ಹುಚ್ಚ ಅಂತ ಹೇಳಿದವರು ಇದ್ದಾರೆ ನನ್ಗೆ ಸ್ವಂತವಾಗಿ ಹುಚ್ಚ ಅಂತ ಹೇಳಿದವರು ಇದ್ದಾರೆ. ನಿನ್ಗೆ ಅಷ್ಟೊಂದು ಸ್ಯಾಲ್ರಿ ಬರುವ ಟೈಮಲ್ಲಿ ನೀನ್ ಪೇಸ್ಟ್ ಸೋಪ್ ಎಲ್ಲ ಇಟ್ಕೊಂಡು ನೀನು ಇದು ಮಾಡ್ತಾ ಇದೆಯಲ್ಲ, ನಿನ್ಗೆ ಹುಚ್ಚು ಹಿಡಿದಿದೆ, ಯಾರೋ ನಿನ್ ತಲೆ ಹಾಳು ಮಾಡಿದ್ದಾರೆ ಅಂತ ಹೇಳಿ, ನಿನ್ ಎಲ್ಲೆಲ್ಲ ಮನೆಯವರು ಎಲ್ಲಾದ್ರೂ ನಿನ್ಗೆ ರೋಡಲ್ಲಿ ಬಿದ್ದು ಬಿಡ್ತಾರ ಅಂತ ಈ ತರ ಎಲ್ಲ ನನ್ಗೆ ಹೇಳಿ. Don't do this because I do not know who convinced you, who made you like this. Please stop it and your family may come on road ಅಂತ ಹೇಳಿ ನನ್ಗೆ ಹೇಳಿದ್ದಾರೆ. ಒಂದು ಕಿವಿಯಲ್ಲಿ ಕೇಳ್ಕೊಂಡು ಇನ್ನೊಂದು ಕಿವಿ. ನಂದು ವೈಫ್ ವಾಸ್ ಅ ಫಸ್ಟ್ ಎನಿಮಿ. ಬೆಳಿಗ್ಗೆ 8 ಗಂಟೆಯಲ್ಲಿ ಸ್ಟಾರ್ಟ್ ಆದ್ರೆ ದೆನ್ ಇಟ್ಕೊಂಡು ಹೊಡಿಲಿಲ್ಲ ಅಂತ ಹೇಳ್ಬಹುದು. ನಾನೇನ್ ಮಾಡ್ತಿದ್ದೆ ಗೊತ್ತಾ, ಮನೆ ಬಿಟ್ಟು ಮಂಗ್ಳೂರ್ ಹೋಗ್ತಿದ್ದೆ. ಮನೆಯಲ್ಲಿ ಇದ್ಕೊಂಡ್ರೆ ನನಗೆ ಏನಾದ್ರು ಕೇಳ್ಬೇಕಲ್ವಾ, ಸೊ ಐ ಯೂಸ್ ಟು ಬಸ್ ಹಿಡ್ಕೊಂಡು ನಾನು ಹೋಗ್ತಿದ್ದೆ, ಮಂಗ್ಳೂರ್ ಹೋಗ್ತಿದ್ದೆ. ಐ ಯೂಸ್ ಟು ಚಿಕ್ ಚಾಟ್ ವಿತ್ ದೇರ್ ಅಂಡ್ ಅಲ್ಲಿ ಹಾಗೆ ಸ್ಟಾರ್ಟ್ ಮಾಡಿದ್ದೆ. ನನ್ಗೊಬ್ರು ಒಬ್ಬ ನನ್ನ ಅಂಕಲ್ದ ಒಬ್ಬ ಫ್ರೆಂಡ್ ಹೇಳಿದ್ರು, ನಿಮ್ದು ನೆಟ್ವರ್ಕ್ ಇಲ್ಲಿ ಮಾಡೋದಾದ್ರೆ ಇಲ್ಲಿ ನಡೆಯಲ್ಲ, ನೀನ್ ಮಂಗ್ಳೂರ್ ಕಡೆ ಹೋದ್ರೆ ಬಹುಶಃ ಎಲ್ಲಿಯಾದ್ರೂ ಮಾಡ್ಬೋದು ಅಂತ ಹೇಳಿ. ದಟ್ ವಾಸ್ ಒಂದು ದಿವಸ. ಅದು ಒಂದ್ ದಿವಸ ಬೆಳಿಗ್ಗೆ ನಾನು 8:40ಗೆ ಬಸ್ ಹಿಡ್ಕೊಂಡು ನಾನು ಹೋಗ್ಬಿಟ್ಟು ಅಲ್ಲಿ ಒಬ್ಬರಿಗೆ ಕನ್ವಿನ್ಸ್ ಮಾಡ್ಕೊಂಡು ದೆನ್ ಐ ಸ್ಟಾರ್ಟ್. ಅಲ್ಲಿ ಫುಡ್ ಪ್ಯಾಚ್ ಕೊಟ್ಟೆ ಅವರಿಗೆ, ಫುಡ್ ಪ್ಯಾಚ್ ಕೊಟ್ಟು ಅವ್ರಿಗೆ ಆಮ್ವೇದ್ ವ್ಯಕ್ತಿ, ಧೈರ್ಯ ಬರ್ತಿರ್ಲಿಲ್ಲ ನನಗೆ ಹೌ ಟು ಟಾಕ್ ಅಂತ ಹೇಳಿ ಅವಾಗ. ಹಾಗೆ ನನ್ನ ಪರ್ಸನಲ್ ನನ್ನ ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ನಾನು ಐ ಆಮ್ ಓಕೆ ವಿತ್ ಇಟ್, ಬಟ್ ಇದು ನಾನು ಹೇಗೆ ಹೇಳ್ಬೇಕು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಈಸ್ ಆಂಬೆ ಗೈ, ಈಸ್ ಆಂಬೆಲಿ ಒಂದು 10 ವರ್ಷ ಎಲ್ಲ ವರ್ಕ್ ಮಾಡಿದ ವ್ಯಕ್ತಿ. ನಾನು ಹೇಳಿದೆ, ಅವರು ಏನೋ ಮತ್ತೆ ನಾವು ಫ್ರೆಂಡ್ಲಿ ಆಗ್ದು ವೈಫಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ, ವೈ ಡೋಂಟ್ ಯು ಟ್ರೈ ದಿಸ್, ಈ ತರ ಎಲ್ಲ ಇದೆ, ತುಂಬಾ ಟೆಸ್ಟ್ ಮನಿ ಎಲ್ಲ ಕೇಳಿದೆ ನಾನು, ನೀವು ಯೂಸ್ ಮಾಡಿ ಒಮ್ಮೆ. ಮೈಸೂರಲ್ಲಿ CNT ಗೆ ಹೋಗಿದ್ದೆ ನಾನು, CNT ಗೆ ಹೋಗಿದ್ದು ಮೈಸೂರಿಗೆ. ಜಸ್ಟ್ ಇಮ್ಯಾಜಿನ್, 1000 ರೂಪೀಸ್ ಖರ್ಚು ಮಾಡ್ಕೊಂಡು ಒಂದ್ ದಿವಸ ರಾತ್ರಿ ಹೋಗಿ ಬೆಳಿಗ್ಗೆ ಅಲ್ಲಿ ಇಟ್ಕೊಂಡು ಬೆಳಿಗ್ಗೆ ರೀಚ್ ಆಗಿ ಅಲ್ಲಿ ರೂಮ್ ಎಲ್ಲ ತಗೊಂಡು ಸ್ನಾನ ಗಿನ ಎಲ್ಲ ಮಾಡ್ಕೊಂಡು CNT ಅಟೆಂಡ್ ಮಾಡ್ಕೊಂಡು ರಾತ್ರಿ ವಾಪಸ್ ಬರೋದು. CNT ಮಾಡ್ಕೊಂಡು VIP ಅಟೆಂಡ್ ಮಾಡಿದ್ದು ಬೆಂಗಳೂರಲ್ಲಿ. ಸೊ ಟಫ್ ಟೈಮ್ ಇಟ್ ವಾಸ್. ಮನಿನೂ ಇಲ್ಲ ಆ ಟೈಮಲ್ಲಿ. ನಾನು ಇದು ಮಾಡ್ಕೊಂಡು ಅಂದ್ರೆ ತಲೆಯಲ್ಲಿ ಸ್ವಲ್ಪ ಇದು ಬಂದಿತ್ತು. ಮತ್ತೆ ವಾಪಸ್ ಜಾಬ್ಗೆ ಹೋಗ್ಬಿಟ್ರೆ ಅಗೇನ್ ಬರ್ಲಿಕ್ಕೆ ಒಂದು 4 ಮಂತ್ ಗ್ಯಾಪ್ ಕೊಟ್ಟು ನೆಟ್ವರ್ಕ್ ಮಾಡಿದ್ದು. ಅದು ದಟ್ ಇಸ್ ದ ರೀಸನ್ ನಂದು ಅಚೀವ್ಮೆಂಟ್ ಸ್ವಲ್ಪ ಸ್ಲೋ ಅಂತ ಹೇಳ್ಬೋದು ಆವಾಗ. ಬಟ್ ನೌ ಎಸ್ ಟೈಮ್ ಇದೆ. ಸರ್ ಈಗ ಮನೇಲಿ ಹೇಗಿದೆ ಸರ್? ಮನೆಯಲ್ಲಿ ಚಾ ಈಗ ನನ್ನ ಮನೆಯಲ್ಲಿ ಬಂದಿದೆ ನೋಡಿ, ಕುತ್ಕೊಂಡಲ್ಲಿ. ಸೊ ಸ್ವಲ್ಪ ಈಗ ಸಪೋರ್ಟ್ ಇನ್ಕ್ರೀಸ್ ಆಗಿದೆ, ಆಗಿರ್ಬೇಕು ಅಂತ ಕಪ್ಪು ನೋಡಿರ್ಬೋದು ಬಹುಶಃ ನೀವು. ಎಸ್ ಸರ್ ನೋಡಿದೆ. ಸಪೋರ್ಟ್ ಉಂಟು, ಕಂಪ್ಲೀಟ್ ಸಪೋರ್ಟ್ ಉಂಟು, ಗೊತ್ತಾಯ್ತು ಸರ್. ಸೊ ಎಸ್ ಸರ್, ಆಕ್ಚುಲಿ ಸ್ಟಕ್ ಆಗಿದ್ದೀರಾ ಅಂತ ಸ್ವಲ್ಪ, ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು ನಿಮ್ಗೆ. ಕ್ಯಾನ್ ಯು ಹಿಯರ್ ಮೀ ಸರ್? ಹಲೋ, ಮ್ಯೂಟ್ ಆದ್ರೆ ಸರ್ ಕಪ್ಪೆ ತೋರಿಸ್ತಿದ್ದಾರೆ. ರೈಟ್. ಸೊ ಐ ಥಿಂಕ್ ಇಷ್ಟು ವರ್ಷ ಒಳ್ಳೆ ರೀತಿ ಕೆಲಸ ಲಾಕ್ಡೌನ್ ಅಲ್ಲದ ಟೈಮಲ್ಲಿ ಸರ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಸರಿಗೆ. ಸಾರಿ ಸರ್, ವಾಯ್ಸ್ ಸ್ವಲ್ಪ ಲೋ. ಈಗ ಕೇಳಿಸ್ತಾ ಇದೆಯಲ್ಲ ಸರ್? ಲಾಸ್ಟ್ 1 year ಲಾಕ್ಡೌನ್ ಪೀರಿಯಡ್ ಅಲ್ಲಿ ನನ್ನ ರಿಲೇಟಿವ್ಸ್ ಅಲ್ಲಿ ಮನೆ ಗೃಹ ಪ್ರವೇಶ ಆಯ್ತು, ಮದ್ವೆ ಆಯ್ತು, ನನ್ನ ಬ್ರದರ್ದು ಮಗಳಿಗೆ ಮದ್ವೆ ಆಯ್ತು. ಸೊ ಇಷ್ಟೆಲ್ಲ ಆಗಿದ್ರು ಸರ್ ನೆವರ್ ಹ್ಯಾಡ್ ಎನಿ ಪ್ರಾಬ್ಲಮ್ ಫೈನಾನ್ಷಿಯಲ್ ವೇ. ಮಕ್ಕಳಿಗೆ ಬಟ್ಟೆ ಬೇಕು ಅಂತ ಹೇಳಿದ್ರೆ ಎವ್ರಿಥಿಂಗ್, ಗೃಹ ಪ್ರವೇಶಕ್ಕೆ ಕೊಡುವಂತ ಗಿಫ್ಟ್ಗಳು, ಎಸ್ ವಿ ಹ್ಯಾವ್ ಡನ್ ಇಟ್. ಇವತ್ತು ನನ್ನ ಫ್ಯಾಮಿಲಿ ನನ್ನ ರಿಲೇಟಿವ್ಸ್ ಅಲ್ಲಿ ಎಷ್ಟೋ ಜನ ಮದ್ವೆಗೆ ಕರೆದಿದ್ದು ಅಂತ ಹೇಳಿದ್ರೆ ಉಂಟಲ್ಲ, ಮದ್ವೆ ದಿವಸಕ್ಕೆ ಬನ್ನಿ ಅಂತ ಹೇಳುವಂತದ್ದು ಇನ್ವಿಟೇಷನ್ ಕೊಟ್ಟು. ಇವಾಗ ಆಗಿಲ್ಲ, 2 ದಿವಸಕ್ಕೆ ಮುಂಚೆ ಬನ್ನಿ ಅಂತ ಹೇಳೋದು. ಎಂಟೈರ್ ಫ್ಯಾಮಿಲಿ 2 ದಿವಸ ಮುಂಚೆ ಬನ್ನಿ ಅಂತ ಹೇಳ್ತಾರೆ. ನನಗೆ ಒಂದು 4-5 ಮದ್ವೆ ಆಯ್ತು ನಮ್ಮ ಫ್ಯಾಮಿಲಿಯಲ್ಲಿ.
ಮೈ ಕಾರ್ ವಾಸ್ ಯೂಸ್ಡ್ ಓ ಎಸ್ ಸರ್. ಎಲ್ಲ ಮಾಡ್ಕೊಂಡು ಅವರ ಫೋಟೋದು ಆಲ್ಬಮ್ ಅಲ್ಲಿ ಈ ಕಾರ್ ನೋಡ್ಬೋದು. ಎಸ್ ಸರ್, ಒಬ್ವಿಯಸ್ಲಿ. ಆಕ್ಚುಲಿ ಸರ್ ನಿಮ್ಗೆ ಏನ್ ಹೇಳಿದ್ರು ಸೇಮ್ ನಮಗೂ ಹೇಳ್ತಾರೆ, ನೀವು ಮುಗಿಸಿ ನೀವೇನ್ ಮಾಡ್ತಿದ್ದೀರಾ ಮಾರೆ, ಇದೆಲ್ಲ ನಿಮ್ಗೆ ಬೇಕಾ ಸೋಪ್ ಪೇಸ್ಟ್ ಅಂತ. ಬಟ್ ಆಸ್ ನೀವ್ ಹೇಳ್ದಾಗೆ ನಮಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಡೆಟರ್ಮೈಂಡ್ ಯಾಕೆ ಮಾಡ್ಬೇಕು ಅಂತ. ಅಂಡ್ ನೀವು ಅಷ್ಟು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುವಾಗ ನಿಮ್ಗೆ ಅಷ್ಟು ಒಳ್ಳೆ ಸ್ಯಾಲರಿ ಬರ್ತಾ ಇತ್ತು. ಅಂಡ್ ಅಷ್ಟು ದೊಡ್ಡ ಸ್ಯಾಲರಿ ಬಿಟ್ಟು ನೀವು ವೆಸ್ಟೇಜ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್ ಸರ್. ತುಂಬಾ ಜನರಿಗೆ ಅರ್ಥ ಆಗ್ಬೇಕು ಈ ಟೈಮಲ್ಲಿ ಯಾಕೆ ತುಂಬಾ ಜನ ವೆಸ್ಟೇಜ್ ಮಾಡ್ತಿದ್ದಾರೆ, ಅಷ್ಟು ಪ್ಯಾಷನೇಟ್ ಆಗಿ ವೆಸ್ಟೇಜ್ ಮಾಡ್ತಿದ್ದಾರೆ. ಅಂಡ್ ಐ ಥಿಂಕ್ ಸರ್ ಇವತ್ತು ನಮ್ಗೆ ತುಂಬಾ ಆನ್ಸರ್ ಸಿಕ್ತು ರೈಟ್ ಫ್ರಮ್ ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಯಾಕಂದ್ರೆ ನಾವೆಲ್ಲ ಯಂಗ್ಸ್ಟರ್ ಜೊತೆ ಕೆಲಸ ಮಾಡ್ತಿದ್ದೇವೆ, ಅಷ್ಟು ಜನ ಏನೋ ಏಜ್ ಪೀಪಲ್ ಇಲ್ಲ, ಇಲ್ಲಾದ್ರೆ ಎಕ್ಸ್ಪೀರಿಯನ್ಸ್ ಪೀಪಲ್ ಇಲ್ಲ ನಾನು ಹೇಳ್ಬೇಕಾದ್ರೆ. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಜಾಬ್ ಮಾಡ್ತಾ ಮಾಡ್ತಾ ವೆಸ್ಟೇಜ್ ಮಾಡ್ಕೊಂಡು ಈಗ ಫುಲ್ ಟೈಮ್ ಮಾಡಿದ್ದು, ಐ ಥಿಂಕ್ ದಿಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೋಜರ್ ನಮ್ಮ ಟೀಮ್ ಸಿಕ್ಕಿದ್ದು. ಸೊ ಸರ್ ಬರೋ ಟೈಮ್ ಅಲ್ಲಿ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ June 2 ಗೆ. ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ರೈಟ್. ಈ ಪ್ಲಾಟ್ಫಾರ್ಮ್ ಮೂಲಕ ನಾನು ಎಲ್ರಿಗೂ ಹೇಳ್ತಿದ್ದೇನೆ, ಪ್ಲೀಸ್ ರಿಜಿಸ್ಟರ್ ಮಾಡಿ June 2 ಗೆ ದೊಡ್ಡ ಧಮಾಕ್ ಆಗ್ಲಿಕ್ಕೆ ಇದೆ ಅಂತೆ. ಇವನ್ ನಾನು ಟ್ರೈನರ್ಸ್ ಹತ್ರ ಕೇಳುವಾಗ ಕಂಪನಿ ಟ್ರೈನರ್ಸ್ ಹೇಳ್ತಿದ್ರು ಏನೋ ಸ್ಪೆಷಲ್ ಆಗ್ತಿದೆ, ನಾನು ಬಿಸಿ ಇದ್ದೇನೆ June 2 ತನಕ, ನಾನು ಲಿಟಲ್ ಬಿಸಿ ಹೇಳ್ತಿದ್ದಾರೆ. ಸೊ ಮೇ ಬಿ ದೇರ್ ಇಸ್ ಸಮಥಿಂಗ್, ನಿಮ್ಗೆ ಗೊತ್ತಿರ್ಬೇಕು, ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನಮ್ಗೆ ಗೊತ್ತಿಲ್ಲ, ಬಟ್ ನಾವು ತುಂಬಾ ಎಕ್ಸೈಟ್ ಆಗಿದ್ದೇವೆ. ಸೊ ಸರ್ ನಿಮ್ಗೆ ಅದು ಐಡಿಯಾ ಕಡೆ ಏನಾಗ್ತಾ ಉಂಟಂತ? June 2nd is one of the biggest celebration or biggest ಹಬ್ಬ ಅಂತ ಹೇಳ್ಬೋದು ನಮ್ಗೆಲ್ರಿಗೂ. It is one of the day, maybe it is going to be one of the biggest event in this world digitally ಆಗುವಂಥದ್ದು. ಕುಂಭಮೇಳ ಕೇಳಿದ್ದೀವಿ ನಾವು, 90 ಲಕ್ಷ ಜನ, ಇಟ್ ವಾಸ್ ಅ ಲೈವ್ ಅಲ್ಲಿ ಕುಂಭಮೇಳದಲ್ಲಿ. ಬಟ್ ಸೆಕೆಂಡ್ ಇದು ಡಿಜಿಟಲ್ ಅಲ್ಲಿ ಹೈಯೆಸ್ಟ್ ಇದು ಆಗೋದು ಅಂತ ಹೇಳಿದ್ರೆ ಇಟ್ ಕುಡ್ ಬಿ ವೆಸ್ಟೇಜ್ ಮಾರ್ಕೆಟಿಂಗ್ ಮುಖಾಂತರ, ಅಂಡ್ ದಟ್ ಕುಡ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಈವೆಂಟ್ ಇನ್ ದಿಸ್ ವರ್ಲ್ಡ್ ಆಗ್ತಾ ಇರ್ಬೋದು. ಸೊ ಗೆಟ್ ರೆಡಿ, ಎಲ್ರು ರಿಜಿಸ್ಟರ್ ಮಾಡಿ. ಪ್ರತಿಯೊಬ್ರು ನಿಮ್ಮ 5% ನಿನ್ನೆ ಜಾಯಿನ್ ಆದವರು ಅಥವಾ ನಾಳೆ ಜಾಯಿನ್ ಆಗುವವರನ್ನು ಸಹ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಎಸ್ ಸರ್, ಎಸ್ ಸರ್. Yes. Anything else? No sir, thank you sir, thank you for giving your bronze director, star director, silver director and above ಅವರಿಗೆ, and lot of things are coming. ಇನ್ನೊಂದು ಕಮಿಂಗ್ ಡೇಸ್ ಅಲ್ಲಿ ವೆಸ್ಟೇಜ್ ಮಾಡಬೇಕು ಅಂತ ಒಂದು ಸಿಚುವೇಶನ್, ಅಂತ ಒಂದು ಸನ್ನಿವೇಶ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇನ್ನು ಲಾಸ್ಟ್ ನಾನು ಹೋಗುವ ಮುಂಚೆ, ಟು ಬಿಫೋರ್ ವೈಂಡಿಂಗ್ ಅಪ್ ಮೈ ಸೆಷನ್, ಇಫ್ ಯು ಆಲ್ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ, ಫೋಕಸ್ ಆನ್ ಯುವರ್ ಎಕ್ಸಾಮ್, ವಾಟ್ ಎವರ್ ಇಟ್ ಟೇಕ್ಸ್. ನಿಮ್ಮ ಎಕ್ಸಾಮ್ಗೆ ಫೋಕಸ್ ಮಾಡಿ ಅಥವಾ ನಿಮ್ಮ ಸ್ಟಡಿಗೆ ಫೋಕಸ್ ಮಾಡಿ. ಆ ಸ್ಟಡಿಯ ಜೊತೆಗೆ ನೀವು ಸ್ಟಡಿ ಅಂತ ಹೇಳಿದ್ರೆ ನನ್ಗೆ ಗೊತ್ತು ಯಾವ ರೀತಿ ಸ್ಟಡಿ, ಗೂಗಲ್ ಮೀಟ್ ಅಥವಾ ಝೂಮ್ ಅಲ್ಲಿ ಕನೆಕ್ಟ್ ಆದ್ರೆ ಅಟೆಂಡೆನ್ಸ್ ಗೋಸ್ಕರ ಮಾತ್ರ ಮಾಡ್ತಾರೆ, ಮತ್ತೆ ಮಲಗ್ತಾರೆ ಅಥವಾ ಬೇರೆ ಏನಾದ್ರು ಮಾಡ್ತಾರೆ. ದಟ್ ಇಸ್ ಫಾರ್ ಶ್ಯೂರ್ ಅಲ್ವಾ, ಇನ್ ಕೇಸ್ ಯು ಆರ್ ಅ ಸ್ಟೂಡೆಂಟ್ ಆಗಿದ್ರೆ. ಸೊ ವಾಟ್ ಎವರ್ ಯು ಡೂ, ದಟ್ ಇಸ್ ಯುವರ್ ಲೈಫ್. ಬಟ್ ಅದ್ರ ಜೊತೆಗೆ ಇಲ್ಲಿ ನೀವು ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿ, ಆ ಬಾಕಿದ ಟೈಮ್ ಅನ್ನ ನೀವು ಯಾವ ರೀತಿ ವೇಸ್ಟ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ, either you do some or other things. ಆ ಟೈಮ್ ಅನ್ನ ನಿಮ್ಮ ಸ್ಟಡಿದು ಟೈಮ್ ಸ್ಟಡಿಗೆ ಕೊಡಿ, ಅದ್ರ ಜೊತೆಗೆ 2 hours ರಿಲಿಜಿಯಸ್ಲಿ ಇದಕ್ಕೆ ಕೊಡಿ. ರಿಲಿಜಿಯಸ್ಲಿ ಇನ್ಕಮ್ ಪ್ರೊಡ್ಯೂಸಿಂಗ್ ಆಕ್ಟಿವಿಟೀಸ್ ಅಂತೇಳಿ ನಾನು ಅವಾಗ ಹೇಳಿದೆ. ವೇಸ್ಟ್ ಮಾಡುವ ಟೈಮ್ ಅನ್ನ ನೀವು ಫೋಕಸ್ಡ್ ಮಾಡ್ಕೊಳ್ಳಿ. ಜಸ್ಟ್ 2 hours ಇಫ್ ಆರ್ ಅ ಸ್ಟೂಡೆಂಟ್. ಯಾಕೆ ಮಾಡಬೇಕು? ದೇರ್ ಇಸ್ ಅ 2 things, ಒನ್ ಇಸ್ ಅ ಶಾರ್ಟ್ ಟರ್ಮ್ ಆರ್ ಎ ಲಾಂಗ್ ಟರ್ಮ್. ನೀವು ಲಾಂಗ್ ಟರ್ಮ್ ಮಾಡೋದಾದ್ರೆ ಟೇಕ್ ಎ ಡ್ರೈವರ್ ಸೀಟ್. ಅಗೇನ್ ಹೇಳ್ತಾ ಇದ್ದೇನೆ, ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ಅ ಲಾಂಗ್ ಟರ್ಮ್, ಟೇಕ್ ಎ ಡ್ರೈವರ್ ಸೀಟ್. ಬಿ ರೆಸ್ಪಾನ್ಸಿಬಲ್, ಬಿ ಫೋಕಸ್ಡ್, ಡೂ ಇಟ್. ಇಫ್ ಯು ಆರ್ if there is any people, elderly people, ಲೇಡೀಸ್ ಇದ್ರೆ ಅಥವಾ ಜೆಂಟ್ಸ್ ಇದ್ರೆ, elderly people, those who are 40+ ಯಾರಾದ್ರೂ ಇದ್ರೆ, why you need to do this network marketing ಅಂತ ಯಾರಾದ್ರೂ ಕೇಳಿದ್ರೆ, ನಾಳೆಯ ದಿವಸ ನಿಮ್ಮ ಮಕ್ಕಳು ಎಜುಕೇಶನ್ ಆದ್ಮೇಲೆ ಅವರು ಡಿಗ್ರಿ ಮಾಡ್ತಾರೆ, ದೇ ಮೇ ಬಿ ಗೆಟ್ ಅ ಜಾಬ್ ಇನ್ UK ಆರ್ USA ಆರ್ ಎನಿವೇರ್. ನಾಳೆ ಅವರ ವೈಫ್ ಅನ್ನು ಹಸ್ಬೆಂಡ್ ಅನ್ನು ಕರ್ಕೊಂಡು ಹೋಗ್ತಾ ಇರ್ಬೋದು. ಆ ಟೈಮ್ ಅಲ್ಲಿ BP ಬರೋದು, ಶುಗರ್ ಬರೋದು, ಅದು ಇದು ಅಂತ ಹೇಳಿ ಇರುತ್ತೆ. ಆವಾಗ ಮಕ್ಕಳು ದುಡ್ಡು ಕಳಿಸ್ಕೊಡ್ತಾರೆ, ಬಟ್ ಮನೇಲಿರಿ ಅಪ್ಪ ಅಮ್ಮ, ಮನೇಲಿರಿ, ನಿಮ್ಗೆ ಏನ್ ಬೇಕು ಸೊ ವಿಲ್ ಗಿವ್. ಅವರ ಮನಿಗೋಸ್ಕರ ನಾವು ಕಾಯ್ಬೇಕಾಗತ್ತೆ. ಸೊ ಅದನ್ನು ನೀವು ನಿಮಗೋಸ್ಕರ, ನಿಮ್ಮ ಲೈಫ್ ಅನ್ನು ಎಂಜಾಯ್ ಮಾಡ್ಕೋಸ್ಕರ, ಯು ಕ್ರಿಯೇಟ್ ಎ ಮನಿ ಟುಡೇ, ಯು ಕ್ರಿಯೇಟ್ ಎ ಇನ್ಕಮ್ ಸೋರ್ಸ್ ಟುಡೇ, ಸೊ ದಟ್ ಟುಮಾರೋ ಯು ನೀಡ್ ನಾಟ್ ಟು ವೇಟ್ ಫಾರ್ ಯುವರ್ ಸನ್ ಇನ್ ಲಾ ಆರ್ ಡಾಟರ್ ಇನ್ ಲಾ ಆರ್ ಯುವರ್ ಸನ್ ಆರ್ ಡಾಟರ್. ಯಾಕಂದ್ರೆ ಹೇಳಿದ್ರೆ ಆಸ್ ವಿ ಗ್ರೋ ಅಪ್, ಏಜ್ ಗ್ರೋ ಆಗ್ತಾ ಇರುವಾಗ
ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಆವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲಿಯಾದ್ರೂ ಮನೆ ಹೋಗ್ತು ಅದು ಇದು ಅಂತ ಹೇಳಿದ್ರೆ ಹೋಗ್ಬೇಕು ಅಂತಾದ್ರೆ ವಿ ಶುಡ್ ಹಾವ್ ಅವರ್ ಓನ್ ಮನಿ. ಅಂಡ್ ಮನಿ, ನಮ್ಮ ಮನಿ ಇಲ್ಲದಿದ್ರೆ ಮಕ್ಕಳ ಮನೆಯಲ್ಲಿ ಆದ್ರೆ ಮಕ್ಕಳ ಕ್ವಶನ್ ಕೇಳ್ತಾರೆ, ಅಪ್ಪ ಏನ್ ಮಾಡಿದ್ಯಾ, ಅಮ್ಮ ಏನ್ ಮಾಡಿದ್ಯಾ ಅಂತ ಹೇಳಿ. ವಿ ಕೆನಾಟ್ ಎಂಜಾಯ್ ಅ ಲೈಫ್ ಅಲ್ವಾ. 40-50 ವರ್ಷವರೆಗೆ ಏನು ಮಾಡ್ಕೊಂಡು ಮಕ್ಕಳಿಗೆ ಮಾಡಿ ಕೊಟ್ಟಿದ್ರು ದೇ ವಿಲ್ ಆಸ್ಕ್ ಯು ವಾಟ್ ಯು ಹವ್ ಡನ್, ನಿಮ್ಗೆ ಯಾಕೆ ಬೇಕು ಅಂತ ಹೇಳಿ ಕ್ವಶನ್ ಕೇಳ್ದ. ಆ ಕ್ವಶನ್ ಅನ್ನು ಅವಾಯ್ಡ್ ಮಾಡ್ಬೇಕಂತಾದ್ರೆ ಟುಡೇ ಯು ಕ್ರಿಯೇಟ್ ಯುವರ್ ನೆಟ್ವರ್ಕ್ ಅಂಡ್ ಡೂ ದ ಬಿಸ್ನೆಸ್. ಹೌಸ್ ವೈಫ್ ಆಗಿದ್ದವ್ರು ಇದ್ರೆ, ಹಸ್ಬೆಂಡ್ ಗೆ ಯಾವುದೇ ರೋಲ್ ಇದ್ರು, ಏನೇ ಮಾಡ್ತಾ ಇದ್ರು, ಯಾವುದೇ ಪ್ರೊಫೆಷನಲ್ ಇದ್ರು ಸಹ ಕ್ರಿಯೇಟ್ ಯುವರ್ ಓನ್ ಇನ್ಕಮ್ ಟುಡೇ. ವಿ ಡು ನಾಟ್ ನೋ ಟುಮಾರೋ ವಾಟ್ ಇಟ್ ಟೇಕ್ಸ್, ಏನ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ತುಂಬಾ ಸಿಚುವೇಶನ್ ನಾವು ನೋಡಿದೀವಿ ಈ ಒಂದು ಕೋವಿಡ್ ಅಲ್ಲಿ. ಈ ಒಂದು ತಿಂಗಳಲ್ಲಿ ನಾವು ಕೇಳಿದ್ದೇವೆ ಪಕ್ಕದವರು ಆತರ ಆಗಿದೆ, ಈ ತರ ಆಗಿದೆ ಅಂತ. ಐ ಡೋಂಟ್ ವಾಂಟ್ ಟು ಟೆಲ್ ದಟ್ ವರ್ಡ್ಸ್ ನಾನು ಹೇಳಕ್ ಇಷ್ಟಪಡಲ್ಲ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂತ ಹೇಳಿ. ಅಂತ ಒಂದು ಸಿಚುವೇಶನ್ ಬರ್ಬೇಡ, ಯಾರಿಗೂ ಬರ್ಬಾರ್ದು. ಒಬ್ಬ ಏನ್ ಹೇಳ್ತಾರೆ, ನಮ್ಮ ದುಶ್ಮನ್ಗೂ ಬರಬಾರ್ದು ಅಂತ ನಾನು ಹೇಳ್ತೇನೆ. ಬಟ್ ಏನಾದ್ರೂ ಒಂದು ಸಿಚುವೇಶನ್ ಬರುವ ಟೈಮ್ ಬಂದ್ರೂನು ಅದನ್ನು ನಿಭಾಯಿಸ್ಲಿಕ್ಕೆ ನಮ್ಮಲ್ಲಿ ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ಆ ಸೋರ್ಸ್ ಆಫ್ ಇನ್ಕಮ್ಗೆ ಇವತ್ತು ಕ್ರಿಯೇಟ್ ವಿ ಕ್ಯಾನ್ ಬಿ ಇಂಡಿಪೆಂಡೆಂಟ್. ಸೊ ಹೌಸ್ ವೈಫ್ ಆಗಿದ್ದವರು ಸಹ ಇಲ್ಲಿ ಇದ್ರೆ, ಸೊ ಯು ಟೇಕ್ ಇಟ್ ಆಸ್ ಎ ಸ್ಮಾಲ್ ಮನಿಗೋಸ್ಕರ, ಪಾಕೆಟ್ ಮನಿಗೋಸ್ಕರ ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತು. ಸೊ ದಟ್ ನಾಳೆಗೆ ಅದು ಯಾವುದೇ ಒಂದು ತಾಪತ್ರೆ ಬರದ ಹಾಗೆ ನಿಮ್ಮನ್ನು ನೀವು ಮುಂದುವರಿಸಲಿಕ್ಕೆ, ಮನೆಗೆ ನಿಮ್ಗೆ ಬೇಕಾದದ್ದು ಏನನ್ನು ನಿಮ್ಮ ಲೈಫ್ ಅನ್ನು ಎಂಜಾಯ್ ಮಾಡ್ಕೋಸ್ಕರ ಕ್ರಿಯೇಟ್ ಮಾಡ್ಕೋಬಹುದು. ಆಸ್ ಅ ಸ್ಟೂಡೆಂಟ್ ಆಗಿದ್ರೆ ಟೇಕ್ ಇಟ್ ಆಸ್ ಎ ಲಾಂಗ್ ಟರ್ಮ್ ಆಗಿ ತಗೊಳ್ಳಿ ನೆಟ್ವರ್ಕ್ ಮಾರ್ಕೆಟಿಂಗ್, ಬಿಕಾಸ್ ಇಟ್ ಇಸ್ ಅ ಬೂಮಿಂಗ್ ಇನ್ ಇಂಡಿಯಾ. ಇಟ್ ಇಸ್ ಅ $1 trillion industry. If I'm talking about a wellness, $1 trillion industry. If I'm talking about a network marketing, again it is a $1 billion industry. If I'm talking about the e-commerce, it is again $1 billion industry. ಮೂರು ಒಟ್ಟಿಗೆ ಇದೆ. ನ್ಯೂಟ್ರಿಷನ್ ಬಗ್ಗೆ ತಗೊಳ್ಳದ ವ್ಯಕ್ತಿಗಳಿದ್ರೆ, ನ್ಯೂಟ್ರಿಷನ್ ಇಟ್ ಇಸ್ ಅ ಕೀ. ಈಗ ಇಮ್ಯುನಿಟಿ ನಾವು ಲಾಸ್ಟ್ 1 year ಇಂದ ಕೇಳ್ತಾ ಇದ್ದೇವೆ, ಮುಂಚೆ ನಾವು ಕೇಳಿಲ್ಲ. ಸೊ ಕನ್ವರ್ಟ್ ಯುವರ್ ಲೈಫ್ ಇಂಟು ಇಮ್ಯುನಿಟಿ ಬೂಸ್ಟರ್ ಅಥವಾ ಇದು ಯಾವ್ದು ನ್ಯೂಟ್ರಿಷನ್ ಪ್ರಾಡಕ್ಟ್ ಗೆ ಈಗಲೇ ಕನ್ವರ್ಟ್ ಆಗ್ಕೊಳ್ಳಿ. You start using it so that body have a defense power. Okay, so hope I covered a lot of things with this 1.5 hour. So if there is any questions, yes, I can take it, then we'll wind up the session. I have another program also. No issue, sir. Thank you for giving your time, sir. ನಿಮ್ಮ ಪ್ರೆಷರ್ ಟೈಮ್ ಕೊಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಆಕ್ಚುಲಿ ನಮಗೂ ತುಂಬಾ ಡೌಟ್ಸ್ ಇತ್ತು, ನಾವು ಸೀನಿಯರ್ಸ್ ಹೇಗೆ ಮಾಡ್ತಾರೆ. ನಿಮ್ಮ ಎಕ್ಸಾಂಪಲ್ ಮುಖಾಂತರ ಐ ಥಿಂಕ್ ತುಂಬಾ ಜನರಿಗೆ ಇನ್ಸ್ಪೈರ್ ಆಗಿರ್ಬೋದು. ದಟ್ ಜಾಬ್ ಅಲ್ಲಿ ಇದ್ಕೊಂಡು ಪಾರ್ಟ್ ಟೈಮ್ ಆಗಿ ಸ್ಟಾರ್ಟ್ ಮಾಡಿ ನಾವು ನಾಳೆ ಒಂದು ಫುಲ್ ಟೈಮ್ ಆಗಿ ತಗೊಳ್ಬಹುದು ಅಂತ. ಈವನ್ ಸ್ಟೂಡೆಂಟ್ಸ್ಗೂ ನಿಮ್ಮ ಸ್ಟ್ರಗಲ್ ನೋಡಿ, ನಿಮ್ಮ ಇನ್ಕಮ್ ಹೇಗೆ 168 rupees ಇಂದ ಹೇಗೆ 3.3 lakhs ಇನ್ಕ್ರೀಸ್ ಆಗಿದೆ, ಅದನ್ನ ನೋಡಿ ತುಂಬಾ ಇನ್ಸ್ಪಿರೇಷನ್ ಬಂದಿದೆ, ರೈಟ್. ಬಟ್ ಸರ್ ನೀವು ಹೇಳ್ದಾಗೆ ಎಸ್, ಈ ಬಿಸ್ನೆಸ್ ಅಲ್ಲಿ ತುಂಬಾ ನಮ್ಗೆ ಪೊಟೆನ್ಶಿಯಲ್ ಇದೆ, ಆದ್ರೆ ನಾವು ಕಾಯ್ಬೇಕು, ನಾವು ಈ ಬಿಸ್ನೆಸ್ ಅಲ್ಲಿ ನಿಂತು ಕೆಲಸ ಮಾಡ್ಬೇಕು. Yes sir, thank you for all your inspiration and all your education, sir. Thank you. And for everyone, be ready for June 2nd. It's going to be amazing. Stay safe, take care, and bye bye. Thank you, sir. Thank you so much. Wish you well. Yes sir. Thank you, sir.